ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಭತಾತಂತಪೋನಿಧಿಂ ನಮೋ ಮಹತಾ ಭಾರತೇನ ಚ ಉಪಬ್ರಹ್ಮಿತವೇದಾಯ ನಮೋ ವ್ಯಾಸಾಯ ವಿಷ್ಣವೇ ನಮೋಸ್ತುತೇ ವ್ಯಾಸವಿಶಾಲಬುದ್ಧೇ ಫುಲ್ಲಾರವಿಂದಾಯತಪತ್ರನೇತ್ರ ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಪ್ರದೀಪಃ ಜಡಾಂಧಪಧಿರೋನ್ಮತ್ತಂ ತಮೋಭೂತಂ ಜಗದ್ಭವೇತ್ ಯದಿ ಜ್ಞಾನಹುತಾಶೇನ ತ್ವಯಾನೋಜ್ವಲಿತಂ ಭವೇತ್ ತಮಸಾಂಧಸ್ಯ ಲೋಕಸ್ಯ ವೇಷ್ಟಿತಸ್ಯ ಸ್ವಕರ್ಮಭಿಃ ಜ್ಞಾನಾಂಜನಶಲಾಕಾಭಿಃ ಬುದ್ಧಿಃ ನೇತ್ರೋತ್ಸವಃ ಕೃತಃ ಧರ್ಮಾರ್ಥಕಾಮಮೋಕ್ಷಾರ್ಥೈಃ ಸಮಾಸವ್ಯಾಸಕೀರ್ತನೈಃ ತ್ವಯಾ ಭಾರತಸೂರ್ಯೇಣ ನೃಣಾಂ ವಿನಿಹತಂ ತಮಃ ಪ್ರಪನ್ನಪಾರಿಜಾತಾಯ ವೇತ್ರತೋದ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಕೃಷ್ಣಂ ಕಮಲಭದ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಪಾರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಃ ಪೇಪೀಯಮಾನಂ ಮುದಃ ಭೂಯಾದ್ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸನ ಶ್ರೇಯಸೇ ದ್ವೈಪಾಯನೋಷ್ಟಪುಟ ನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮತ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾಂ ಕಿಂತಸ್ಯ ಪುಷ್ಕರಜಲೈರಭಿಷೇಚನೇನ ಯೋ ಘೋಷತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದವಿದುಷೇ ಸುಭಶ್ರುತಾಯ ಪುಣ್ಯಾಂಚ ಭಾರತಕಥಾಂ ಸತತಂ ಶೃಣೋತಿ ತುಲ್ಯಂ ಫಲಂ ಭವತಿ ತಸ್ಯ ತದಸ್ಯ ಚೈವ ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯಜಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುತ್ತಮಸ್ಯ ಯೋ ವೇದ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣ ಬ್ರಹ್ಮಜ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ ಪಾಪಃ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ ಭೀಷ್ಮದ್ರೋಣತಟಾ ಜಯದ್ರಥಜರಾ ಗಾಂಧಾರನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನೀ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ನದಿ ಕೈವರ್ಜಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ಒಂದು ಸುಂದರ ಅಧ್ಯಾಯದಲ್ಲಿ ಈ ಕೌರವ ಪಾಂಡವರ ಪೂರ್ವಜರಲ್ಲಿ ಅಂದರೆ ಚಂದ್ರವಂಶದಲ್ಲಿ ಈ ಶಂಕರ ಚಕ್ರವರ್ತಿ ದೇವದತ್ತಾನೆ ಎಂಬುವ ಭಾಗದಿಂದ ಆರಂಭ ಮಾಡ್ತಾ ಇದ್ದೇವೆ. ಶಂಕರ ಚಕ್ರವರ್ತಿಯ ತಂದೆ ಪ್ರದೀಪನೆಂಬುವನು. ಆ ಪ್ರದೀಪನಿಗೆ ಯಾರಿದ್ರು ಅದನ್ನೆಲ್ಲ ನೋಡ್ತಾರೆ. ಇದು ಸಂಭವ ಪರ್ವ, ಆದಿಪರ್ವ
ಪಂಚಮದಲ್ಲಿ 95ನೇ ಕಾರ್ಯದಲ್ಲಿ ಕೌರವ ಪಾಂಡವರ ಪೂರ್ವಜ ವಂಶಾವಳಿಯನ್ನು ಗದ್ದೆ ಭಾಗದಲ್ಲಿ ಕೊಡ್ತಾರೆ ವೇದವ್ಯಾಸರು. ಅದನ್ನೆಲ್ಲ ನಾವು ಓದುವುದಿಲ್ಲ. ಒಂದು ಲೆಕ್ಕ ಮಾತ್ರ ಹೇಳ್ತಾರೆ ಬೇಕಾದವರಿಗೆ. ಇದು ಕುರುವರ ವಂಶ. ಯಯಾತಿಯ ಸಂತಾನದಲ್ಲಿ ಕುರು, ಯದು, ಅನು, ದುರ್ಯು, ತುರ್ವಸು 5 ಮಕ್ಕಳು. ಆ 5 ಮಕ್ಕಳಲ್ಲಿ ತನಗೆ ಮೂಪನ್ನು ತಗೊಂಡು ಯೌವನವನ್ನು ಕೊಡ್ತಕ್ಕಂಥ ಅವನು ಮಾತ್ರ ಮುಂದೆ ರಾಜ್ಯ ಕೊಡ್ತೇನೆ ಅಂತ ಹೇಳಿ ಅವನು ಕುರುವಿಗೆ ರಾಜ್ಯವನ್ನು ಒಪ್ಪಿಸಿದ. ಯದುಗಳನ್ನು ಶಾಪ ಆಗಿಲ್ಲ, ನೀವು ರಾಜ್ಯ ನಾಯಕರಾಗಿ ನಿಮ್ಮಲ್ಲಿ ಐಕಮತ್ಯ ಇರದೇ ಹೋಗಲಿಲ್ಲ, ಒಳ್ಳೆಯದಾಯಿತು ಅಂತ ಅದನ್ನು ಸಾಧ್ಯ. ಯಾವುದೋ ಒಂದು ಕಾಯಿಲೆ ಇವತ್ತಿನವರು ಅವರನ್ನು ಒಗ್ಗಟ್ಟಿಲ್ಲ, ದುರ್ಗವನ್ನು ಉಪಯೋಗ ಮಾಡಿಕೊಳ್ಳಲಿಲ್ಲ. ಹಾಗೆ ನೀರಿನೊಳಗೆ ನೀರು ಇದ್ದರೆ ಭಾಗವತ ಉದಾಹರಣೆ. ಕೃಷ್ಣ ಅರ್ಜುನ ಮಾತು ಯಾಕೋ ಒಳ್ಳೆ ಇದೆಯೋ ಅರ್ಜುನ ಬಾಟೆ ಹೋಗಿದ್ದಾರೆ, ಏನಾಯ್ತು ನನಗೆ ಅಕ್ಷರ ಬರ್ತಾ ಇದೆಯೋ, ಏನ್ ಹೇಳಿದೆ ಅನ್ನ ಎಲ್ಲ ಮುಗಿದೋಯ್ತು. ಏನ್ ಮುಗಿದೋಯ್ತು? ಕೃಷ್ಣಾವತಾರ ಮುಗಿದೋಯ್ತು. ಕೃಷ್ಣ ದೇವರಿಗೆ ಕೃಷ್ಣನ ಸೂರ್ಯ ಒಳಗೆ ಹೋಗ ಯಾಕೆ ಹೋಗಿದ್ದಾಯ್ತು? ಏನ್ ಹೇಳಿದೆ ಅನ್ನ? ಮೇಲೆ ಚಂದ್ರ ಇದ್ದಾನೆ, ನೀರಿನ ಒಳಗಡೆ ನದಿಯಲ್ಲಿ ನೀರು ಇರುತ್ತದೆ. ಆ ನೀರಿನಲ್ಲಿ ಸೂರ್ಯ ಚಂದ್ರ ಏನು ಮಾಡಿ ಅರ್ಥವನ್ನು ಯಾರೋ ಮಂದಿರಕ್ಕೆ ಹೋಗಿದ ವೃತ್ತಿವಂಶನಾದ ಕೃಷ್ಣ ಆ ಯಾರಿಗೆ ಅಷ್ಟೇ ಅರ್ಥವಾದ ಅವರಿಗೆ ತಿಳ್ಕೊಳ್ಳಿಲ್ಲ. ನಮ್ಮ ವಂಶದಲ್ಲಿ ಕೃಷ್ಣ ಬಂದ ತಿಳ್ಕೊಳ್ಳಿಲ್ಲ, ಅವನಂತ ನಡೆಯಲಿಲ್ಲ, ನಡೆದೇ ಚೆನ್ನಾಗಾಗಿತ್ತು ಅಂತ ಹೇಳ್ತಾರೆ. ಹಾಗೆ ಯಾವುದೋ ರಾಜ್ಯವಾಯಿಲ್ಲ. ಪೂರ್ವಸು ಹೇಳಿಕೊಳ್ಳೋದ ಆ ಪೂರ್ವಸು ತುರ್ತಿ ಸ್ನಾನ ಕೂಡ ಆ ಪೂರ್ವಸುವಿನಿಂದ ತುರ್ತಿಗಳು ಆಯಿತು. ದುರ್ಯು ಟೂರಿಕ್ಸ್ ಮೆಡಿಟೇರಿಯನ್ಗಳು ಎಲ್ಲ ಬೇಸೋ ಮಾಡಿ ಪುಸ್ತಕಗಳನ್ನು ಬರೆದಿದ್ದಾರೆ. 2 ವರ್ಷ ಹೇಳೋಕ್ಕಾಗತ್ತೆ ಇಲ್ಲ, ಬೇಸೋ ಬೆಳಕಾಗುವುದು ಪೂರ್ವ ಸಂಕ್ರಮಣ ಮಾತುಗಳಿಗೆ ಆ ಗುರುವಿನಿಂದ 36ನೇ ಕಡೆಯವನು ಈ ಸಂತೋಷ ಗುರು ಚಕ್ರವರ್ತಿಯಿಂದ 37ನೇನು ಈ ಸಂತೋಷವನ್ನು ಅಲ್ಲಿಂದ ಕಥೆಯನ್ನು ಆರಂಭ ಮಾಡಿದ್ದೇವೆ. ಇವರಿಗೆ ಸಂತೋಷಕ್ಕೆ ಯಾಕೆ ಹೆಸರು ಬಂತು? ಇವರು ಏನ್ ಮಾಡಿದ? ಗಂಗಾದೇವಿಯನ್ನು ವಿವಾಹವಾದ ಭೀಷ್ಮ ಹಾಗೆ ಜನನ ಆಯಿತು. ಭೀಷ್ಮ ಜನನಿಂದ ಕಥೆ ಶುರು ಮಾಡ್ತೇನೆ. ಆ ಭೀಷ್ಮ ಜನನಿಗೂ ಒಂದು ಶಾಪದ ಕಥೆ ಇದೆ. ಮಹಾಭಾರತಕ್ಕೆ ಆರಂಭವಾಗುವುದೇ ಶಾಪದಲ್ಲಿ. ಇದು ಮುಕ್ತಾಯ ಆಗುವುದು ಗಾಂಧಾರಿ ಶಾಪದಲ್ಲಿ. ನಡುವೆ ನನಗೆ ಶಾಪ ನಮಗೆ ಶಾಪ ಹಾಕಿರಿ, ಬೇರೆ ಹೊರತಾಯಿದ್ದಾರೆ, ನಾನು ಶಾಪ ಹಾಕ್ತೇವೆ. ದಯವಿಟ್ಟು 6 ಗಂಟೆ ರೈತರು ಸಮುದ್ರದ ಕೂತ್ಕೊಳ್ಳೋದು ಏನಿದೆ ಗೊತ್ತಿಲ್ಲ. ಈಗ 6 ಗಂಟೆ ಶಾಪಕ್ಕಾಗಲಿ ಮಹಾಭಾರತಕ್ಕಾಗಲಿ ಚಂದ್ರನು ನಮ್ಮ ಶಾಂತನು ಇವರು ಯಾಕೆ ಏನಾದ್ರು ಅಂದ್ರೆ ಅವನು ಒಂದು ವಿಚಿತ್ರ ಶಕ್ತಿ ಕೊಟ್ಟಿದ್ದಾರೆ. ಅವರು ಅವನ ಶಕ್ತಿ ಕೊಟ್ಟು ನನಗೆ ಗೊತ್ತಿರಲಿಲ್ಲ. ಯಾರಾದರೂ ರೋಗದಿಂದ ಇದ್ದವರು ಹತ್ರ ಬಂದರೆ ಅಕಸ್ಮಾತ್ ಸಂತೋಷ ಕೈ ಸ್ಪರ್ಶ ಮಾಡಿದರೆ ಅವರಿಗೆ ಆ ರೋಗಗಳು ಕೂಡ ಆಗಿರುತ್ತಿಲ್ಲ. ನಾವೆಲ್ಲ ಶಕ್ತಿ ಇದೆ, ಚೆನ್ನಾಗಿರುವುದು ಎಲ್ಲರೂ ಒಳ್ಳೆ ಮಾಡಿಬಿಟ್ಟಿದ್ದೆ. ನಾನು ಯಾರ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ. ಜೀವನ ಸ್ವಲ್ಪೇ ಪುನರ್ವಿವಾಹ ಭವತಿ ತಸ್ಮಾರ್ಥಂ ಶಾಂತ ಮಂದಿರು ಪುನರ್ವಿವಾಹ ಭವತಿ ಗುರುಗಳನ್ನು ಓದಿದ ಹೋದಾಗಿರುತ್ತದೆ. ಮುಗ್ಗದ್ದು ಗುರುಗಳನ್ನು ಮುಂದಿದ್ರೆ ಪುರುಗಾಗಿಬಿಡ್ತಿದ್ರು. ಹಾಗೆ ರಾಮಾಯಣದ ಹರದ ಕೈಯಲ್ಲಿ ಕಲ್ಲನ್ನು ಮುಚ್ಚಿದ ಸಮುದ್ರದಲ್ಲಿ ತೇಲಿತ್ತು. ಅವರ ನಕಲೊಂದು ಒಳ್ಳೆಯ ಕುರಿತು ಚಕ್ರವರ್ತಿಯ ಕಥೆಯನ್ನು ಹೇಳ್ತೇವೆ. ಅನೇಕ ಅಧ್ಯಾಯಗಳು ಕಂಡುಬಿಟ್ಟಿದ್ದಾರೆ, ಅದು ಸಂಕ್ಷೇಪ ಮಾಡ್ತೇನೆ. ಈ ಕಥೆ ಹೇಳುವಾಗ ನೀವು ನಮ್ಮದಿಂದ ಕೇಳಬೇಕು. ಮಹಾಭಾರತದ ಕಥೆ ಎಳೆಗಳು ಸಿಗುವುದು ಕಾಟ. ಕಷ್ಟಪಟ್ಟು ನಾನು ಕಡೆ ಕೂರಿಸಿದ್ದೇನೆ. ನೀವು ಒಂದು ಕ್ಷಣ ಈಗ ತಿಳಿದಿದ್ರೆ ನೀವು ಎಳೆಗೆ ಹೋಗ್ತದೆ. ನಾ ತಿಳಿದಿದ್ದು ಒಳಗಡೆ 2 ಗಂಟೆ ಹೋಗುತ್ತೆ. ನೀವು ಹಾಗೆ ಎಳೆಗೆ ಹೋಗಬೇಕು. ಪೂರ್ವದಲ್ಲಿ ವಂಶದಲ್ಲಿ ಮಹಾಭಿಷನೆಂಬ ದೊರೆ ಇದ್ದ. ಮಹಾಭಿಷ ಅವನ ಹೆಸರು. ಅವನು 1,000 ಅಶ್ವಮೇಧಗಳನ್ನು 100 ರಾಜಸೂಯಗಳನ್ನು ಮಾಡಿದ. ಅವನಿಗೆ ದೇವೇಂದ್ರನ
ಆಸ್ಥಾನದಲ್ಲಿ ಜಯದಿಂದ ಹೃದಯಕ್ಕೆ ಸಿಂಹಾಸನದಲ್ಲಿರುವುದು ದೇವಲೋಕದ ರಾಜ್ಯವನ್ನು ನಡೆಸುವ ವೈಭವ ಪರಿಪಾಠ ಉಂಟಾಯಿತು. ಒಂದು ದಿವಸ ಎಲ್ಲ ದೇವತೆಗಳ ಜೊತೆಯಲ್ಲಿ ಬ್ರಹ್ಮದಲ್ಲಿ ಹೋಗಿತ್ತು. ಬ್ರಹ್ಮದಲ್ಲಿ ಸೃಷ್ಟಿ ಮಾಡಲಾಗುವುದು. ಆ ಮನಸ್ಸು ಹಾಗೂ ಹೊಸೆ ದೃಷ್ಟಿ ಹೇಗಾಯಿತು. ಅಂತ ಒಂದು ಸಮಯದಲ್ಲಿ ಈ ದೇವನದಿ ಗಂಗಾದೇವಿ ಅಕಸ್ಮಾತ್ ಬ್ರಹ್ಮನಿಗೆ ನಮಸ್ಕಾರ ಮಾಡಬೇಕು ಬಂದರು. ಬಂದಾಗ ಅಲ್ಲಿ ದೊಡ್ಡ ಗಾಳಿ ಬೀಸದಿಂದ ಆ ಗಂಗಾದೇವಿಯ ಸರಳು ದಾರಿ ಕೈಯಲ್ಲಿ ಬಿದ್ದು ಹೋಯಿತು. ಸರಳು ಬಿದ್ದು ಹೋದರೆ ಈ ಮಹಾವಿಷ ದೇವಲೋಕದ ಬ್ರಹ್ಮಲೋಕಕ್ಕೆ ಹೋಗಿದ್ದವರ ಕಣ್ಣು ಆ ಗಂಗೆಯ ಎದೆಯ ಮೇಲೆ ನೆಟ್ಟಿದ್ದು. ಆ ಕ್ಷಣದಲ್ಲಿ ಅರ್ಧರ್ಮ ಸಂಯೋಗ ಗಂಗೆಯು ಮಹಾವಿಷನ ಒಂದು ಕಡೆ ನೋಡಿದರು. ಚೆನ್ನಾಗಿದ್ದಾನೆ ಚಕ್ರವರ್ತಿ, ಇವರಿಗೆ ನಾನು ಪತ್ನಿ ಅಂದರೆ ಏನು ಭಾವ ಉಂಟಾಯಿತು. ಇದು ಉಂಟಾಗುತ್ತದೆ ಕಾಮಕ್ರೋಧಗಳಿಗೆ ಬ್ರಹ್ಮಲೋಕದಲ್ಲಿ ಇವರಿಗೂ ಈ ಮನಸ್ಸಿನ ಮಾಡಿದ ವ್ಯಭಿಚಾರಕ್ಕೆ ಕಾಮಕ್ರೋಧಗಳಿಗೆ ಜಾಗವಿಲ್ಲದ ಬ್ರಹ್ಮಲೋಕದಲ್ಲಿ ಇವರಿಬ್ಬರು ಈ ಮನಸ್ಸಿಂದ ಮಾಡಿದ ವ್ಯಭಿಚಾರ ಕೃತ್ಯವನ್ನು ನೋಡಿ ಬ್ರಹ್ಮದೇವ ಶಾಪ ಕೊಟ್ಟ ಅವರಿಗೆ, ಎಲೆ ಗಂಗೆ, ಎಲ್ಲರ ಪಾಪವನ್ನು ತೊಳೆಯಬೇಕಾದ ನಿನಗೇ ದುರ್ಬುದ್ಧಿ ಉಂಟಾದ್ದರಿಂದ ನೀನು ಕೆಲವು ವರ್ಷ ಕಾಲ, ಸುಮಾರು 8-9 ವರ್ಷ ಕಾಲ ಭೂಲೋಕದಲ್ಲಿ ಮನುಷ್ಯ ಭಾವದಲ್ಲಿ ಹೋಗುವಂತ ಶಾಪ ಕೊಟ್ಟ. ಮಹಾವಿಷ್ಣನಿಗೆ ಹೇಳಿದ, ನೀನಿಷ್ಟು 1000 ಶ್ವೇಗ ಮಾಡಿದ್ದು ಪ್ರಯೋಜನವಿಲ್ಲ, ಕಾಮಕ್ರೋಧ ಹೋಗಲಿಲ್ಲ ನಿನಗೆ, ಬರೀ ರಿಚುವಲ್ಸ್ ಮಾಡ್ತೇವೆ, ಸ್ಪಿರಿಚುವಲ್ಸ್ ಏನು ಮಾಡೋದಿಲ್ಲ. ರಿಚುವಲ್ ಈ ಕರ್ಮಕಾಂಡದ ನಿಂದನೆಯನ್ನ ಮಾಡ್ತಾ ಇಲ್ಲ. ಬೇಕಾದ ಹೋಮ ಮಾಡಿ, ಹವನ ಮಾಡಿ, ದೇವರ ಪೂಜೆ ಮಾಡಿ, ಪಂಚಾಮೃತಾಭಿಷೇಕ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡಿ, ಎಲ್ಲ ನಿಮ್ಮ ಮನಸ್ಸು ಒಂದು ಕಡೆ ನಿಂತುಕೊಳ್ಳದೆ ಹೋದರೆ ಮಧುರ ಗಂಟಲು ಏನು ಚೇನು ಮನಸ್ಸು ನಿಲ್ಪ ಶಕ್ತಿ ಲೇಖಪೋತೆ. ಮನಸ್ಸು ಒಂದು ಕಡೆ ನಿಲ್ದಿದ್ರೆ ಏನು ಪ್ರಯೋಜನ? ತ್ಯಾಗರಾಜರು ಅವರು ದಿವಸ ದೇವರ ಪೂಜೆ ಮಾಡ್ತಿದ್ರು. ಎಂಥ ಯೋಗೀಶ್ವರು! ನಾವು ಚಿಂತನೆ ಮಾಡಿದಷ್ಟು ತ್ಯಾಗರಾಜರ ಯೋಗ್ಯತೆ ಮನಸ್ಸಿಗೆ ಚೆನ್ನಾಗಿ ಅರ್ಥವಾಗುತ್ತೆ. ಹೋಗು, ನೀನು ಭೂಲೋಕದಲ್ಲಿ ಕೆಲವು ಕಾಲ ದೊರೆಯಾಗಿದ್ದು ಆ ಗಂಗೆಯ ಜೊತೆಯಲ್ಲಿ ದಾಂಪತ್ಯವನ್ನು ಅನುಭವಿಸು ಎಂಬುದಾಗಿ ಬ್ರಹ್ಮದೇವ ಶಾಪ ಕೊಟ್ಟುಬಿಟ್ಟ. ಒಡನೆಯೇ ಇವನು ಭೂಲೋಕದಲ್ಲಿ ಪ್ರತೀಪನೆಂಬ ಚಕ್ರವರ್ತಿಯ ಮಗನಾಗಿ ಶಂತನುವಾಗಿ ಹುಟ್ಟಿದ. ಆ ಮಹಾಭಿಷನೇ ಇಲ್ಲಿ ಶಂತನು. ಗಂಗಾದೇವಿ ಸ್ವರ್ಗಿದ್ದಾಳೆ, ಬ್ರಹ್ಮಶಾಪ ಬಂತಲ್ಲ ಅಂತ ಏನ್ ಮಾಡೋದು, ಶಾಪ ಕಳ್ಕೊಳ್ಳೋಕೆ ಅಂತ ಬರ್ತಾ ಇರುವಾಗ ದಾರಿಯಲ್ಲಿ ಸಂಧ್ಯಾಕಾಲದಲ್ಲಿ ಅಷ್ಟವಸುಗಳು ಗಂಟು ಬಿದ್ದರು. ಅವ್ರಿಗೊಂದು ಶಾಪ ಇತ್ತು. ಇದು ಬರೀ ಶಾಪವೇ ಇದೆ. 8 ವಸುಗಳು. ಯಾರು ಇಂದ್ರನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಅವನಿಗೆ ವಾಸವ ಅಂತ ಹೆಸರಾಯಿತೋ, ವಸವೋ ವಾಸವಂ ಯಥಾ. ವಸು, ರುದ್ರ, ಆದಿತ್ಯ ದೇವತೆಗಳಲ್ಲಿ 3 ವರ್ಗ ಹೇಳ್ತೇವೆ. ಭೂಮಿ ಸ್ಥಾನೀಯರು, ಪೃಥ್ವಿ ಸ್ಥಾನೀಯರು ವಸುಗಳು, ಅಂತರಿಕ್ಷ ಸ್ಥಾನೀಯರು ರುದ್ರ ದೇವತೆಗಳು, ಆದಿತ್ಯರು ಇನ್ನೂ ಮೇಲ್ಪಟ್ಟವರು. ತಂದೆ ತಾತ ಮುತ್ತಾತ ಇದ್ದ ಹಾಗೆ ಶ್ರಾದ್ದ ಮಾಡುವಾಗ ವಸುರೂಪರು, ರುದ್ರರೂಪರು, ಆದಿತ್ಯ ರೂಪರು ಹೇಳ್ತೇವೆ. ಅದೇ 33 ಲೆಕ್ಕ ಆಗುತ್ತೆ ನೋಡಿಕೊಳ್ಳಿ. 12 ಆದಿತ್ಯರು, 11 ರುದ್ರರು, 8 ವಸುಗಳು, ಭೂಮಿ ಮತ್ತು ಆಕಾಶ ಕೂಡಿಸಿದರೆ 33. ಈ ದೇವತೆಗಳು ಮುಖ್ಯರಾದವರೇ ಅಷ್ಟು ವಸುಗಳು. ಈ ವಸುಗಳಿಗೆ ಏನಾಗಿತ್ತು? ಅದು ಒಂದು ದೊಡ್ಡ ಕಥೆ. ಎಲ್ಲ ಕಥೆಯೇ. ವಸಿಷ್ಠರ ಕಾಲ ಅದು. ವಸಿಷ್ಠಾಶ್ರಮದಲ್ಲಿ ಒಂದು ಅದ್ಭುತವಾದ ಗೋವಿತ್ತು. ವಿಶ್ವಾಮಿತ್ರ ಕಥೆ ಹೋಲ್ತದೆ ನೋಡಿ. ಮಹಾಭಾರತದಲ್ಲಿಯೂ ಗೋವಿಗೆ ಕಾಟ. ಇವತ್ತು ಹೇಗೆ ಗೋವುಗಳನ್ನು ಕೊಲ್ತಾರೆಯೋ, ಅವತ್ತು ಹೇಗೆ ಜಮದಗ್ನಿ ಗೋವನ್ನ ಕಾರ್ತಿವೀರ್ಯ ಅಪಹಾರ ಮಾಡಿ ದೊಡ್ಡ ಯುದ್ಧವಾಯಿತೋ, ಪರಶುರಾಮರು ಕೊಂದು ಹಾಕಿದರೋ, ಅಂಥದೇ ಒಂದು ಕೆಲಸ. ಅಷ್ಟವಸುಗಳಿಗೆ ಈ ವಸಿಷ್ಠರ ಗೋವಿನ ಮೇಲೆ ಪ್ರೀತಿಯಾಯಿತು. ಯಾಕೆಂದ್ರೆ ಅದಕ್ಕೆ ನಂದಿನಿ ಅಂತ ಹೆಸರು. ನಮ್ಮ ಕಂಪನಿ ಅಲ್ಲ ಅದು, ಇದ್ರ ಹಾಲು ಹಾಗಿರುತ್ತೋ ಗೊತ್ತಿಲ್ಲ. ನಂದಿನಿ ಎಂಬ ಗೋವಿನ ಹಾಲನ್ನ ಒಂದು ಗುಟುಕು ಕುಡಿದವನು 10,000 ವರ್ಷ ರೋಗ ರುಜಿನ ಇಲ್ಲದೆ ಬದುಕಬಲ್ಲ ಅಂತ ಒಂದು ಪ್ರತೀತಿ. ಈ ಹಾಲಿಗೆ ಇಲ್ಲ ಅದು ಸಂಬಂಧ. ಅದು ಒಂದೋಟ ಕುಡಿದ್ರೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಅದು ಅನೇಕ ಅದನ್ನು ಉಪಯೋಗ ಮಾಡುವುದೇ ಇಲ್ಲ.
ಅಷ್ಟವಸುಗಳಿಗೆ ಸಫಲವಾಯಿತು. ದೇವಲೋಕದಲ್ಲಿರೋ ಕಾಮಧೇನುವಿಗೆ ಈ ಗುಣವಿಲ್ಲ, ವಸಿಷ್ಠಾಶ್ರಮದ ಗೋವಿಗೆ ಮಾತ್ರ ಗುಣವಿದೆಯಲ್ಲ ಅಂತ ಆ ಏಳು ವಸುಗಳು ಅದನ್ನ ಹಿಡಿದು ಬಲಾತ್ಕಾರವಾಗಿ ಕದ್ದುಕೊಂಡು ಹೋದರು. 8ನೇವನು ಅದನ್ನು ಮೊದಲು ಕುಡಿದ. ಜ್ಞಾನದೃಷ್ಟಿಯಿಂದ ನೋಡಿದರು ಅದನ್ನ ವಸಿಷ್ಠರು. ಅವರನ್ನ ಜ್ಞಾನಭಂಗವಾದ್ರಿಂದ ಶಾಪ ಕೊಡ್ತಾರೆ. ನೀವು ದುಷ್ಟರಾದ್ರಿಂದ ಭೂಮಿಯಲ್ಲಿ ಹುಟ್ಟಿ ನಿಮಗೆ ತಾಯಿ ಕೈಯಲ್ಲಿಯೇ ಸಾಯುವಂತ ದೌರ್ಭಾಗ್ಯ ಉಂಟಾಗಲಿ. 7 ಜನಕ್ಕೆ ಆ ಶಾಪ. 8ನೇವನಿಗೆ ನೀ ಹಾಲು ಕುಡಿದೇ ಆದ್ದರಿಂದ ಭೂಮಿಯಲ್ಲಿ ನೀನು ಅನೇಕ ವರ್ಷಗಳ ಕಾಲ ಬದುಕಿದ್ದು ಘೋರ ಕಷ್ಟಗಳನ್ನು, ಧರ್ಮ ಸಂಕಟಗಳನ್ನು ಅನುಭವಿಸು, ನಿನ್ನಿಂದ ಘೋರ ಮಹಾಯುದ್ಧವಾಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಕಳಿಸಿದರು. ಈ ಕಥೆ ಅದನ್ನ ಗಂಗಾದೇವಿ ವಸುಗಳಿಂದ ಕೇಳ್ತಾಳೆ. ಸರಿ, ನಾನೇನು ಮಾಡಬೇಕು ಅಂದ್ಲು. ಅಷ್ಟವಸುಗಳು ಹೇಳಿದರು, ನೀ ನಮಗೆ ತಾಯಿ ಆಗಬೇಕು, ನಮ್ಮ ಶಾಪ ಕಳಿಬೇಕು. ತಾಯಿಯಿಂದಲೇ ಮರಣವಾಗಲಿ ಅಂತ ಹೇಳಿರೋದ್ರಿಂದ ನಿನ್ನ ಹೊಟ್ಟೆಯಲ್ಲಿ ಮಕ್ಕಳಾಗಿ ಹುಟ್ಟುತ್ತೇವೆ, ನೀನು ನಮ್ಮನ್ನು ಹುಟ್ಟಿದ ಕೂಡಲೇ ನೀರಿನಲ್ಲಿ ಹಾಕಿ ನಮ್ಮ ಶಾಪವನ್ನು ಮೋಚನೆ ಮಾಡಬೇಕು. ಆಯಿತು, ಅದಕ್ಕೇನಂತೆ, ಎಷ್ಟೋ ಅಲ್ಲಿ ಮೀನು ಆಮೆಗಳೆಲ್ಲ ನದಿಯಲ್ಲಿ ಹರಿತೇವೆ, ನಿಮ್ಗೆ ಮಾಡ್ತೇನೆ ಅಂತ ಹೇಳಿದ್ಲು. ಅದಾದ ಮೇಲೆ ಅವಳು ಭೂಮಿಗೆ ಬಂದು ಸೇರಿದಳು. ಶಂತನು ಚಕ್ರವರ್ತಿ ಒಂದು ದಿವಸ ಅವಳನ್ನು ನೋಡಿದ. ಹಿಂದಿನದು ಸ್ಮರಣೆಗೆ ಬಂತು. ನೀನು ಯಾರು ಅಂತ ಕೇಳಿದ. ನಾನು ಗಂಗೆ ಎಂದಳು. ಹಾಗಿದ್ರೆ ನೀನು ನನ್ನ ಪತ್ನಿಯಾಗಬೇಕು ಅಂತ ಕೇಳಿದರೆ ಅವಳು ಒಂದು ನಿಬಂಧನೆಯನ್ನು ಕೊಟ್ಟಳು. ಇದು ಪುರೂರವ ಉರ್ವಶಿ ಕಥೆ ಇದ್ದ ಹಾಗೆ, ಅದು ವೇದೋಕ್ತವಾದ ಕಥೆ. ನಾನು ನಿನ್ನ ಪತ್ನಿ ಆಗ್ತೇನೆ, ಆದರೆ ಒಂದು ಕಂಡೀಷನ್, ಮೋಸ್ಟ್ ಮಾಡರ್ನ್ ಕಂಡೀಷನ್. ನಾನು ಎಲ್ಲಿ ಹೋಗ್ತೇನೆ ಬರ್ತೇನೆ ನೀ ಕೇಳಬಾರದು. ನಾನು ಏನು ಮಾಡ್ತೀನಿ ನೀ ಪ್ರಶ್ನೆ ಮಾಡಬಾರದು. ನಾ ಮಾಡಿದ್ದೆಲ್ಲವನ್ನ ನೀನು ಒಪ್ಪಬೇಕು. ಮೋಸ್ಟ್ ಮಾಡರ್ನ್ ಹೆಂಡತಿ. ಅದು ಆಶ್ಚರ್ಯವಲ್ಲ. ಮೋಸ್ಟ್ ಮಾಡರ್ನ್ ಗಂಡ ಅದನ್ನು ಒಪ್ಪಿದ. ನೀ ಎಲ್ಲಿ ಹೋಗ್ತೀಯ, ಎಲ್ಲಿ ಬರ್ತೀಯ, ಏನು ಮಾಡ್ತೀಯ ನಾ ಕೇಳೋದಿಲ್ಲ, ಆ ಒಪ್ಪಿಗೆ ಕೊಟ್ಟಿದ್ದೇನೆ, ನೀ ಹೆಂಡತಿ ಆದರೂ ಸಾಕು. ಎಷ್ಟು ವರ್ಷ ಕಾಂಟ್ರಾಕ್ಟ್ ಅದು ಇದು ಏನೂ ಇಲ್ಲ, ಅವಳ ಕಾಂಟ್ರಾಕ್ಟ್ ಗೊತ್ತಿತ್ತು. ಆಮೇಲೆ ವರ್ಷಕ್ಕೊಂದರಂತೆ ಮಕ್ಕಳಾಗೋದಕ್ಕೆ ಆರಂಭವಾಯಿತು. ಕ್ರಮವಾಗಿ 7 ಮಕ್ಕಳನ್ನ ಇವಳು ಹಡೆದು ಕೂಡಲೇ ಬಾಣಂತನ ಏನಿಲ್ಲ. ಗಂಗೆಗೆ ಯಾರು ಬಾಣಂತನ ಮಾಡೋರು? ಗಂಗೆಗೆ ಬಾಣಂತನ ಅಂದ್ರೆ ಎಷ್ಟು ಎಣ್ಣೆ ಬೇಕು, ಶುಂಠಿ ಎಷ್ಟು ಬೇಕು, ಮಾಡೋರು ಯಾರು ಲೋಕದಲ್ಲಿ? ಗಂಗಾದೇವಿ ಬಾಣಂತನ ಕಾದಂಬರಿ ಬರೆಯಿರಿ ಯಾರು ಬೇಕಾದ್ರೆ. ಹುಟ್ಟಿದ ಕೂಡಲೇ ಮಗುವನ್ನ ರಹಸ್ಯದಲ್ಲಿ ತಗೊಂಡು ಹೋಗೋಳು. ಇವನಿಗೋ ಪಾಪ ಆಸೆ. ನಮ್ಮ ಚಂದ್ರವಂಶದಲ್ಲಿ ಒಂದು ಮಗು ಹುಟ್ಟಿತು, ಮೊದಲು ಚೊಚ್ಚಲು ಮಗು, ನೋಡಬೇಕು, ಮುಖನೂ ತೋರಿಸಲಿಲ್ಲ. ತಗೊಂಡೋಗಿ ಬಟ್ಟೆಯಲ್ಲಿ ಸುತ್ತಿ ಪ್ರೀಣಾಮ್ಯ ಹಂತ್ವಾಮ್ ಅಂತ ಹೇಳಿ ನೀರಲ್ಲಿ ಬಿಡುತ್ತಿದ್ದು. ನಿನಗೆ ನಾನು ತೃಪ್ತಿಯನ್ನುಂಟು ಮಾಡ್ತೇನೆ, ಇದು ಮಂತ್ರ. ಮಗುವನ್ನು ಕೊಲ್ಲೋದ್ರಲ್ಲಿ ನಾನು ನಿನಗೆ ತೃಪ್ತಿಯನ್ನುಂಟು ಮಾಡ್ತೇನೆ. ಯಾಕೆ? ವಸುಗಳು ಕೇಳಿದ್ರಲ್ಲ, ತಾಯಿ ಭಾವದಲ್ಲಿ ನೀನು ಹಡೆದಿದ್ದೇನಪ್ಪ, ಶಾಪ ಹೋಯಿತು, ನಿನ್ನ ವಸುಸ್ಥಾನಕ್ಕೆ ಹೋಗಿ ಸೇರು, ಪ್ರೀಣಾಮ್ಯ ಹಂತ್ವಾಮ್ ಅಂತ ಹೇಳಿ ಹಾಕಿದ್ಲು. ಇವನು 2 ದಿವಸ ಅವಳ ಜೊತೆಯಲ್ಲಿ ಮಾತಾಡಲಿಲ್ಲ. ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ ಭಯ. ಮಗು ಬೇರೆ ಹೋಯಿತು. ಆಮೇಲೆ ಇನ್ನೊಂದು ಮಗು ಉಂಟಾಯಿತು. ಅದನ್ನು ಹೀಗೆ ಮಾಡಿದ್ಲು. 7 ಮಕ್ಕಳನ್ನು ಹೀಗೆ ಮಾಡಿದ್ಲು. 8ನೇದು ಹುಟ್ಟಿತು. 8ನೇದನ್ನು ತಗೊಂಡೋಗಿ ಇನ್ನೇನು ಹಾಕಬೇಕನ್ನುವಾಗ ಹಿಂದಿನಿಂದ ಬಂದವನು ರಾಣಿ ಗಂಗಾದೇವಿಯ ಕೈಯನ್ನು ಹಿಡಿದ. ಎಲೆ ದುಷ್ಟೇ, ನನ್ನ ಮಕ್ಕಳನ್ನು ಏನು ಮಾಡ್ತಾ ಇದ್ದೀಯೇ? ಯಾವ ಸಂತಾನ? ಚಂದ್ರವಂಶ ಸಂತಾನ, ಪುರೂರವನ ಸಂತಾನ. ಈ ಮಕ್ಕಳನ್ನು ಕೊಲ್ಲುವುದಕ್ಕೆ ನನಗೇನು ಅಧಿಕಾರ? ಆಗ ಅವಳು ಹೇಳಿದ್ಲು, ಅಧಿಕಾರದ ಮಾತು ಆಮೇಲೆ, ನಿನಗೆ ನನಗಿರುವ ಸಂಬಂಧ ಬಿಟ್ಟು ಹೋಯಿತು. ಪ್ರಶ್ನೆ ಕೇಳಬಾರದು ಅಂತ ಹೇಳಿದ್ದೆ, ನೀ ಪ್ರಶ್ನೆ ಕೇಳಿಬಿಟ್ಟೆ. ಇದು ಅದರ ಕಥೆ. ನಿನಗೂ ಸಂಬಂಧ ಇಲ್ಲ, ನನಗೂ ಸಂಬಂಧ ಇಲ್ಲ. ಆದರೆ ಒಂದು, ನಾಸ್ಯಮೋಘ ಸಂಗಮ ಸ್ಯಾತ್ ಪುತ್ರ ಹೇತೋರ್ಮಯಾ ಸಹ. ಈ 8ನೇ ಮಗುವನ್ನು ಕೊಲ್ಲೋ ನನಗಿಷ್ಟ ಇಲ್ಲ, ಬಿಟ್ಟುಬಿಟ್ಟಿದ್ದೇನೆ. ಅದಕ್ಕೆ ಅಂದ್ರೆ ನೀನು ನಾನು ಸಂಗಮ ಮಾಡಿದ್ದರ ಒಂದೇ ಒಂದು ಗುರುತಾಗಿ ಈ ಒಂದು ಮಗುವಾದರೂ ಉಳಿಲಿ. ಆದರೆ ನನ್ನ ಸಂಘ ಬಿಟ್ಟು ಹೋಯ್ತಲ್ಲ ನಿನಗೆ, ಈ ಮಗುವನ್ನು ನೀನೇ ಇಟ್ಟುಕೋ ಎಂಬುದಾಗಿ ಹೇಳಿ ಆ ಮಗುವನ್ನು ಬಿಟ್ಟು ಹೋದಳು. ಅವನೇ ಮುಂದೆ ಭೀಷ್ಮನೆಂಬ ಹೆಸರಿನಿಂದ ಪ್ರಸಿದ್ಧನಾದವನು.
ಆ ಮಗುವಿನಲ್ಲಿ ಉಳಿದ 7 ವಸುಗಳು ತಾವು ಗೋವನ್ನು ಕದ್ದು ಇವನಿಗೆ ಹಾಲು ಕುಡಿದ ಪ್ರಾಯಶ್ಚಿತ್ತ, ಅದಕ್ಕೋಸ್ಕರವಾಗಿ ತಮ್ಮ ತಮ್ಮ ಶಕ್ತಿಗಳ ಒಂದೊಂದು ಅಂಶವನ್ನು 8ನೇ ಒಂದು ಅಂಶವನ್ನೆಲ್ಲ ಇಟ್ಟರು. ಅಷ್ಟವಸುಗಳ ಶಕ್ತಿಯು ಭೀಷ್ಮನಿಗೆ ಉಂಟಾಯಿತು. ಸಕಲ ದೇವತೆಗಳ ಅಂಶ, ಪೃಥ್ವಿಸ್ಥಾನೀಯ ದೇವತೆಗಳ ಅಂಶ ಅವನಲ್ಲಿ ಉಂಟಾಯಿತು. ತೇನ ವೀರ್ಯೇಣ ಪುತ್ರಸ್ಥೆ ಭವಿತಾ ತಸ್ಯ ಜಪ್ಸಿತಃ ನ ಸಂಪತ್ಸತಿ ಮರ್ತ್ಯೇಷು ಪುನಸ್ತಸ್ಯ ಸುಸಂತತಿ. ಗಂಗೆ ಹೇಳಿದಳು, ಎಲ್ಲ ವಸುಗಳ ಶಕ್ತಿ ಇವನಲ್ಲಿ ಕೇಂದ್ರೀಕರಣ ಆಗುವಾಗ ನಾನು ಅನುಗ್ರಹ ಮಾಡಿದ್ದೇನೆ. ಆದರೆ ಒಂದು, ಏನೇ ಕಾರಣದಿಂದ ಈ ಮಗುವಿಗೆ ಸಂತಾನ ಮಾತ್ರ ಬೆಳೆಯೋದಿಲ್ಲ. ಯಾಕೆ ಇವನು ಸಂಸಾರವನ್ನೇ ಮಾಡೋದಿಲ್ಲ, ಮದುವೆಯನ್ನು ಮಾಡಿಕೊಳ್ಳೋದಿಲ್ಲ. ನೀ ಬಲಾತ್ಕಾರ ಮಾಡೋದಕ್ಕೆ ಹೋಗಬೇಡ. ದೊರೆಯೇ, ನಿನಗೆ ಸಂತೋಷವಾಗಲಿ. ನೀನು ನೆನೆಸಿದಾಗ ನಾನು ಬಂದು ದರ್ಶನವನ್ನು ಕೊಡ್ತೇನೆ. ನೀನನ್ನು ಮುಟ್ಟೋ ಹಾಗಿಲ್ಲ, ಪತ್ನಿ ಭಾವದಲ್ಲಿ ನೋಡೋ ಹಾಗಿಲ್ಲ. ಇನ್ಮೇಲೆ ನಾನು ಪಬ್ಲಿಕ್ ಪ್ರಾಪರ್ಟಿ. ಯಾರು ಸ್ನಾನ ಮಾಡಿದರೆ ಅವರ ಪಾಪವನ್ನು ಕಳೆಯುವಳೇ ಹೊರತು ನಾನು ನಿನಗೆ ಹೆಂಡತಿ ಎಂಬುದನ್ನು ಬಿಟ್ಟುಬಿಡು ಎಂಬುದಾಗಿ ಹೇಳಿ ಆ ಗಂಗೆ ಹೊರಟು ಹೋದ್ಲು. ಈ ಮಗು ಏನು ಮಾಡಿದ? ಇವನ್ ತಂದೆ ಜೊತೆಯಲ್ಲಿ ಎಲ್ಲರೂ ಬೆಳೆಯೋಕೆ ಹೋದ್ನಿ ಅಂದ್ರೆ ಗಂಗೆಯೇ ಕರ್ಕೊಂಡು ಹೋದ್ಲು. ಅದನ್ನು ಪ್ರಶ್ನೆ ಮಾಡೋಗಿಲ್ಲ. ಮಗುವನ್ನ ಗಂಗೆ ಕರ್ಕೊಂಡು ಹೋದ್ಲು, ತಂದೆಗೂ ಕೊಡ್ಲಿಲ್ಲ, ಬದುಕಿಸ್ಕೊಟ್ಲು, ಕೊಲ್ಲೋದಿಲ್ಲ ಅಂತ ಹೇಳಿದ್ಲು. ಏನ್ ಮಾಡಿದ್ಲು ಇವನನ್ನ ಅಂದ್ರೆ, ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವನಿಗೆ 36 ವರ್ಷಕ್ಕಾಗುವಷ್ಟು ವಿದ್ಯಾಭ್ಯಾಸಕ್ಕೆ ಏರ್ಪಾಡನ್ನು ಮಾಡಿದ್ರು. 36 ಇಯರ್ ಕೋರ್ಸ್. ನೀವು ಕೇಳಿದ್ರಲ್ಲ, ಮಹಾಭಾರತ ಇದೆಲ್ಲ ಹೇಳೋದಿಲ್ಲ. ಸ ಸಮಾಹ ಷೋಡಶಾಷ್ಟೌ ಚ ಚತಸ್ರೋಷ್ಟೌ ತಥಾ ಪರಾಹ ಪ್ರತಿಮಪ್ರಾಪ್ನುವನ್ ಸ್ತ್ರೀಷು ಬಭೂವ ವನಗೋಚರ. ಗಂಗಾ ತೀರದ ಕಾಡುಗಳಲ್ಲೇ ಅಲಿತಾ ಇದ್ದ. ಅವನಿಗೆ ದೇವರಾತ ಎಂಬುದಾಗಿ ಹೆಸರು. ದೇವತೆಗಳಿಂದ ಕೊಡಲ್ಪಟ್ಟವನು. ಒಂದು 16 ವರ್ಷ, ಒಂದು 8 ವರ್ಷ, ಒಂದು 4 ವರ್ಷ, ಮತ್ತೆ 8 ವರ್ಷ. ಅದರಲ್ಲೇನು ಮಾಡಿದ? ವಸಿಷ್ಠರಿಂದ 16 ವರ್ಷ ವೇದಾಧ್ಯಯನ ಮಾಡಿದ. 4 ವೇದವನ್ನು ಕಲಿತ. ಭೀಷ್ಮನ ಯೋಗ್ಯತೆ ನೋಡಿ. 16 ವರ್ಷ ಕಾಲ ವೇದಾಧ್ಯಯನ ಮಾಡಿದ, ಚತುರ್ವೇದಗಳನ್ನ. ಆಮೇಲಿನ 8 ವರ್ಷಗಳನ್ನ ಉಶನ ಕಾವ್ಯ ಶುಕ್ರಾಚಾರ್ಯನ ಬಳಿಯಲ್ಲಿ ಸೇರಿಕೊಂಡು ಶುಕ್ರ ನೀತಿಸಾರ ಪೊಲಿಟಿಕಲ್ ಸೈನ್ಸ್ ಅಧ್ಯಯನ ಮಾಡಿದ. ಅದಕ್ಕೆ ನಂತರ 4 ವರ್ಷ ಸಾಕ್ಷಾತ್ ಬೃಹಸ್ಪತಿ ದೇವಗುರುವಿನಲ್ಲಿ ಸೇರಿಕೊಂಡು ಬೃಹಸ್ಪತಿ ನೀತಿಯನ್ನು ಅಭ್ಯಾಸ ಮಾಡಿದ. ಕೊನೆ 4 ವರ್ಷ ಜಾಮದಗ್ನ ಪರಶುರಾಮರಲ್ಲಿ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದ. ಎಲ್ಲ ಕಲಿತ. ವೇದ ಕಲಿತ, ಯುದ್ಧ ವಿದ್ಯೆ ಕಲಿತ, ರಾಜ್ಯಾಡಳಿತಕ್ಕೆ ಬೇಕಾದಂತಹ ಶುಕ್ರನೀತಿ ಬೃಹಸ್ಪತಿ ನೀತಿಯನ್ನು ಕಲಿತ. ಬೃಹಸ್ಪತಿ ನೀತಿ ಬಹಳ ಒಳ್ಳೆ ನೀತಿಶಾಸ್ತ್ರ ಗ್ರಂಥ. ಒಳ್ಳೆಯದನ್ನು ಮಾಡಬೇಕು, ಒಳ್ಳೆ ರೀತಿಯಿಂದಲೇ ಮಾಡಬೇಕು. ಮಹಾತ್ಮ ಗಾಂಧಿ ಹೇಳಿ ನಮಗೆ ಟೋಪಿ ಹಾಕಿದ ನೀತಿ ಅದು. ನಿನ್ನೆ ಸ್ವಾಮಿಗಳು ಹೇಳಿದ್ರು, ಒಳ್ಳೆ ದಾರಿಯಲ್ಲಿ ಶತ್ರುಗಳು ಬರಲಿಲ್ಲ, ಅವರ ಕೆಟ್ಟ ನೀತಿಯಿಂದಲೇ ಅವರನ್ನು ಮುಗಿಸಬೇಕು. ಇದನ್ನು ಶುಕ್ರಾಚಾರ್ಯ ಹೇಳುವ ನೀತಿ. ಶುಕ್ರ ನೀತಿ ಹಿಡಿದಿದ್ರೆ ನಾವು ಮೌಂಟ್ ಬೇಟನ್ಗೆ ಬಲಿಯಾಗಬೇಕಾಗಿರಲಿಲ್ಲ. ಬೃಹಸ್ಪತಿ ನೀತಿ ಮಹಾಭಾರತ ಕಾಲದಲ್ಲಿ ಅಪ್ರಸ್ತುತ ಇರ್ರೆಲೆವೆಂಟ್ ಆಗಿತ್ತು. ಅದನ್ನು ನಂಬಿಕೊಂಡು 5,500 ವರ್ಷದ ನಂತರ ಹಾಳಾಗ್ತಾ ಕೂತಿದ್ದೇವೆ. ಬೃಹಸ್ಪತಿಯಲ್ಲಿ ಒಳ್ಳೆ ವಿಷಯಗಳಿವೆ, ಆದರೆ ಗುಡ್ ಮೀನ್ಸ್ ಅಂಡ್ ಗುಡ್ ಎಂಡ್ಸ್ ಅದು ಇವತ್ತಿಗೆ ಹೊಂದೋದಿಲ್ಲ. ಟೋಟಲಿ ಇರ್ರೆಲೆವೆಂಟ್ ಅದು. ಅದನ್ನು ಕಲಿತ 36 ವರ್ಷ. ಇಷ್ಟೊಂದು ಶಾಸ್ತ್ರ ಕಲಿತವನು ತಂದೆಗೆ ಭೇಟಿಯಾದದ್ದು ಯಾವಾಗ? ಹೇಗೆ? 36 ವರ್ಷ ಚಿಕ್ಕ ಹುಡುಗನ ಕಾಣಿಸ್ತಾ ಇದ್ದಾನೆ, ಧನುರ್ವಿದ್ಯೆ ಕಲಿತಿದ್ದಾನೆ. ಆವಾಗ ಇವಾಗ ತಾಯಿ ಕಾಣಿಸ್ಕೊಳ್ತಾಳೆ. ಅವನಿಗೇನು ಊಟದ ಯೋಚನೆ ಇಲ್ಲ. ಅವನಿಗೆ ಸ್ತ್ರೀಯರಲ್ಲಿ ರತಿಮಪ್ರಾಪ್ನುವನ್ ಸ್ತ್ರೀಷು, ಅವನಿಗೆ ಸ್ತ್ರೀ ವ್ಯಾಮೋಹವೇ ಬರಲಿಲ್ಲ. 36 ವರ್ಷ ಆಗಿದೆ, ಸಂಸಾರ ಮಾಡಬೇಕು, ಒಬ್ಬ ಹೆಂಡತಿಯನ್ನು ಪಡ್ಕೊಳ್ಬೇಕು ಅನ್ನೋ ಬುದ್ಧಿಯೇ ಉಂಟಾಗಲಿಲ್ಲ. ಅಲ್ಲೇ ತಪ್ಪು ಭಾಷಾಂತರ, ಎನ್ ದತ್ತ ಅವರು ತಪ್ಪು ಭಾಷಾಂತರ ಮಾಡಿದ ಜಾಗ ನೋಡಿ. ದೊಡ್ಡ ಪಂಡಿತರು, ಕಲ್ಕತ್ತಾದ ಪಂಡಿತರು. ಸ್ತ್ರೀಯರಿದ್ರು ಅವನಿಗೆ ತೃಪ್ತಿ ಆಗಲಿಲ್ಲ ಅಂತ ಅರ್ಥ ಮಾಡಿದ್ದಾರೆ. ಹಾಗಲ್ಲ. ಭೀಷ್ಮನ ಚಾರಿತ್ರಕ್ಕೆ ಮಸಿ ಬೆಳೆಯುತ್ತೆ ಶ್ಲೋಕ ಹಾಗರ್ಥ ಮಾಡಿದರೆ. ಏನು ಎಲ್ಲಿ ಊಟ ಮಾಡ್ತಿದ್ನು, ಏನು ಕಚ್ಚೋ ಕಾಡು ಮೇಡು ಅಲಿತಿದ್ದ. ಒಂದು ದಿವಸ ಒಂದು ಬೇಟೆ ಪ್ರಾಣಿಯನ್ನ ಅಟ್ಟಿಸಿಕೊಂಡು ಶಂತನು ಚಕ್ರವರ್ತಿ ಅದೇ ಕಾಡಿಗೆ ಬರ್ತಾನೆ. ಮಗ ಇದ್ದ ಕಾಡಿಗೆ. ಇವನು ಮಗ ಅಂತ ಅವನಿಗೆ ಗೊತ್ತಿಲ್ಲ. ನೀರು ಕುಡಿಬೇಕು ಅಂತ ಗಂಗೆಯಲ್ಲಿ ಕೈ ಹಾಕಿ ಬೋಗ್ಸ ನೀರು ತಗೊಳ್ತಾನೆ.
ಹಿಂದಿನಿಂದ ನೋಡ್ತಾನೆ, ಒಂದು ಹನಿ ನೀರು ಇಲ್ಲದಂತೆ ಗಂಗೆ ಇಂಗಿ ಹೋಗ್ತದೆ. ಏನಾಯಿತು, ಗಂಗೆ ನೀರು ಎಲ್ಲಿ ಹೋಯಿತು ಅಂದ್ರೆ, ಮೇಲ್ಗಡೆ ಒಬ್ಬ ಹುಡುಗ ಪುಂಖಾನುಪುಂಖವಾಗಿ ಬಾಣ ಪ್ರಯೋಗ ಮಾಡಿ ಬಾಣಗಳಿಂದ ಸೇತುವೆ ಬ್ಯಾರೇಜ್ ಕಟ್ಬಿಡ್ತಾನೆ ಗಂಗೆಗೆ. ಒಂದು ಹನಿ ನೀರು ಕೆಳಕ್ಕೆ ಬರೋದಿಲ್ಲ. ಶಂತನಿಗೆ ಆಶ್ಚರ್ಯವಾಯಿತು, ಬಾಯಾರಿಕೆ ಮರೆತು ಹೋಯಿತು. ಯಾರು ಈ ಹುಡುಗ ಇಷ್ಟೊಂದು ಬಾಣ ಪ್ರಯೋಗ ಮಾಡ್ತಿದ್ದಾನೆ, ಗಂಗೆ ಪ್ರವಾಹ ತಡೆದು ಬಿಟ್ಟಲ್ಲ ಅಂತ ಹತ್ರ ಹೋಗಿ ಅವನ ತಲೆ ಮುಟ್ಟಿ, ಮಗು ನೀನ್ ಯಾರಪ್ಪ ಅಂತ ಕೇಳುವ ಹೊತ್ತಿಗೆ ಗಂಗಾದೇವಿಯೇ ಬಂದಳು. ರಾಜನ್, ಇವನು ನಿನ್ನ 8ನೇ ಮಗ, ಇವನೇ ನಿನ್ನ ಮಗ. ದೊರೆ ಜ್ಞಾಪಕವೇ ಬರಲಿಲ್ಲ. ನೀನ್ ಯಾರು ಅಂತ ಕೇಳಿದ ಗಂಗೆಯನ್ನ. ಒಳ್ಳೆ ಗಂಡ, ಮಾಡರ್ನ್ ಗಂಡ. ಏನ್ರಿ ಬಿಡ್ತು ಅಂತ ಹೇಳಿ, ಹೆಂಡತಿಯಾಗಿರ್ಲಿವೆ ನಾನು ಒಂದು ಕಾಲದಲ್ಲಿ ಅಂದ್ರೆ, ನಾನು ನಂಬಿಕೆ ಬರಲಲ್ದು ಏನು ಮಾಡಲಿ ಅಂದಾಗ ಅವಳು ಅವನ ಜೊತೆ ಸಂಸಾರ ಮಾಡುವಾಗ ಭೀಷ್ಮನನ್ನ ಕೈಯಲ್ಲಿ ಎತ್ತಿಕೊಂಡಿದ್ದ ಆ ರೂಪವನ್ನೇ ತೋರಿಸ್ತಾಳೆ. ಇದನ್ನು ಸಿನಿಮಾ ತೋರಿಸಿದ್ರೆ ಚೆನ್ನಾಗಿತ್ತು. ಚೋಪ್ರಾ ಅವರಿಗೆ ದುರ್ಬುದ್ಧಿ, ನಾನು ಕನ್ಸಲ್ಟ್ ಮಾಡಲಿಲ್ಲ. ಮಾಡಿದ್ರೆ ನಾನೆಲ್ಲ ಡೈರೆಕ್ಷನ್ ಕೊಡ್ತಿದ್ದೆ ಅವರಿಗೆ. ಇಂಥ ಒಳ್ಳೆ ಬ್ಯೂಟಿಫುಲ್ ಶಾರ್ಟ್ಸ್ ಆಗುತ್ತೆ ಮಹಾಭಾರತ ಹೀಗೆ ಮಾಡಿದ್ರೆ. ಮೂಲೆ ಇಟ್ಕೊಂಡು ಮಾಡಬೇಕು. ಓ ಸರಿ, ಇವನೇ ಭೀಷ್ಮ ಅಂತ ತಿಳಿಯಿತು. ಆಮೇಲೆ ನಾನು ಕರ್ಕೊಂಡು ಹೋಗ್ತೇನೆ ಇವನನ್ನ ಎಂಬುದಾಗಿ ಕೇಳಲಾಗಿ, ನಿಮ್ಮ ಮಗ ನೀವು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗಿ, ನಂದೇ ಅಪ್ಪಣೆ ಅಂದಳು. ಅರಮನೆ ಕರ್ಕೊಂಡ್ಬಂದ. ಅಂದ್ರೆ ತಂದೆ ಮಕ್ಕಳು ಪರಸ್ಪರ ಭೇಟಿ ಆಗೋದಕ್ಕೆ 36 ವರ್ಷ ಬೇಕಾಯಿತು. ಅರಮನೆಗೆ ಬಂದ್ಮೇಲೆ ಅವನ ಕಲಿಸೋದೇನು ವಿದ್ಯಾಭ್ಯಾಸ ಉಳಿಲೇ ಇಲ್ಲ ತಂದೆಗೆ. ಎಲ್ಲ ಸೆಲ್ಫ್ ಎಜುಕೇಟೆಡ್, ಎಲ್ಲ ಮಾಡ್ಕೊಂಡ್ ಬಂದಿದ್ದಾನೆ. ಹೆಂಡತಿ ಒಂದು ಕರ್ಕೊಂಡ್ ಬಂದಿಲ್ಲ. ಅದಾದ ನಂತರ ಸ್ವಲ್ಪ ದಿವಸಗಳಲ್ಲಿ ಶಂತನು ಚಕ್ರವರ್ತಿ ಇನ್ನೊಂದು ಕಡೆ ಬೇಟೆಗೆ ಹೋಗಿರುವಾಗ ಅಲ್ಲಿ ಒಬ್ಬ ಕನ್ಯಾಮಣಿಯನ್ನು ನೋಡ್ತಾನೆ. ಆ ಕನ್ಯಾಮಣಿಯನ್ನು ಮೋಹಗೊಳ್ತಾನೆ. ಅವಳೇ ಸತ್ಯವತೀ ದೇವಿ. ಅವಳು ಆಗಲೇ ವೇದವ್ಯಾಸರನ್ನ ಪರಾಶರ ಮಹರ್ಷಿಗಳಿಂದ ಹಡೆದಿದ್ದ ಪುಣ್ಯಾತಿಗಿತ್ತಿ. ಆ ಕಥೆ ತಮಗೆಲ್ಲ ಗೊತ್ತಿರಬಹುದು. ಹೆಚ್ಚು ಹೇಳಿದ್ರೆ ಇವತ್ತೆಲ್ಲ ಬರೀ ಇದೇ ಕಥೆ ಆಗಿಬಿಡುತ್ತೆ. ಉಪರಿಚರುವಸು ಕಥೆ ಹೇಳಬೇಕು. ಪೂರ್ವದಲ್ಲಿ, ಎಲ್ಲ ಪೂರ್ವದಲ್ಲೇ, ಡೇಟ್ ಕೇಳಬೇಡಿ. ಒಂದಾನೊಂದು ಕಾಲದಲ್ಲಿ, ಸಿನಿಮಾ ಅಲ್ಲ, ಇದ್ದಿದ್ದು ಹೇಳ್ತಾ ಇದ್ದೇನೆ. ಚೇದಿ ರಾಜ್ಯದಲ್ಲಿ, ಚೇದಿ ಮಹಾರಾಷ್ಟ್ರದ ಒಂದು ಭಾಗ, ಒಬ್ಬ ದೊರೆ ಇದ್ದ. ಅವನಿಗೆ ವಸು ಅಂತ ಹೆಸರು. ಅಷ್ಟವಸುಗಳಲ್ಲಿ ಒಬ್ಬ ಅಲ್ಲ, ಜ್ಯೋತಿ ವಸು ಇದ್ದಾಗೆ ಹೆಸರು ಅಷ್ಟೇ. ಇವನು ವಸು. ಇವನು ಎಷ್ಟು ಧರ್ಮಶೀಲ ಇದ್ದ ದೊರೆ ಅಂದ್ರೆ, ಅರಮನೆಯನ್ನೊಲ್ಲದೆ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಆಶ್ರಮದಲ್ಲಿ ವಾಸ ಮಾಡ್ತಿದ್ದ. ಎಕ್ಸಾಂಪಲರಿ ಕಿಂಗ್. ಇಂದ್ರ ಅವನ ತಪಸ್ಸು, ಧರ್ಮ ಪರಿಪಾಲನಾ, ರಾಜ್ಯ ಪರಿಪಾಲನಾ ರೀತಿಗೆ ಮೆಚ್ಚಿ ಅವನಿಗೊಂದು ವಿಮಾನವನ್ನು ಕೊಟ್ಟಿದ್ದ. ಹಾರಾಡುವ ವಿಮಾನ. ಅದು ಸ್ಫಟಿಕದಿಂದ, ಕ್ರಿಸ್ಟಲಿಂದ ಮಾಡಲ್ಪಟ್ಟ ವಿಮಾನ. ಪುಷ್ಪಕದ ವಿಮಾನ ಹಾಗಲ್ಲ. ಫ್ಯೂಯಲಿಂಗ್ ಅದು ಇದು ಏನು ಬೇಡ ಇದಕ್ಕೆ. ಆಮೇಲೆ ಅವನಿಗೆ ವೈಜಯಂತಿ ಎಂಬುವ ಮಾಲೆಯನ್ನು ಕೊಟ್ಟು ಒಂದು ಕೈಯಲ್ಲಿ ಕೋಲನ್ನು ಕೊಟ್ಟಿದ್ದ. ವಾಕಿಂಗ್ ಸ್ಟಿಕ್ ಅಂತ ತಿಳ್ಕೋಬೇಡಿ. ಅದು ಯಾತಕ್ಕೆ ಅಂದ್ರೆ, ನೀನು ನೆನೆಸಿದಾಗ ಇದರಲ್ಲಿ ದೇವತೆಗಳೆಲ್ಲ ಪ್ರತ್ಯಕ್ಷರಾಗ್ತಾರೆ, ನಿನ್ನ ಕೈಯಿಲ್ದಿರಲಿ ಅಂತ ಒಂದು ಕೋಲು ಕೊಟ್ಟಿದ್ದ. ಅವನೇನ್ ಮಾಡಿದ, ಇದನ್ನು ತನಗೆ ಅನುಕೂಲ ಮಾಡಿಕೊಟ್ಟ ಇಂದ್ರನನ್ನೇ ನೆನೆಸಿ ಆ ಕೋಲಿನಲ್ಲಿ ಇಂದ್ರನನ್ನು ಆವಾಹನ ಮಾಡಿ ತನಗೆ ಅದು ದೊರೆತ ದಿವಸದಿಂದ ಪೂಜೆಯನ್ನು ಶುರು ಮಾಡಿದ. ಅದೇ ಇಂದ್ರ ಪೂಜೆ ಅಂತ ಶುರುವಾಯಿತು. ಅದನ್ನೇ ಗೋವರ್ಧನ ಪ್ರಸಂಗದಲ್ಲಿ ನಮ್ಮ ಕೃಷ್ಣ ಭಾಗವತದಲ್ಲಿ ನಿಲ್ಲಿಸಿದ್ದು. ಎಷ್ಟು ಕಥೆ ಇದೆ ನೋಡಿ ಇದು. ಅವನಿಗೆ ಯಾವುದೋ ಒಂದು ಕಾಲದಲ್ಲಿ ವೀರ್ಯಸ್ಖಲನವಾಗಿ ಒಂದು ಮತ್ಸ್ಯಕನ್ಯೆಯಲ್ಲಿ ಅವಳಿ ಮಕ್ಕಳು ಹುಟ್ಟಿದರು. ಯಾರಿಗೆ? ಉಪರಿಚರ ವಸುವಿಗೆ. ಅವನು ಯಾವಾಗಲೂ ಮೇಲೆ ಹಾರಾಡ್ತಿದ್ದ, ಭೂಮಿಲಿ ಇಳಿತಿರಲಿಲ್ಲ. ಅದಕ್ಕೆ ಉಪರಿಚರ ವಸು, ಬರೀ ಹೆಲಿಕಾಪ್ಟರ್ ಹೋಗೋ ಮಿನಿಸ್ಟರ್ ಇದ್ದ ಹಾಗೆ. ಅವಳಿ ಮಕ್ಕಳು ಹುಟ್ಟಿದರು. ಆ ಅವಳಿ ಮಕ್ಕಳಲ್ಲಿ ಮೊದಲನೆಯದು ಹೆಣ್ಣು ಮಗು. ಅವಳನ್ನ ಒಬ್ಬ ನಾವಿಕನಿಗೆ ಕೊಟ್ಟ, ಬೆಸ್ತರವನಿಗೆ. ಆ ಹುಡುಗಿಯನ್ನ ಅವನು ಪ್ರೀತಿಯಿಂದ ಬೆಳೆಸಿದ. ದಾಸರಾಜ, ಮತ್ಸ್ಯಕುಲದ ದೊರೆ. ಅವಳೇ ಮತ್ಸ್ಯಗಂಧಿ. ಅವಳ ಮೈಯಲ್ಲಿ ಮೀನಿನ ವಾಸನೆ ಇತ್ತು. 100 ಯೋಜನಕ್ಕೆ ಬಡಿಯೋದ ವಾಸನೆ. ಹತ್ರ ಬಂದ್ರೆ ಲಾರಿ ಮೀನಿಂದು, ಕಾರಲ್ಲಿ ಹೋಗ್ತಿರ್ತೀರಿ, ಎದುರುಗಡೆ ಹಿಂದ್ಗಡೆ ಏನಾದರೂ ಒಂದು ಲಾರಿ ಮೀನು ತುಂಬಿಕೊಂಡು ಹೋಗ್ತಿದ್ರೆ ಏನಾಯಿತು, ಮೂಗು ಮುಚ್ಕೊಂಡ್ರಲ್ಲ, ಪಕ್ಕದವ್ರು ಕೇಳಿದ್ರೆ ಏನಿಲ್ಲ ಮತ್ಸ್ಯಾವತಾರ ನೆನಪಾಯಿತು.
ವೈದಿಕ ಪರಿಭಾಷೆ ಮುಂಚೆ ಹೇಳುವ ಪರಿಭಾಷೆ. ಇವಳು ಮತ್ಸ್ಯಗಂಧಿ, ಯೋಜನಗಂಧಿ. ಕಪ್ಪಾಗಿದ್ದಳು ಕಾಲಿ ಅಂತ ಒಂದು ಹೆಸರು. ಇವಳಿದ್ದ ಜಾಗ ಯಾವುದು? ಯಮುನಾ ನದಿಯ ಒಂದು ಭಾಗ ಎರಡು ಸೀಳಾಗಿ ಹರಿಯುತ್ತಾ ಇದ್ದಂಥ ಒಂದು ನಡುಗಡ್ಡೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಯಾತ್ರಿಕರನ್ನ ಪರಸ್ಪರವಾಗಿ ಸಾಗಿಸ್ತಾ ಇದ್ದಳು. ಆ ನಡುಗಡ್ಡೆಯಲ್ಲಿಯೇ ವೇದವ್ಯಾಸರು ಹುಟ್ಟಿದ್ದು. ಆ ಜಾಗದಲ್ಲಿ ನಮ್ಮ ಕಾಶಿ ಮಠದ ಜಗದ್ಗುರುಗಳು, ಕೊಂಕಣಿ ಸಮಾಜದವರು ಅದ್ಭುತವಾದ ವೇದವ್ಯಾಸರ ಗುಡಿಯನ್ನು ಕಟ್ಟಿಸಿದ್ದಾರೆ. ಅದು ಕಲ್ಪಿ ಅಂತ ದ್ವೀಪದ ಹೆಸರು. ನಾವೆಲ್ಲ ಹೋಗಿದ್ದೇವೆ, ನೋಡಿದ್ದೇವೆ. ಅದ್ಭುತ. ನವಿಲುಗಳು ಇನ್ನೂ ಕುಣಿದಾಡ್ತೇವೆ. ನಾವು ಪಾರಾಯಣ ಮಾಡಿ ಅಕ್ಷತೆ ಎದುರಿಗೆ ಎರಿಸಿದ್ರೆ ನವಿಲುಗಳು ಬಂದು ಅಕ್ಷತೆಯನ್ನು ಕೊಕ್ಕಿ ಕೊಕ್ಕಿ ತಿಂದುಕೊಂಡು ಹೋಗ್ತಿದ್ವು. ಬಹಳ ಸುಂದರವಾದ ಸ್ಥಳ ಅದು. ಅಲ್ಲಿ ಆಕೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ದೋಣಿ ಓಡಿಸ್ತಾ ಇದ್ಲು. ಇದು ಮೊದಲನೇ ಮಗು. ಆಮೇಲೆ ಹುಟ್ಟಿದ ಮಗು ನಿಮ್ಗೆ ಆಶ್ಚರ್ಯವಾಗುತ್ತೆ. ಅದು ಗಂಡು ಮಗು. ಅವನೇ ಮುಂದೆ ಮತ್ಸ್ಯರಾಜ, ವಿರಾಟ್ ರಾಜನ ಪೂರ್ವಜ. ಅದು ಮತ್ಸ್ಯ ದೇಶ. ಹೀಗಾಗಿ ಪಾಂಡವರಿಗೂ ವಿರಾಟ್ ರಾಜನಿಗೂ ಪೂರ್ವದ ದಾಯಾದ ಸಂಬಂಧವಿದ್ದದ್ದರಿಂದಲೇ ಅಜ್ಞಾತವಾಸವನ್ನ ಬೇಕೆಂತಲೇ ಪಾಂಡವರು ವಿರಾಟ್ ನಗರದಲ್ಲಿ ಆರಿಸಿಕೊಳ್ತಾರೆ. ಒಂದು ವೇಳೆ ಇವರು ಪಾಂಡವರು ಅಂತ ಗೊತ್ತಾದರೂ ಬಿಟ್ಟುಕೊಡುವುದಿಲ್ಲ ಧರ್ಮಾತ್ಮ ದೊರೆ ಎಂಬುದಾಗಿ. ಇದೆಲ್ಲ ಸಂಬಂಧ. ನಾನು ಗೋದ್ರು ಬೇಗ ಬಿಡಿಸಿಬಿಟ್ಟೆ. ನೀವು ಆದಿಪರ್ವ, ಸೌಪ್ತಿಕ ಪರ್ವ, ಅದು ಇದು ಎಲ್ಲ ಓಡಿ ಕಣ್ಣು ಕುರುಡು ಮಾಡ್ಕೊಂಡು ಓದಬೇಕಾದ ಕಥೆ ಇದು. ಇದು ಒಂದು ಭಾಗ. ಇನ್ನೊಂದು ಭಾಗ, ಈ ಮತ್ಸ್ಯಗಂಧಿ ದಷ್ಟಪುಷ್ಟವಾಗಿದ್ದರು. ಪರಾಶರರೆಂಬ ಮಹರ್ಷಿ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ಹೇಳ್ತೇವಲ್ಲ, ಆ ಪರಾಶರ ಮಹರ್ಷಿ ಅವರೇ ವಿಷ್ಣು ಪುರಾಣ. ಎಲ್ಲರೂ ಬಂದು ತಡೆದು ಮಾಡಬೇಡ ಮಹಾರಾಯ, ನೀನು ಆದಿಪುರಾಣವನ್ನು ವಿಷ್ಣು ಪುರಾಣವನ್ನು ಬರೀ ಅಂತ ಅವರಿಗೆ ಅನುಕೂಲ ಮಾಡಿಕೊಟ್ರು. ಅವರು ಈ ದ್ವಾಪರ ಯುಗದಲ್ಲಿ 27ನೇ ವ್ಯಾಸರಾಗಿ ಇದ್ದವರು. ಅವರ ಮಕ್ಕಳು 28ನೇ ವ್ಯಾಸರು. ಋಷಿಗಳಿಗೆ ವೇದ ಪ್ರತ್ಯಕ್ಷ ಆಗ್ತಾ 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 ಅದನ್ನ ಇದು ಋಗ್ವೇದದಲ್ಲಿ ಬರಬೇಕು, ಇದು ಜೋಡಿಸೋ ಕೆಲಸವನ್ನು ಮಾಡುವವರೆಲ್ಲ ವ್ಯಾಸರು. ಇಂಥವರು ಇಲ್ಲಿಯವರೆಗೆ 28 ವ್ಯಾಸರಾಗಿದ್ದಾರೆ. ಈಗಿನ ವ್ಯಾಸರು ಚಿರಂಜೀವಿಗಳು, ಕಥೆಯ ಮೂಲ ಪುರುಷರು. ಅವರು ಭಗವಾನ್ ವೇದವ್ಯಾಸರು. ಕೃಷ್ಣ ದ್ವೈಪಾಯನರು 28ನೇವರು. ಅವರ ತಂದೆ ಈ ಪರಾಶರ ಮಹರ್ಷಿಗಳು. ಆ ದೋಣಿಯನ್ನು ದಾಟಿಸುವಂತ ಹುಡುಗಿನ ಕೇಳ್ತಾರೆ. ಒಂದು ದಿವಸ ಈ ಕಡೆಯಿಂದ ಆ ಕಡೆ ಹೋಗುವಷ್ಟರಲ್ಲಿ ಒಂದು ಅಮೋಘವಾದ ಮೋಡ ಬಂದು ಮುಚ್ಚಿಕೊಳ್ತದೆ. ಮಂಜು ಸುತ್ತ ಒಂದು ತೆರೆ ಇದ್ದ ಹಾಗೆ. ಅದು ಇಂಗ್ಲಿಷಲ್ಲಿ ಫಾಗ್ ಅಂತ ಹೇಳ್ತೀರಿ, ಮಿಸ್ಟ್. ಆಕೆಯನ್ನ ಅವರು, ಈ ಮುಹೂರ್ತ ಚೆನ್ನಾಗಿದೆಯಮ್ಮ, ಲೋಕಕ್ಕೆ ಒಳ್ಳೆಯದನ್ನು ಉಂಟು ಮಾಡತಕ್ಕಂತಹ ಒಬ್ಬ ಮಗ ಹುಟ್ಟುತ್ತಾನೆ, ನೀನು ಆ ಮಗುವನ್ನ ಧಾರಣೆ ಮಾಡಬಲ್ಲಿಯಾ ಗರ್ಭದಲ್ಲಿ ಅಂತ ಕೇಳಲಾಗಿ, ಅಯ್ಯೋ ನಾನು ಕನ್ಯೆ ಆಗಿದ್ದೇನೆ, ನಮ್ಮ ತಂದೆ ಏನಂತಾನೋ, ಲೋಕ ಏನಂತಾಳೋ ಅಂತ ಹೆದರ್ತಾಳೆ ಆಕೆ. ಇಲ್ಲ, ನಿನಗೆ ಕನ್ಯಾತ್ವ ಪ್ರಾಪ್ತವಾಗಲಿ, ನನಗೇನಾಗಬೇಕಾಗಿಲ್ಲ, ಆ ಮಗುವನ್ನು ಹಡೆದು ಕೊಟ್ಟುಬಿಡು ಅಂತ ಕೇಳಿ ಆಕೆಯಲ್ಲಿ ಗರ್ಭವನ್ನುಂಟು ಮಾಡ್ತಾರೆ ಪರಾಶರರು. ಕಥೆಗೆ ತಪ್ಪರ್ಥವನ್ನು ಮಾಡಬೇಡಿ. ಋಷಿಗಳ ಗರ್ಭ ಒಂದು ಕ್ಷಣವೂ ತೊಂಗುವುದಿಲ್ಲ ಅಂತ ಒಂದು ಗಾದೆ ಮಾಡಿದ್ದಾರೆ. ಗರ್ಭ ಧರಿಸಿದ್ರು, ಗರ್ಭವನ್ನು ಹಡೆದಳು, ಇದೋ ನಿಮ್ಮ ಮಗು ತಗೊಂಡು ಹೋಗಿ ಅಂತ ಕೊಟ್ಟುಬಿಟ್ಲು. ಅವರೇ ಕೃಷ್ಣ ದ್ವೈಪಾಯ. ದ್ವೈಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನರು, ಕಪ್ಪಾಗಿದ್ದರಿಂದ ಕೃಷ್ಣರು, ವೇದಗಳನ್ನು ವಿಭಾಜನೆ ಮಾಡಿದ್ರಿಂದ ವೇದವ್ಯಾಸರು. ಇಂತಹ ಮಹಾನುಭಾವರು ಲೋಕದಲ್ಲಿ ಅವತಾರ ಮಾಡಿದ್ದು ನಡುಗಡ್ಡೆಯಲ್ಲಿ ಸತ್ಯವತಿ ಪುತ್ರರಾಗಿ. ಅದಾದ ಮೇಲೆ ಅವಳಿಗೆ ಪುನಃ ಕನ್ಯತ್ವ ಪ್ರಾಪ್ತಿವಾಯಿತು. ಯಾರೂ ಲೋಕದಲ್ಲಿ ಆಕ್ಷೇಪ ಮಾಡಲಿಲ್ಲ. ನಾವು ಹೇಳಿದ ಕಲ್ಪಿ ದ್ವೀಪದಲ್ಲಿ ನೀವು ವೇದವ್ಯಾಸರನ್ನ ಆ ಸತ್ಯವತಿ ತೊಡೆಯ ಮೇಲೆಯೇ ಕಾಣ್ತೀರಿ. ಪರಾಶರ ಮಹರ್ಷಿಗಳ ಜೊತೆಯಲ್ಲಿ ಅದ್ಭುತವಾದ ದೇವಸ್ಥಾನ. ಸೆಕೆ ಮಾತ್ರ ತೊಡೆಯೋಕ್ಕಾಗುವುದಿಲ್ಲ. ಝಾನ್ಸಿ ಸ್ಟೇಷನ್ನಿಂದ ಹೋಗಬೇಕು ಈ ಕಡೆಯಿಂದ, ಅಥವಾ ಆ ಕಡೆಯಿಂದ ಅಲಹಾಬಾದಿಂದ ಬರಬಹುದು. ನಮ್ಮ ಸ್ನೇಹಿತರು ಉಮೇಶ್ ಭಟ್ರು ಕರ್ಕೊಂಡು ಹೋಗಿದ್ರು ಒಂದ್ಸಲ. ಅಲ್ಲಿ ವೇದ ಪಾರಾಯಣ, ರಾಮಾಯಣ ಎಲ್ಲ ಮಾಡಿದ್ದೇವೆ, ಪ್ರವಚನ ಮಾಡಿದ್ದೇವೆ. ಬಾಲಲ್ ವೇದವ್ಯಾಸ ಮಂದಿರ್, ಇಟ್ ಈಸ್ ಆನ್ ದಿ ಇಂಟರ್ನ್ಯಾಷನಲ್ ಮ್ಯಾಪ್ ಟುಡೇ. ತಾವು ದಯವಿಟ್ಟು ನೋಡಬೇಕು ಆ ಜಾಗವನ್ನ. ಬಂದ ಅತಿಥಿಗಳಿಗೆ ಗೆಸ್ಟ್ ಹೌಸಸ್ ಕಟ್ಟಿದ್ದಾರೆ. ಅದರ ಹತ್ತಿರದಲ್ಲಿ ವ್ಯಾಸಿ, ಪರಾಶರಿ ಅಂತ 2 ಹಳ್ಳಿ ಇದೆ. ವ್ಯಾಸರ ಕಡೆಯವರು, ಪರಾಶರರ ಕಡೆಯವರು ಅಭಿಮಾನದಿಂದ ನೆನೆಯುತ್ತಾರೆ, ನಮ್ಮವರು ವ್ಯಾಸರು, ನಮ್ಮವರು ವೇದವ್ಯಾಸರು ಅಂತ. ಆ ಹಳ್ಳಿಗಳು ನಡ್ಕೊಂಡು ಹೋಗೋದಕ್ಕೆ ಬಹಳ ಕಷ್ಟವಾದ ಜಾಗ. ಇವತ್ತು ಅವರೆಲ್ಲ ದೇವಸ್ಥಾನಕ್ಕೆ ಬಂದು ನಡೆದುಕೊಳ್ಳುವಂತಹ ಸ್ಥಿತಿ ಏರ್ಪಟ್ಟಿದೆ ಆ ಸುಧೀಂದ್ರ ತೀರ್ಥ ಮಹಾಸ್ವಾಮಿಗಳ ಕೃಪೆಯಿಂದ.
ಸ್ವಲ್ಪ ಉತ್ತರ ಭಾರತ ಸಂಚಾರ ಮಾಡಬೇಕು. ನೀವು ನಮ್ಮ ದಕ್ಷಿಣ ಭಾರತವನ್ನು ನೋಡಬೇಕು, ಉತ್ತರ ಭಾರತ ಸಂಚಾರ ಮಾಡಬೇಕು, ಜನರ ಜೊತೆಯಲ್ಲಿ ಬೆಳೆಯಬೇಕು. ಇಂಥ ಉಪರಿಚರವ ವಸುವಿನ ಕಥೆ ಹೇಳಿದ್ದೇನೆ, ವೇದವ್ಯಾಸ ಅವತಾರವನ್ನು ಹೇಳಿದ್ದೇನೆ. ಅಲ್ಲಿಂದ ಮುಂದಿನ ಕಥೆಗೆ ಬರ್ತಾ ಇದ್ದೇವೆ. ಅದೇ ಮತ್ಸ್ಯಗಂಧಿ ಒಂದು ದಿವಸ ಶಂತನು ಚಕ್ರವರ್ತಿಯ ಕಣ್ಣಿಗೆ ಬೀಳ್ತಾಳೆ. ಕಣ್ಣಿಗೆ ಬಿದ್ದರೆ ವ್ಯಾಮೋಹವಾಗ್ತದೆ. ದೊರೆಗೆ ಹೇಗಿದ್ರು ಗಂಗೆ ಹೆಂಡತಿ ಭಾವದಲ್ಲಿದ್ದವಳು ತಪ್ಪಿ ಹೋಗಿದ್ದಳು, ಯೌವನ ಇತ್ತು. ಇವಳನ್ನು ಯಾತಕ್ಕೆ ನಾನು ಪತ್ನಿ ಭಾವದಲ್ಲಿ ಹೊಂದಬಾರದು ಅಂತ ಆಸೆ ಉಂಟಾಯಿತು. ಆಗಿನ ಕಾಲದಲ್ಲಿ ಇದು ಕ್ಯಾಸ್ಟ್ ಗೀಸ್ಟ್ ಜಾತಿ ಗೀತಿ ಅಷ್ಟೆಲ್ಲ ಏನು ಹಚ್ಕೊಳ್ತಾ ಇರಲಿಲ್ಲ. ಆ ಹುಡುಗಿಯನ್ನು ಯಾರಮ್ಮ ನೀನು ಅಂತ ಕೇಳಲಾಗಿ, ನಮ್ಮ ತಂದೆ ದೊಡ್ಡ ದೊರೆ ಇದ್ದಾನೆ, ಮತ್ಸ್ಯಕುಲಕ್ಕೆ ಅವನು ಅಧಿಪತಿ, ದಾಸರಾಜ ಅವನು ಒಪ್ಪಿಗೆ ಕೊಟ್ರೆ ನಾನು ಮದುವೆ ಆಗ್ತೇನೆ, ಇಲ್ಲದಿದ್ರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅವಳು ಹೇಳಿದಳು. ಅಯ್ಯೋ, ಅಲ್ಲಿ ಕೇಳೋದಾಗದಿರೋ ಅಂತ ಕೆಲಸ. ಹೋಗಿ ಕೇಳಿದ ಪಾಪ. ಆದ್ರೆ ಅವನೇನು ಹೇಳ್ದ, ಅಪ್ಪ ನೀವು ಚಂದ್ರವಂಶದ ದೊರೆಗಳು, ನಾವು ಬೆಸ್ತರ ಕುಲದ ಒಡೆಯರು, ನಮ್ಮ ಹುಡುಗಿ ನಿಮ್ಮ ಮನೆಗೆ ಬಂದ್ರೆ ನಿಮ್ಗಾಗಲೇ ಒಬ್ಬ ಮಗ ಇದ್ದಾನೆ ಅಂತ ಕೇಳಿದ್ದೇವೆ, 36 ವರ್ಷದ ಹುಡುಗ. ನಾಳೆ ಈ ಹುಡುಗಿ ಗತಿ ಏನು? ಇವಳ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಅವಳ ಗತಿ ಏನು? ಇವಳಿಗೆ ಏನಾದ್ರು ಮಕ್ಕಳಾದ್ರೆ ಅವನಿಗೆ ಮುಂದೆ ಚಂದ್ರವಂಶದ ಆಧಿಪತ್ಯ ಕೊಡ್ತೇವೆ ಅಂತ ಮಾತು ಕೊಟ್ರೆ ಮಗಳನ್ನು ಕೊಡ್ತೇನೆ, ಇಲ್ಲದೆ ಇದ್ರೆ ನಿಮ್ಮ ಸಂಬಂಧ ಮರೆತು ಬಿಡಿ ಅಂತ ಹೇಳಿಬಿಟ್ಟ. ಮಗನಿಗೆ ಅನ್ಯಾಯ ಮಾಡುವುದಕ್ಕೆ ಇಷ್ಟವಿಲ್ಲದೆ ಹೆಚ್ಚು ಮೊರೆ ಹಾಕೊಂಡು ಬಂದ ಶಂತನು ಚಕ್ರವರ್ತಿ ಊರಿಗೆ. ಎಷ್ಟು ದಾರುಣವಾದ ಕಥೆ ನೋಡಿಕೊಳ್ಳಿ. ಇದು ನಮ್ಮ ರಾಮಾಯಣದ ದಶರಥನ ಕಥೆಯನ್ನು ಹೋಲ್ತದೆ ಸ್ವಲ್ಪ ಮಟ್ಟಿಗೆ. ಕೈಕೇಯಿ ವಿವಾಹದ ಪ್ರಸಂಗದಲ್ಲಿ ಊರಿಗೆ ಬಂದವನೇ ಯಾರಿಗೂ ಮುಖ ಕೊಡಲಿಲ್ಲ, ಮಾತಾಡಲಿಲ್ಲ, ದುಃಖ ಪಡ್ತಿದ್ದಾನೆ. ಎಂದಿನಂತೆ ತಂದೆಗೆ ನಮಸ್ಕಾರ ಮಾಡುವುದಕ್ಕೆ ಹೋಗ್ತಾನೆ ಭೀಷ್ಮ. ಅಪ್ಪ ಯಾತಕ್ಕೆ ಮುಖ ಸೊರಗಿದೆ, ಮಾತಾಡ್ತಿಲ್ಲ, ಏನಾಗಿದೆ? ತಲೆನೋವೆ, ಜ್ವರವೇ? ಉಪನ್ಯಾಸಕ್ಕೆ ಹೋಗಿದ್ರೆ ಎಲ್ಲಿಯಾದರೂ ಏನಾಯಿತು? ಮಾತಾಡ್ತಿಲ್ವಲ್ಲ. ಏನಿಲ್ಲಪ್ಪ ಮಗು, ಚೆನ್ನಾಗಿದ್ದೇನೆ ಕಾಣೋ. ಏನಾಗಿದೆ ಅಂತ ಕೇಳಿದ್ರೆ ಏನಂತಾರೆ? ಏನೋಗಿಲ್ಲ ಅಂತಾರೆ. ಆದ್ರೆ ಮುಖ ಮಾಡಿದೆ. ಮಂತ್ರಿಗಳಲ್ಲಿ ಕಾರ್ಯ ಇಟ್ಟಿದ್ದಾನೆ, ರಾಜಕಾರ್ಯ ಗಮನಿಸ್ತಿಲ್ಲ, ಮತ್ತೊಂದಿಲ್ಲ. ಇವನು ಸಾರಥಿಯನ್ನ, ಅಪ್ಪನ ರಥ ಅವತ್ತು ಓಡಿಸಿದ್ನಲ್ಲ, ಸಾರಥಿಯನ್ನು ಕರೆದ. ಯಾಕೆ ಮೊನ್ನೆಯಿಂದ ಅಪ್ಪ ಪೆಚ್ಚಾಗಿದ್ದಾನೆ, ಏನಾಗಿದೆ? ಯಾರು ಬೈದ್ರೆ? ಏನಾದ್ರು ಮನಸ್ಸಲ್ಲಿ ರೋಗ ಇದೆಯೇ? ಏನಾದ್ರು ಚಿಂತೆ ಇದೆಯೇ? ಏನಾದ್ರು ಏನೋ ಮುಚ್ಚಿಡುತ್ತಿದ್ದಾನೆ ಅಂದ್ರೆ ಏನಿಲ್ಲ ಬುದ್ಧಿ ಅಂತದೇನು, ಚೆನ್ನಾಗೇ ಇದ್ದಾರೆ. ಮತ್ತೆ ಬೇಟೆಗೆ ಹೋಗಿದ್ದಾಗ ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲಿ ಹೋಗ್ತೀವಿ ಸ್ವಾಮಿ, ಬೇಟೆ ಮೃಗ ಎಲ್ಲಿರುತ್ತಲ್ಲ ಹುಡ್ಕೊಂಡು ಹೋಗಿದ್ದು. ಬೇಟೆ ಮೃಗ ಇದ್ದ ಜಾಗದಲ್ಲಿ ಹುಡ್ಕೊಂಡು ಹೋಗಿದ್ರೆ ಅಪ್ಪ ಯಾತಕ್ಕೆ ಪೆಚ್ಚಾಗಿದ್ದಾನೆ, ಎಲ್ಲೆಲ್ಲಿ ಹೋಗಿದ್ದೆ ಹೇಳು? ಅವನು ಬಾಯಿ ತಪ್ಪಿ ಹೇಳಿಬಿಟ್ಟ. ಬೆಸ್ತರ ಹುಡುಗಿ ಜಾಗಕ್ಕೆ ಹೋಗಿದ್ದು ಹೇಳಿಬಿಟ್ಟ. ಅವನು ಒಳ್ಳೆ ಸಾರ್ಥಿ. ಅವನು ಭೀಷ್ಮನ ಚುರುಕು ಬುದ್ಧಿ ಏನು ಮಾಡಿತು, ಅಲ್ಲೇನೋ ಆಗಿರಬೇಕು ಅಂತ ತಿಳ್ಕೊಂಡು ತಾನು ರಥವನ್ನು ಹತ್ತಿ ಬೇಟೆ ನೆಪವನ್ನು ಮಾಡಿಕೊಂಡು ಆ ಮತ್ಸ್ಯಗಂಧಿ ತೊರೆ ಇದ್ದ ಜಾಗಕ್ಕೆ ಹೋಗಿ ಗೌರವದಿಂದ ಕೇಳಿದ, ತಾವ್ಯಾರು? ಭೀಷ್ಮನ ಅವನು ಕೇಳಿದ, ಯಾರು? ನಾನು ಶಂತನು ಚಕ್ರವರ್ತಿಯ ಜ್ಯೇಷ್ಠ ಪುತ್ರ. ಮೊನ್ನೆ ನಮ್ಮ ತಂದೆ ಈ ಕಡೆ ಬಂದಿದ್ರು ಅಂತ ಕೇಳಿದೆ, ಇಲ್ಲೇನು ನಡೀತು ಸಮಾಚಾರ ನನಗೆ ಹೇಳಬೇಕಲ್ಲ. ಅವನು ಹೇಳಿದ, ಅಯ್ಯೋ ಅದೇ ಆಗದೆ ಹೋಗದೆ ಇರೋ ಕೆಲಸಪ್ಪ. ನನ್ನ ಮಗಳನ್ನು ನೋಡಿ ನನಗೆ ಕನ್ಯಾದಾನ ಮಾಡಿ ಅಂತ ಕೇಳಿದ ನಿಮ್ಮ ತಂದೆ. ನಮಗೇನು ಕೊಡೋಕೇನು ಆಕ್ಷೇಪ ಇಲ್ಲ, ದೊಲೆ ಚಕ್ರವರ್ತಿ ಮಗ ಹೆಂಡತಿ ಆಗ್ತಾಳೆ ಚಕ್ರವರ್ತಿ ಅಂತ ನಮಗೇನಂತೆ. ಆದರೆ ಅಡ್ಡ ಬರುವುದು ನೋಡು ನೀನೇ ಭೀಷ್ಮ, ನೀನು ಒಳ್ಳೆ ಹುಡುಗ ಕಣಪ, ನಿನ್ನ ವ್ಯಕ್ತಿತ್ವ ಏನೋ ತುಂಬಾ ಒಳ್ಳೆಯದು, ನಿನಗೆ ರಾಜ್ಯ ಕೊಡಬೇಕು, ನಿಮ್ಮ ವಂಶದ ಕಾನ್ಸ್ಟಿಟ್ಯೂಷನ್ ಆಗಿದೆ. ನನ್ನ ಮಕ್ಕಳ ಗತಿಯನ್ನು ನಾಳೆ ಅವಳನ್ನ ಯಾರು ಕಡೆಗಣಿಸ್ಬಿಟ್ರೆ ಏನು ಗತಿ ಅಂತ ಕೇಳಿದಾಗ ಭೀಷ್ಮ ಅಲ್ಲಿಂದ ಅಲ್ಲಿಯೇ ಪ್ರತಿಜ್ಞೆಯನ್ನು ಮಾಡಿಬಿಟ್ಟ. ಇನ್ನು ಮೇಲೆ ಲೋಕದ ಸ್ತ್ರೀಯರೆಲ್ಲರೂ ನನಗೆ ತಾಯಂದಿರು ಹಾಗೆ ಹೋದರು, ಸೋದರಿಯರು ಸಮಾನರು, ನಾ ಯಾರನ್ನೂ ಕಣ್ಣೆತ್ತಿ ನೋಡುವುದಿಲ್ಲ. ಆದ್ದರಿಂದ ನೀನದನ್ನು ಚಿಂತೆ ಮಾಡಬೇಡ ಎಂಬುದಾಗಿ ಒಂದು ಭಯಂಕರ ಪ್ರತಿಜ್ಞೆಯನ್ನು ಮಾಡಿಬಿಟ್ಟ. ಈ ಭಯಂಕರ ಪ್ರತಿಜ್ಞೆಯ ನೆಪದಿಂದ ಅವನಿಗೆ ಭೀಷ್ಮ ಎಂಬ ಹೆಸರಾಯಿತು. ಅದ್ಯ ಪ್ರಭೃತಿ ಮೇದಾಶ ಬ್ರಹ್ಮಚರ್ಯಂ ಭವಿಷ್ಯತಿ ಅಪುತ್ರಸ್ಯಾಪಿ ಮೇ ಲೋಕಾಃ ಭವಿಷ್ಯಂತಿ ಅಕ್ಷಯಾದಿವಿ. ಬೆತ್ತರ ರಾಜ ಕೇಳಿದ,
ನೀ ಮದುವೆನೇ ಮಾಡ್ಕೊಳ್ಳದೆ ಇದ್ರೆ ನಿನಗೆ ಮೋಕ್ಷ ಹೇಗೆ ಎಂದ. ನನ್ನ ಮೋಕ್ಷದ ವಿಷಯ ನಿನಗ್ಯಾಕೆ ಹೊಂದ ಅವನು. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರಲ್ಲ, ಮಕ್ಕಳಿಲ್ಲದೆ ಇದ್ದವರಿಗೆ ನಿನಗತಿ ಏನು ಅಂದ್ರೆ ಅಪುತ್ರಸ್ಯಾಪಿ ಮೇ ಲೋಕಾಃ ಭವಿಷ್ಯಂತಿ ಅಕ್ಷಯ ದಿವಿ. ನಾನು ನನ್ನ ಲೋಕವನ್ನು ನಾನು ಪಡ್ಕೊಳ್ತೇನೆ. ನಾನು ಯೋಗವನ್ನು ಬಲ್ಲವನು, ಅಷ್ಟಾಂಗ ಯೋಗವನ್ನು ಬಲ್ಲವನು. ಉತ್ತರಾಯಣ ಬರೋ ತನಕ ಯುದ್ಧದಲ್ಲಿ ಬಿದ್ದಿರ್ತೇನೆ. ಬರ್ತದೆ ಹತ್ತಿರದಲ್ಲಿ ಭೀಷ್ಮಾಷ್ಟಮಿ, ಭೀಷ್ಮ ಏಕಾದಶಿ ಬರ್ತದೆ. ನನ್ನ ಮೋಕ್ಷಕ್ಕೆ ನಾನು ಹೋಗಬಲ್ಲೆ, ನೀ ಯೋಚನೆ ಮಾಡಬೇಡ. ನಮ್ಮ ತಂದೆಗೆ ನೀನು ಮಗಳನ್ನು ಕೊಟ್ಟು ಮದುವೆ ಮಾಡೋಕೆ ಸಿದ್ಧವಾಗಿದ್ದೀಯಾ ಅಂತ ಕೇಳಿದ. ಅಪ್ಪನಿಗೆ ಮದುವೆ ಮಾಡಿಸಿದ ಧೀರ ಅಲ್ಲ, ಮಗನಿಗೆ ಮದುವೆ ವಯಸ್ಸಾಗಿದೆ, ತನಗೆ ಅಂತ ಹೆಣ್ಣು ಕೇಳಲಿಕ್ಕೆ ಹೋಗಲಿಲ್ಲ, ಅಪ್ಪನಿಗೆ ಅಂತ ಹೆಣ್ಣು ಕೇಳೋಕೆ ಹೋಗ್ತಾನೆ ಲೋಕದಲ್ಲಿ. ನೀವು ಕೌಟುಂಬಿಕ ದೃಷ್ಟಿಯಿಂದ ನೋಡಿದರೆ ಭೀಷ್ಮನನ್ನು ತುಂಬ ಮೆಚ್ಚಿಕೊಳ್ಳಬೇಕು. ಮಹಾತ್ಯಾಗಿ, ತಂದೆ ಮೇಲೆ ಎಷ್ಟು ಪ್ರೀತಿ. ನೀವೆಲ್ಲ ಇದ್ದೀರಿ, ನಿಮ್ಮ ತಂದೆ ತಾಯಿಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀರಿ ನಾ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳ್ತೀರಿ? ಬಹಳ ಬಹಳ ಅಂದ್ರೆ ಎಷ್ಟು ಇಷ್ಟ ಅಷ್ಟ ಸಣ್ಣ ಹುಡುಗರಿಗೆ ಕೇಳಿದಾಗೆ ಅದು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ತಂದೆ ತಾಯಿಯಲ್ಲಿ ಮಕ್ಕಳಿಗೆ ಈ ನಾನು 11 ವರ್ಷದಲ್ಲಿ ನಮ್ಮ ತಂದೆಯನ್ನು ಕಳ್ಕೊಂಡೆ. 4 ದಿವಸದಿಂದ ಸಾಂದ್ರವಾಗಿ ಅವರ ನೆನಪು ಬರ್ತಾ ಇದೆ. ಕೂತ್ಕೊಂಡು ಏಕಾಂತದಲ್ಲಿ ಬೆಕ್ಕರಿಸ್ತೇನೆ. ಇನ್ನಷ್ಟು ವರ್ಷ ಇರಬೇಕಾಗಿತ್ತು ನಮ್ಮಪ್ಪ, ಅವ್ರಿಗೆ ನಾವು ವಿದ್ಯೆ ಕಲಿಯಬೇಕಾಗಿತ್ತು. ಈಗ ಅರ್ಥ ಆಗ್ತಾ ಇದೆ ಅವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ನಮಗೀಗ ಆ ವಯಸ್ಸಲ್ಲಿ ಅರ್ಥ ಆಗ್ತಿರಲಿಲ್ಲ. ಈ ತಂದೆಯನ್ನು ಪ್ರೀತಿ ಮಾಡೋದಂದ್ರೆ ಏನು? ರಾಮನಿಂದ ಕಲಿಯಬೇಕು, ರಾಮಾಯಣದಲ್ಲಿ ಭೀಷ್ಮನಿಂದ ಕಲಿಯಬೇಕು. ಆದರೆ ದುರ್ದೈವಕ್ಕೆ ಇಲ್ಲಿ ರಾಜಕೀಯದ ಗೋಜಲಿನ ಅಂಶಗಳು, ಕೆಲವು ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್ ಎಳೆಗಳು ಬರ್ತವೆ. ಅದನ್ನು ವಿವರಿಸಿ ಮುಂದೆ ಹೋಗ್ತೇನೆ. ಮಹಾಭಾರತದ ದುರಂತದ ಮೂಲ ಸೂತ್ರ ಇರುವುದೇ ಭೀಷ್ಮನ ಈ ಪರಿತ್ಯಾಗದಲ್ಲಿ. ಪ್ರಶ್ನೆ ಕೇಳಲ್ಲ, ನೀವಂತೂ ಕೇಳೋದಿಲ್ಲ, ನಾನೇ ಕೇಳಿಬಿಡ್ತೇನೆ. ಮೊದಲನೇ ಪ್ರಶ್ನೆ ಒಂದೇ ಸಾಕು ಇವತ್ತಿಗೆ. ಭೀಷ್ಮ ಮಾಡಿದ್ದು ಸರಿಯೇ ಅಂತ. ತಂದೆಯ ಸುಖಕ್ಕಾಗಿ ತನ್ನ ಸುಖವನ್ನ ತ್ಯಾಗ ಮಾಡಿ ಆ ತಂದೆಗೆ ಬಂದು ಹೇಳ್ತಾನೆ, ಅಪ್ಪ ನನ್ನ ವಿಷಯ ಯೋಚನೆ ಮಾಡಬೇಡ, ಅವನು ಕೊಡೋಕೆ ಒಪ್ಪಿದ್ದಾನೆ, ಬೇಡ ಕಾಣೋ ಮಗು, ನಿನಗೆ ತಲೆ ಮೇಲೆ ಕಲ್ಲು ಹಾಕೋದಿಲ್ಲಪ್ಪ, ಬೇಡ. ಎಷ್ಟು ಹೇಳಿದ, ಇಲ್ಲ ಇಲ್ಲ ನೀನು ಸುಖ ಇದ್ರೆ ಸಾಕು ಅಂತ ಹೇಳಿ ಕೊನೆಗೆ ಪುಸಲಾಯಿಸಿ ತಂದೆಯನ್ನು ಒಪ್ಪಿಸಿ ಅವನಿಗೆ ಗಂಟು ಹಾಕಿ ಮದುವೆಯನ್ನು ಮಾಡಿ ನೋಡಿ ಸಂತೋಷ ಪಡ್ತಾನೆ ಭೀಷ್ಮ. ಇದು ಸರಿಯೇ ಅಂತ ಪ್ರಶ್ನೆ. ಏನಂದ್ರಿ? ಯಾಕಿಲ್ಲ ಅಂದ್ರಿ? ಸರಿ ಅಂದ್ರ? ಅಲ್ಲಿ ಸ್ಪೀಕರ್ ಕೆಳಗಡೆ ಕೂತಿರೋರು ಕೈಯಾಡಿಸಿಬಿಟ್ರು. ಸರಿಯಿಲ್ಲ. ಭಟ್ರೇನು ಹೇಳ್ತೀರಿ? ಸರಿಯೇ? ನೀವೇನಿದ್ರಿ? ಕೃಷ್ಣನ್ ಕೇಳ್ಕೊಂಡ್ ಬರ್ತೀರಿ ಹೋಗಿ. ನೀವದು ಮಾಡಬೇಡಿ, ಕೃಷ್ಣನ್ ಕೇಳಿ ನಾವು ಉತ್ತರ ಹೇಳ್ತಿದ್ದೇನಿಲ್ಲಿ. ನೀವು ಯಾರೂ ಮರೆಯದೇ ಇರುವಂತಹ ಉತ್ತರವನ್ನು ಕೊಡ್ತೇನೆ, ಪ್ರತಿ ಹೇಳೋಕೆ ನಿಮ್ಮ ಕೈಲಾಗೋದಿಲ್ಲ. ಇದನ್ನ ಬೇರೆ ರೀತಿಯಲ್ಲಿ ಹೇಳಿರ್ಬೋದು ಬೇರೆ ಉಪನ್ಯಾಸಗಳಲ್ಲಿ. ವಿವರ ಯಾಪ ನೀವು ಆ ಕಡೆಯಿಂದ ಹೊರಟ್ರೆ ಹಾಗೆ ಇತಿಹಾಸ. You cannot write history from the future point of view. History takes place and then you write. ಯಾವುದು? ಗಂಗೆ ಹೇಳಿದ್ದು ಏನು ಗೊತ್ತು? ಗಂಗೆ ಪ್ರೆಡಿಕ್ಟ್ ಮಾಡಿದಳು ನನ್ನ ಮಗ ಹೀಗಾಗ್ತಾನೆ ಅಂತ. ಅದನ್ನು ಭೀಷ್ಮ ಕೇಳಿಸ್ಕೊಳ್ಳಿಲ್ಲ. ಅವನು ಹುಟ್ಟೋಕೆ ಮುಂಚೆ ತಾನೇ ಹೇಳಿದ್ದವಳು ಮಾತು. ನಿಮಗಿದು ಬಗೆಹರಿಯೋದಿಲ್ಲ. ಯಾಕೆ ಬಗೆಹರಿಯೋದಿಲ್ಲ ಅಂದ್ರೆ ಇದು ರಾಜ್ಯಾಂಗದ ಬಹಳ ದೊಡ್ಡ ಗೋಳು ಪ್ರಶ್ನೆ ಇದರಲ್ಲಿ ಕೂತಿದೆ. ಈ ರಾಮಾಯಣದಲ್ಲಿ ದಶರಥ ಕೈಕೇಯಿ ತಂದೆ ಅಶ್ವಪತಿಗೆ ಮಾತು ಕೊಟ್ಟನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ಯಾರಲಲ್ ಪ್ರಶ್ನೆ ಇದು. ಎರಡರಲ್ಲಿಯೂ ಗೋಳು ಒಂದೇ, ಬಗೆಹರಿದ ರೀತಿಗಳು ಬೇರೆ ಬೇರೆ. ಈಗ ಸ್ವಲ್ಪ ಬಿಡಿಸೋ ಪ್ರಯತ್ನ ಮಾಡ್ತೇನೆ, ದಯವಿಟ್ಟು ಗಮನವಾಗಿ ಕೇಳಬೇಕು. ಆ ಕಡೆ ಈ ಕಡೆ ತಿರುಗಿದು ಮರೆತೋಗುತ್ತೆ. ರಿಪೀಟ್ ಮಾಡುವುದು ನನ್ನ ಪದ್ಧತಿ ಅಲ್ಲ. ಒಂದ್ಸರಿ ಹೇಳಿದ್ರು ಮುಗಿಯಿತು ಅವತ್ತೇ. ಭೀಷ್ಮ ಮತ್ತು ತಂದೆಯ ಪ್ರೀತಿ, ತಂದೆಯ ದುಃಖವನ್ನು ತಾಳಲಾರದೆ ತಂದೆಗೆ ಮದುವೆ ಮಾಡಿಸಿದ ಭೀಷ್ಮನ ಒಂದು ಅಕ್ಕರೆ ಅಂತಿಟ್ಕೊಳ್ಳಿ, ತಂದೆ ಮೇಲೆ ವಾತ್ಸಲ್ಯ ಅಂತಿಟ್ಕೊಳ್ಳಿ. ಇದು ವೈಯಕ್ತಿಕ ಮತ್ತು ಕೌಟುಂಬಿಕದ ಅಕೌಂಟ್ಗೆ ಸೇರಿದ್ದು. ಒಪ್ಪಿಗೆನಾ? ಇದು ಫ್ಯಾಮಿಲಿ ಮ್ಯಾಟರ್. ತಂದೆಗೆ ಮಾತನ್ನ ಕೊಟ್ಟು
ಆ ಸತ್ಯವತಿ ತಂದೆಗೆ ಮಾತನ್ನ ಕೊಟ್ಟು ಇನ್ಮೇಲೆ ನಾನು ಬ್ರಹ್ಮಚಾರಿಯೇ ಉಳಿತೇನೆ ಅಂದ್ರೆ ಅರ್ಥಾತ್ ಇನ್ಮೇಲೆ ನಾನು ರಾಜ್ಯಭಾರವನ್ನೂ ಮಾಡುವುದಿಲ್ಲ, ಮುಂದೆ ಬರಬಹುದಾದ ಚಕ್ರವರ್ತಿ ಪದವಿಯನ್ನು ಪರಿತ್ಯಾಗ ಮಾಡುತ್ತೇನೆ ಎಂದಿದ್ದು ಇದು ಫ್ಯಾಮಿಲಿ ಮ್ಯಾಟರ್ನಲ್ಲ, ನ್ಯಾಷನಲ್ ಮ್ಯಾಟರ್. ಅರ್ಥವಾಯ್ತಾ ನೋಡಿ? ಫ್ಯಾಮಿಲಿ ಮ್ಯಾಟರ್ ತಗೊಂಡೋಗಿ ನೀವು ನ್ಯಾಷನಲ್ ಮ್ಯಾಟರ್ ಮಾಡಿ ಟ್ಯಾಗ್ ಆನ್ ಮಾಡಿಬಿಟ್ರೆ ನೆಹರು ಫ್ಯಾಮಿಲಿ ಮಾಡಿದ ಸ್ಥಿತಿ ಬರ್ತದೆ, ಇದೆಲ್ಲ ಗೋಜಲಾಗ್ತದೆ. ಫ್ಯಾಮಿಲಿ ಮ್ಯಾಟರ್ ಬೇರೆ, ನ್ಯಾಷನಲ್ ಮ್ಯಾಟರ್ ಬೇರೆ. ಅರ್ಥವಾಯ್ತಾ ನೋಡಿ? ಈ ಪ್ರವಚನ ಮುಗಿದ ನಂತರ ಅಂದ್ರೆ ಇನ್ನೊಂದು 28 ದಿವಸ ಮುಗಿದ ಮೇಲೆ ನೀವೆಲ್ಲರೂ ತುಂಬಾ ಸಂತೋಷಪಟ್ಟು ಒಕ್ಕೊರಲಿನಿಂದ ಒಂದು ರೆಸಲ್ಯೂಷನ್ ಮಾಡ್ತೀರಿ. ಇಲ್ಲಿ ಬಂದು ಕೇಳ್ತೀರಿ, ಆಚಾರ್ಯರೇ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಹಾಭಾರತ, ನ ಭೂತೋ ನ ಭವಿಷ್ಯತಿ, ಇನ್ಯಾರು ಹೀಗೆ ಹೇಳಬಾರದು ಮುಂದಕ್ಕೆ, ಅದಕ್ಕೆ ದಯವಿಟ್ಟು ನೀವು ಒಂದು ಮಾತು ಕೊಡಬೇಕು, ಇನ್ಮೇಲೆ ಪ್ರವಚನ ಮಾಡೋದಿಲ್ಲ ಅಂತ. ನೀವು ಪ್ರವಚನ ಮಾಡಿದ್ರೆ ಈಗ ಆಗಿದ್ರ ಮೇಲೆ ಇನ್ನೊಂದಿದೆ ಅಂತ ಒಂದು ಬಂತು, ಈ ಪ್ರವಚನಕ್ಕೆ ಬೆಲೆ ಹೋಗಿಬಿಡ್ತದದು. ಈ ಜಕಣಾಚಾರಿ ದೇವಸ್ಥಾನ ಕಟ್ಟಿದ ಮೇಲೆ ಅಂಥದ್ದು ಇನ್ನೊಂದು ಕಟ್ಟಬಾರದು ಅಂತ ಕೈ ಕತ್ತರಿಸ್ತಿದ್ರು. ದೊರೆಗಳೇ ಮಾಡ್ತಿದ್ರು ಈ ಕೆಲಸ, ಮೊಘಲರು ಚೆನ್ನಾಗಿ ಮಾಡ್ತಿದ್ರು. ಆ ದೃಷ್ಟಿಯಿಂದ, ನಿಮ್ಮ ಹಿತದೃಷ್ಟಿಯಿಂದ ಹೇಳ್ತೇವೆ, ನಿಮ್ಮ ಗ್ಲೋರಿ ಚೆನ್ನಾಗಿರಬೇಕು, ಇಲ್ಲಾಗಿ ತುಂಬಾ ಚೆನ್ನಾಗಿ ಅಂತ. ಇನ್ಮೇಲೆ ನೀವು ಪ್ರವಚನ ಮಾಡೋದಿಲ್ಲ ಅಂತ ಮಾತು ಕೊಡಿ ಅಂತ ನೀವು ಕೇಳಿದರೆ, ನೀವು ಕೇಳೋರೆಲ್ಲ ಬಿಡಿ, ಒಳ್ಳೆಯವ್ರು ನಮ್ಗೆ ಗೊತ್ತಿದೆ. ಅಕಸ್ಮಾತ್ ನೀವು ಕೇಳಿದರೆ ನಾನು ನಿಮಗೆ ಆ ವರವನ್ನು ಕೊಡಬಹುದೇ? ಕೊಡಬಹುದೇ? ಕೊಡಬಾರದು. ಯಾಕೆ ಕೊಡಬಾರದು? ನಾನು ಕೇಳಿದ ಕಾನ್ಸ್ಟಿಟ್ಯೂಷನ್ ಉತ್ತರ ಕೊಡಬೇಕು. ಅದನ್ನು ನೀವು ಹೇಳಿ ಸರಿ, ನಾನು ಬೇರೆ ರೀತಿ ಹೇಳ್ತೇನೆ. ನೀವು ಪ್ರವಚನ ಕೇಳಿ ಸಂತೋಷ ಪಡುವುದು ನಿಮ್ಮ ವೈಯಕ್ತಿಕ ಸಂತೋಷ. ನೀವು ಪ್ರವಚನ ಕೇಳಿ ಆನಂದ ಪಡುವುದು ನಮಗೆ ಅನುಮಾನವಿಲ್ಲ, ಸಂತೋಷ ಪಡ್ತೀರಿ. ನಾನು ಬೇರೆಯವರು ಪ್ರವಚನ ಮಾಡಬೇಕೇ ಮಾಡಬಾರದೆ ಅನ್ನೋದು ನಿಮ್ಮ ವೈಯಕ್ತಿಕ ಪ್ರಶ್ನೆ ಅಲ್ಲ. ನೀವು ಹೇಳಿದ ಮಾತು ಶ್ರೀನಿವಾಸಯ್ಯನವರು ಹೇಳಿದ್ದು, ದಿಸ್ ಇಸ್ ಅ ಮ್ಯಾಟರ್ ಬಿಟ್ವೀನ್ ಮೀ ಅಂಡ್ ಮೈ ಡ್ಯೂಟಿ. ನನ್ನ ಕರ್ತವ್ಯದ ಪ್ರಶ್ನೆ ಇದು. ರಿಟೈರ್ ಆಗಿ 14 ವರ್ಷ ಆಯಿತು, ನನಗೇನು ಹಣೆ ಬರಹ, ಬಾಯಿಲ್ ಬರೀ 13 ಹಲ್ಲು. ಒಂದು ಹಲ್ಲು ತುಂಬಾ ತೊಂದರೆ ಕೊಡ್ತಾ ಇದೆ 15 ದಿವಸದಿಂದ. ಅದು ತೆಗೆಸೋದಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಿದ್ದೇನೆ. ಯಾಕೆ ಅದು ತೆಗೆದ್ರೆ 4 ಹಲ್ಲು ಒಟ್ಟಿಗೆ ಹೋಗ್ತದೆ. ಅದು ತೆಗೆದ್ರೆ 1 ವರ್ಷ ನಾನು ನಿಮಗೆ ಪ್ರವಚನ ಮಾಡೋ ಹಾಗಿಲ್ಲ. ನೋವು ಕೊಟ್ಟರೂ ಪರವಾಗಿಲ್ಲ, ಪ್ರವಚನ ಮಾಡಬೇಕು. ಯಾಕೆ? ಇಟ್ಸ್ ಮೈ ಡ್ಯೂಟಿ ಟು ಸೊಸೈಟಿ. ಇಫ್ ದೇರ್ ಇಸ್ ಅ ಕ್ಲಾಶ್ ಬಿಟ್ವೀನ್ ಫ್ಯಾಮಿಲಿ ಡ್ಯೂಟಿ ಅಂಡ್ ಸೋಷಿಯಲ್ ಡ್ಯೂಟಿ, ವಿಚ್ ಡ್ಯೂಟಿ ಇಸ್ ಸುಪೀರಿಯರ್? ಅರ್ಥ ಆಯ್ತಾ ನೋಡಿ? ಅದಕ್ಕಾಗಿಯೇ ಕುಟುಂಬವನ್ನು ಎಷ್ಟೋ ಜನ ತ್ಯಾಗ ಮಾಡ್ತಾರೆ. ಸನ್ಯಾಸಿಗಳು, ತಾಯಿ ನೀ ಹೋಗಬೇಡ, ಸನ್ಯಾಸಿ ಒಬ್ಬನೇ ಮಗ ಅಂತ ಗೋಳಿ ಕೊಡಲು ಶಂಕರಾಚಾರ್ಯರಿಗೆ. ಇಲ್ಲಮ್ಮ, ನಿನಗೇನಾದ್ರು ತೊಂದರೆ ಆದರೂ ಬರ್ತೇನೆ, ನಾನು ಕಾಷಾಯ ಬಿಟ್ಟು ಸಂಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರು. ಲೋಕಕ್ಕೊಳ್ಳೇದು ಮಾಡೋದಕ್ಕೋಸ್ಕರವಾಗಿ ಅವರು ಹೊರಟರು. ಮದುವೆಯಾಗಿದ್ರು ಪತ್ನಿಯನ್ನು ಪರಿತ್ಯಾಗ ಮಾಡಿದ್ರು ರಾಮಾನುಜಾಚಾರ್ಯರು. ಯಾಕೆ? ಲೋಕದ ಹಿತದೃಷ್ಟಿಯಿಂದ ಬಿಟ್ಟರು. ಸಂಸಾರ ಮಾಡಬಹುದಾಗಿತ್ತಲ್ಲ, ಮಾಡ್ತಾ ಇದ್ದ. ಅವ್ರ ದಾರಿ ಬೇರೆ, ಇವ್ರ ದಾರಿ ಬೇರೆ. 2 ದಾರಿ ಯಾವಾಗ ಕೊಡುವುದಿಲ್ಲ. ಗುಡ್ ಬೈ ಹೇಳಬೇಕು. ಲೋಕದ ಕರ್ತವ್ಯ, ಭಗವಂತನ ಕರ್ತವ್ಯ, ಸಮಾಜದ ಕರ್ತವ್ಯ, ಇದು ಬಹಳ ದೊಡ್ಡದು. ಅಂದ್ರೆ ಭೀಷ್ಮ ಮಾಡಿದ್ದು ಮತ್ತೆ ಬಿಡಿಸಿ ಹೇಳ್ತೇನೆ, ಕರ್ತವ್ಯ ಪರಿತ್ಯಾಗ, ಡ್ಯೂಟಿ ಅಬ್ಡಿಕೇಶನ್. ಲುಕ್ ಅಟ್ ಇಟ್ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ. ಭೀಷ್ಮ ಮಾಡಿದ್ದು ತಂದೆಗೆ ಮದುವೆ ಮಾಡಿದ್ದಲ್ಲ, ತಂದೆಗೂ ಮಾಡ್ತಾನೆ, ತಾಯಿಗೂ ಮಾಡ್ತಾನೆ, ಯಾರು ಬೇಕಾದ್ರೂ ಮಾಡಬಹುದು. ಬೀದಿಲಿ ಬಂದವರೊಬ್ಬರು, ಸ್ವಾಮಿ ನನ್ನ ಬ್ರಾಹ್ಮಣ ಅಲ್ಲ ಅಂತಾರೆ ಇವರು, ದೇವಸ್ಥಾನಕ್ಕೆ ಹೋದ್ರೆ ನನಗೆ ತೀರ್ಥ ಕೊಡೋದಿಲ್ಲ ಅಂತಾರೆ, ಏನು ಮಾಡಲಿ ಅಂತ ಸಂಕಟಪಟ್ಟರೆ, ಬಾರಿ ಅಷ್ಟೇ ತಾನೇ ಅಂತ ನನ್ನ ಕೊರಳಲ್ಲಿದ್ದು ಯಜ್ಞೋಪೀಠ ತೆಗೆದ್ರೆ ಹಾಕ್ಬೋದೆ ನೋಡಿ. ನಾನು ಒಬ್ರು ಮಾಡಿಬಿಟ್ರು, ಹೀಗೆ ಮಾಡಬಹುದೇ? ನನ್ನ ಕರ್ತವ್ಯನ ಪರಿತ್ಯಾಗ ಮಾಡುವುದಕ್ಕೆ ಬರ್ತದೆಯೇ? ಡ್ಯೂಟೀಸ್ ಆರ್ ಗಾಡ್ ಆರ್ಡೈನ್ಡ್. ದೇವರು ನಮಗೆ ಕೆಲವು ಕರ್ತವ್ಯಗಳನ್ನು ವಿಧಿಸಿರ್ತಾನೆ. ಆ ಕರ್ತವ್ಯಕ್ಕಾಗಿ ಹುಟ್ಟಿದವರು ನಾವು ಕೌಟುಂಬಿಕ ಸುಖಗಳನ್ನೂ ಬಿಡಬೇಕಾಗ್ತದೆ, ವೈಯಕ್ತಿಕ ಸಂಬಂಧಗಳನ್ನು ಕೆಲವು ಸಲ ಬಿಡಬೇಕಾಗ್ತದೆ. ಆದರೆ ಕರ್ತವ್ಯವನ್ನು ಮಾತ್ರ ಬಿಡತಕ್ಕದ್ದಲ್ಲ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋಶ್ಚ ಕರ್ಮಣಃ. ಭಗವದ್ಗೀತೆಯಲ್ಲಿ ನಿಯತಸ್ಯತು ಸನ್ಯಾಸಾತ್ ಕರ್ಮಣಃ ಅನೋಪಪದ್ಯತೆ.
ಮೋಹಾತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತ 18ನೇ ಅಧ್ಯಾಯದಲ್ಲಿ ಅಂತ ಹೇಳಿದ. ಆದ್ರಿಂದ ಇಲ್ಲಿ ಭೀಷ್ಮ ಮುಂದೆ ತನ್ನ ಇಡೀ ವಂಶಕ್ಕೆ ಅನರ್ಥವನ್ನು ತಂದ. ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಮಾತ್ರವಲ್ಲ, ಸಿಂಹಾಸನವನ್ನೂ ಏರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಅದಾದ ಕೊಂಚ ದಿವಸದಲ್ಲಿ ಶಂತನು ಚಕ್ರವರ್ತಿ ಯಾವ ಈ ಮತ್ಸ್ಯಗಂಧಿಯನ್ನ ವಿವಾಹವಾದನೋ ಅವಳಿಗೆ ಮಕ್ಕಳು ಹುಟ್ಟಿದರು. ಚಿತ್ರಾಂಗದ, ವಿಚಿತ್ರವೀರ್ಯ ಅಂತ ಹೆಸರಿಟ್ಟರು. ವೀರರಾಗಿ ಶೂರರಾಗಿ ಬೆಳೆದರು ಹುಡುಗರು. ಭೀಷ್ಮನೇ ಪಾಠ ಕಲಿಸಿದ. ಪರಶುರಾಮರ ಶಿಷ್ಯ. ದುರ್ದೈವದಲ್ಲಿ ಚಿತ್ರಾಂಗದನನ್ನ ಗಂಧರ್ವರು ಹಿಡ್ಕೊಂಡು ಹೋದರು. ಅದೇ ಹೆಸರಿನ ಗಂಧರ್ವ ಚಿತ್ರಾಂಗದ ಅನ್ನೋನು ಈ ಭೀಷ್ಮನ ತಮ್ಮ ಚಿತ್ರಾಂಗದನನ್ನ ಕೊಲೆ ಮಾಡಿಬಿಟ್ಟ. ಯುದ್ಧದಲ್ಲಿ ಹೋಗಿಬಿಟ್ಟ ಹುಡುಗ. ಶಂತನು ಚಕ್ರವರ್ತಿ ಹೋಗಿಬಿಟ್ಟ. ಚಿತ್ರಾಂಗದನೂ ಹೋದ. ವಿಚಿತ್ರವೀರನನ್ನು ಚೆನ್ನಾಗಿ ಬೆಳೆಸಿದ್ರಲ್ಲ, ಅವನು ಕ್ಷಯರೋಗದಿಂದ ಸಾಯಬೇಕಾದ ದುಸ್ಥಿತಿ ಉಂಟಾಯಿತು. ಅದಕ್ಕೆ ಮೊದಲು ಕಥೆ ಕೆಲವೆಲ್ಲ ಅಂಶಗಳನ್ನು ಹೇಳಬೇಕು. ಆ ವಿಚಿತ್ರವೀರನಿಗಾದರೂ ಒಂದು ಮದುವೆಯನ್ನು ಮಾಡಿಸೋಣ ಅಂತ ನೋಡ್ತಾನೆ. ಆಗ ಕುರುವಂಶ ಇನ್ನೂ ಆಗಿರಲಿಲ್ಲ. ಹೆಸರು ಹಸ್ತಿ, ಕುರು ಇವರೆಲ್ಲ ಹುಟ್ಟಿರಲಿಲ್ಲ. ಶಂತನು ಚಕ್ರವರ್ತಿಯ ಈ ಸಾಮ್ರಾಜ್ಯ, ಕುರುವಂಶದ ಸಾಮ್ರಾಜ್ಯ ಅಷ್ಟೊಂದು ಪ್ರಸಿದ್ಧವಿರಲಿಲ್ಲ. ಭಾರತದ ಈ 56 ದೇಶಗಳ ದೊರೆಗಳಲ್ಲಿ ಪರಸ್ಪರ ಕಚ್ಚಾಟ ಇದ್ದಿದ್ದರಲ್ಲಿ ಸ್ವಲ್ಪ ಮಗಧ ರಾಜ್ಯ. ಜರಾಸಂಧನ ತಂದೆ ಬೃಹದ್ರಥ ಗಟ್ಟಿಮುಟ್ಟಾಗಿದ್ದ. ಹೀಗಾಗಿ ಈ ಶಂತನು ಚಕ್ರವರ್ತಿಯ ಮಕ್ಕಳಿಗೆ ಹೆಣ್ಣು ಕೊಡುವುದಕ್ಕೆ ಯಾರೂ ಮುಂದೆ ಬರಲಿಲ್ಲ. ಮುಂದೆ ಫ್ಯೂಚರ್ ಏನನ್ನು ನೋಡ್ತಾರೆ. ನಮ್ಮ ಮಗ ಇದ್ದಾನೆ ಸ್ವಾಮಿ, ಮದುವೆ ಮಾಡಿಕೊಡಿ. ಏನಾಗಿದ್ದೀರಿ? ನಾನು ಮಾಜಿ MLA ಆಗಿದ್ದೆ. ಮಾಜಿನೇ ಆಗಿದ್ದರೆ ಕೊಡೋದಿಲ್ಲ ಹೋಗಂತಾರೆ. ಅಧಿಕಾರದಲ್ಲಿದ್ದರೆ ಕೊಡೋದು ಕಷ್ಟ. ಆ ಕ್ಷಣಕ್ಕೆ ಏನಾಗುತ್ತೆಯೋ. ಸೇನೆ ಸೇರಿಕೊಂಡಿದ್ದಾರೆ ಹುಡುಗರು. ಸೇನೆಯಲ್ಲಿ ಸೇರೋ ಹುಡುಗರಿಗೆ ಮಕ್ಕಳು ಕೊಡೋದಿಲ್ಲ. ಮಕ್ಕಳು ಕಣ್ಣೆದುರಿಗೆ ಇರಬೇಕು, ಚೆನ್ನಾಗಿರಬೇಕು. ಹೆಣ್ಣು ಮಕ್ಕಳು ಹಡೆದವರು ಅವರೂ ಕಂಡೀಷನ್ ಹಾಕ್ತಾರೆ. ಹೀಗಾಗಿ ಭೀಷ್ಮ ಬೇರೆ ದಾರಿ ಇಲ್ಲದೆ ಈ ವಿಚಿತ್ರವೀರನಿಗೆ ಮದುವೆ, ಚಿತ್ರಾಂಗದಂತೂ ಹೋಗಿಬಿಟ್ಟ ಮದುವೆ ಮುಂಚೆನೆ. ಮದುವೆ ಮಾಡಿಸೋದಕ್ಕೆ ಏನೊಂದು ಉಪಾಯವನ್ನು ಮಾಡಿದ ಅಂದ್ರೆ, ಕಾಶಿ ರಾಜ್ಯದಲ್ಲಿ ಆ ದೊರೆಗೆ 3 ಹೆಣ್ಣು ಮಕ್ಕಳಿದ್ರು. ಸ್ವಯಂವರವನ್ನು ಏರ್ಪಡಿಸಿದ್ರು. ನಾವು ಓಡಿಸ್ತಾ ಇದ್ದೇನೆ ಕಥೆಯನ್ನ, ಗೊತ್ತಿದೆ ನಿಮಗೆ ಕಥೆ. ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ 3 ಜನ. ಇವನಲ್ಲಿ ಹೋಗಿ ಆ 3 ಹುಡುಗಿಯರನ್ನ ಅಪಹಾರ ಮಾಡಿಕೊಂಡು ತಂದು ಬಿಟ್ಟ. ಭೀಷ್ಮ ಮಾಡಿದ 2ನೇ ಅನರ್ಥ ಇದು. ಭೀಷ್ಮ ಇಡೀ ಜೀವನದಲ್ಲಿ ಒಂದು ಒಳ್ಳೆ ಸಾರ್ಥಕ ಕೆಲಸ ಮಾಡಲಿಲ್ಲ. ಇದು ನಮ್ಮ ಪ್ರತಿಜ್ಞೆ. ದೊಡ್ಡ ಗಾಬರಿ ಪೇಜಾವರ ಶ್ರೀಗಳು ಇದ್ರ ಮೇಲೆ ಸೆಮಿನಾರ್ ಇಟ್ಬಿಟ್ರು. ಈಗ 2 ವರ್ಷದ ಹಿಂದೆ ಅವ್ರದೊಂದು ದೊಡ್ಡ ಹಬ್ಬ ಏನೋ ನಡೆಯಿತು. ನನ್ನನ್ನು ಮೈಸೂರಿಂದ ಕರೆಸಿದ್ರು. ಬರೋದಿಲ್ಲ ಅಂದೆ ನಾನು. ಬರಬೇಕು ಅಂದ್ರು. ಭೀಷ್ಮನ ಮೇಲೆ ಅರ್ಧ ಗಂಟೆ ಮಾತನಾಡಬೇಕು. 4 ಜನ ವಿದ್ವಾಂಸರು. ಭೀಷ್ಮ ಒಂದು ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ. ಶಪಥ ಮಾಡಿದೆ. ಕೊನೆ ತನಕ ತಪ್ಪೇ ಮಾಡಿದ. ಕೃಷ್ಣನ ವಿರುದ್ಧ ಯುದ್ಧವನ್ನು ಮಾಡಿದ. ಅವನು ಕಲಿತಿದ್ದ ಶಾಸ್ತ್ರ ಯಾತಕ್ಕೆ ಉಪಯೋಗ ಬಂತು ಅಂತ ವಾದ ಮಾಡಿದೆ. ಒಬ್ಬರು ಮಾಧ್ವರು ಪಂಡಿತರು ಇಲ್ಲ, ಭೀಷ್ಮ ಮಾಡಿದ್ದೆಲ್ಲ ಸರಿ ಅಂತ ವಾದ ಮಾಡಿದರು. ಕೊನೆಯಲ್ಲಿ ಸ್ವಾಮಿಗಳು ತೀರ್ಪು ಕೊಟ್ಟರು. ನಾರಾಯಣಾಚಾರ್ಯರು ಹೇಳಿದ್ದು ಸರಿ ಅಂತ. ಆ ಪ್ರಸಂಗಕ್ಕೆ ಬಂದವರೆಲ್ಲ ಇದ್ದಾರೆ ಕೇಳಿ. ಇದು ಮಹಾಭಾರತ ಪಾತ್ರ ಪ್ರಪಂಚ ಪುಸ್ತಕದಲ್ಲಿ ನಾನು ಇದನ್ನೆಲ್ಲ ವಿಶದವಾಗಿ ಬರೆದಿದ್ದೇನೆ. ವಿಶ್ವ ಹಿಂದೂ ಸಮುದಾಯದವರು ಈ ಪ್ರವಚನ ಮಾಡುವವರಿಗೆ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ರು. ಅನೇಕ ಕಡೆ ಮಾಡುವಾಗ ಆ ಸಂಸ್ಥೆಯ ಹುಟ್ಟಿನಿಂದಲೇ ನಾನು ಶಿಬಿರಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಮಹಾಭಾರತ ಶಿಬಿರ ನಡೆಯುವಾಗ ಭೀಷ್ಮನ ಪಾತ್ರವನ್ನು ಒಂದು ದಿವಸ ಅನಾಲಿಸಿಸ್ ಮಾಡಿದೆ. ಅಲ್ಲಿ ಸೇರಿದ್ದವರು ಕೆಲವು ವಿದ್ವಾಂಸರು, ನೀವು ಹೇಳೋದು ನಮಗೂ ಸರಿ ಅಂತ ಅನಿಸ್ತದೆ, ಆದರೆ ಹೇಳೋದು ಧೈರ್ಯ ಬರುವಲ್ದು, ಏನು ಮಾಡಬೇಕು? ನೀವು ಧೈರ್ಯವಾಗಿ ಹೇಳ್ತೀರಿ, ನಮಗೆ ಧೈರ್ಯ ಬರುವುದು. ಅವರ ಭಾಷೆ ಒಳಗೆ ಕಟ್ಟಿರ್ತದೆ. ನಾನೇನು ಮಾಡಲಿ, ಒಳಗೆ ಕಟ್ಟಿರ್ತದೆ ನನಗೆ. ಅವರೆಲ್ಲ ಗುಲ್ಬರ್ಗಾದವರು. ಪಾಂಡುರಂಗಾಚಾರ್ಯ ಗಲಗಲಿ ಅಂತ ಬಹಳ ದೊಡ್ಡ ವಿದ್ವಾಂಸರು. PM ಗಲಗಲಿ ನಮ್ಮ ತುಂಬಾ ಒಳ್ಳೆ ಸ್ನೇಹಿತರು. ನೀವೆದುರು ಕೂತ್ರೆ ಧೈರ್ಯ ಬರ್ತದೆ ಆಚಾರ್ಯ ಪ್ರವಚನ ಮಾಡೋಕೆ ಅಂತಾರೆ. ಗಂಗಾವತಿಯಲ್ಲಿ ನಾವು ಅವರು ಒಟ್ಟಿಗೆ ಅವ್ರ ಅರ್ಧ ಗಂಟೆ ನಾವು ಅರ್ಧ ಗಂಟೆ ಜುಗಲ್ಬಂದಿ ಪ್ರವಚನ ಮಾಡಿದ್ದೇವೆ. ಅವ್ರ ಹೆಸರಾಗಿ ತಗೊಂಡೆ ಅಂದ್ರೆ ಒಳ್ಳೆ ವಿದ್ವಾಂಸರು, ಸಹೃದಯರು. ನಮಗೆ ಧೈರ್ಯ ಬರುವುದಲ್ಲ. ನಾ ಹೇಳಿದ್ದೆ ಧೈರ್ಯ ತುಂಬುವುದಕ್ಕೆ ಕೂತಿದ್ದೆ, ಪಂಪ್ ಮಾಡ್ತಾ ಇದ್ದೇನಲ್ಲ ನಾನು 3 ಗ್ರಂಥ ಓದಿ.
ನಿಮ್ಗೆ ಎಲ್ಲಿ ಡೌಟ್ ಬರ್ತದೆ ಕೇಳಿ, ಶ್ಲೋಕವನ್ನು ಕೊಡ್ತೇನೆ. ಭೀಷ್ಮ ಗಿಣಿ ಪಾಠದ ಪಂಡಿತ. ಎಲ್ಲ ಒಬ್ಬ ಹೆಣ್ಣು ಮಗಳಿಗೆ ಸಭೆಯಲ್ಲಿ ಅನ್ಯಾಯ ನಡೀತದೆ, ಸೇರೆ ಸುರಿತಾ ಇದ್ದಾರೆ. ಇದು ನ್ಯಾಯವೇ ಅಂತ ಪ್ರಶ್ನೆ ಕೇಳ್ತಾಳೆ ದ್ರೌಪದಿ. ಇದು ಧರ್ಮ ಸೂಕ್ಷ್ಮ, ಆದ್ರಿಂದ ನಿನ್ನ ಗಂಡನೇ ಉತ್ತರ ಹೇಳಮ್ಮ, ನಾ ಹೇಳಲಾರೆ. ತಾನು ಸೋತ ಮೇಲೆ ಹೆಂಡತಿ ನೋಡುವುದಕ್ಕೆ ಅವನಿಗೆ ಹಕ್ಕಿಲ್ದೆ ಇದ್ರೆ ಅವನು ಯಾಕೆ ಕೊಟ್ಟಿದ ಧರ್ಮರಾಜ? ಎಂಥ ಅವಸ್ಥೆಯಲ್ಲಿಯೂ ಪತ್ನಿಯಾದವಳು ಆತ್ಮನ ಅರ್ಧ ಭಾಗವಾದ್ರಿಂದ ಧರ್ಮರಾಜ ನಿನ್ನನ್ನ ತಾನು ಸೋತ ಮೇಲೆಯೂ ಇಟ್ಟು ಜೂಜಾಡುವುದಕ್ಕೆ ಅವನಿಗೆ ಹಕ್ಕಿದೆ ಅಂತ ತೀರ್ಪು ಕೊಟ್ಟ ಭೀಷ್ಮ. ಅದು ಕೌರವರಿಗೆ ಪ್ರೋತ್ಸಾಹವಾಯಿತು. ಭೀಷ್ಮನ್ನ ಹೇಗೆ ಮೆಚ್ಚಿಕೊಳ್ತೀರಿ ನೀವು? ಸಹಸ್ರನಾಮ ಹೇಳಿದ್ನಲ್ಲ, ಶತಸಹಸ್ರನಾಮ ಹೇಳಿದ್ರು ಅಷ್ಟೇ. ಗುರು ಹಚ್ಚಿದ್ದ ಹೇಳಿದ. ಅನುಶಾಸನ ಪರ್ವ ಧರ್ಮನೀತಿ ಹೇಳಿಕೊಟ್ನಲ್ಲ, ಹೌದು ಗಟ್ಟಿ ಮಾಡಿದ್ದ ಊರು ಹಚ್ಚಿದ್ದ ಹೇಳಿಕೊಟ್ಟ. ಶಾಂತಿ ಪರ್ವದಲ್ಲಿ ಕಥೆ ಹೇಳಿದ್ನಲ್ಲ, ಅದೆಲ್ಲ ಹೇಳಿದ. ನಾ ಕೇಳ್ತೇನೆ, ಅನುಷ್ಠಾನದಲ್ಲಿ ಎಲ್ಲಿ ತಂದ? ಧರ್ಮರಾಜನೂ ಅಷ್ಟೇ. ಅವನನ್ನು ಹಡೆದು ಕುಂತಿ ಕೇಳ್ತಾಳೆ, ಮಗು ಧರ್ಮರಾಜ, ಅನೇಕ ವರ್ಷ ಹೊಗೆ ಆಡುವುದಕ್ಕಿಂತ ಒಂದು ಕ್ಷಣ ಜ್ವಾಲೆಯಂತ ಉರಿದು ಬೂದಿ ಆಗುವುದು ಲೇಸ್ ಕಾಣೋ ಮಗು. ನೀ ಶಾಸ್ತ್ರ ಓದಿದ್ದೀಯೇ. ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತಃ ಅನುವಾಕಹತ ಬುದ್ಧಿ. ಯಾರು ವೇದಾಧ್ಯಯನ ಮಾಡಿದವರಿದ್ದರೆ ತಪ್ಪು ತಿಳ್ಕೋಬೇಡಿ, ನಾನು ಅಧ್ಯಯನ ಮಾಡಿದ್ದೇನೆ. ಶ್ರೋತ್ರಿಯಸ್ಯೇವತೆ ರಾಜನ್ ಕುಂತಿ ಹೇಳ್ತಾಳೆ. ಕೆಲವರು ವೇದ ಉರು ಹಚ್ಚುತ್ತಾರೆ, ಆ ಸ್ವರ ಹೇಳ್ತಾ ಇರ್ತಾರೆ ಮೇಲೆ ಕೆಳಗೆ ತಲೆ ಆಡಿಸ್ತಾ. ಉರು ಹಚ್ಚುವುದರಲ್ಲಿ ಆನಂದವೇ ಹೊರತು ಅದರ ಅರ್ಥದ ಕಡೆಗೆ ಕೊಂಚವೂ ಲಕ್ಷ್ಯ ಇರುವುದಿಲ್ಲ. ಶ್ರೋತ್ರಿಯಸ್ಯೇವತ ರಾಜನ್ ಮಂದಕಸ್ಯ ಅವಿಪಶ್ಚಿತಃ ಅನುವಾಕಹತ ಬುದ್ಧಿ. ಅಂಕಿ ಕೇಳಿ, 2ನೇ ಕಾಂಡ 3ನೇ ಪ್ರಶ್ನ 5ನೇ ಮಂತ್ರ 40ನೇ ಶಬ್ದ ಠಕ್ ಅಂತ ಹೇಳ್ತಾರೆ. ಅರ್ಥ ಏನು? ಯಾರಿಗೆ ಸರಿ ಎನ್ನುವ? ಮೈಸೂರು ನಮ್ಮ ಸ್ನೇಹಿತರೊಬ್ಬರು ನಮ್ಮ ಷಷ್ಠಬ್ದಿಗೆ ಬಂದಿದ್ರು. ಅಲ್ಲ ಪಂಡಿತರೆಲ್ಲ ಸೇರಿದ್ದಾರೆ, ಹೋಮ ಹವನ ಎಲ್ಲ ಆಗಿದೆ. ಸಾಯಂಕಾಲ ಒಂದು ಕಡೆ ಸೇರಿದ್ದು. ಇಷ್ಟುದ್ದ ಒಂದು ಶ್ಲೋಕವನ್ನು ಧಡ್ 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 ಬರುವ ಬಾಯಿ ನಾಲಿಗೆ ನುಗ್ಗುವುದಕ್ಕಾಗದೇ ಇರೋ ಒಂದು ಶ್ಲೋಕವನ್ನು ಹೇಳಿಬಿಟ್ರು. ನನಗೇ ಗಾಬರಿ ಆಯ್ತು, ಈ ಶ್ಲೋಕ ಎಲ್ಲಿದೆ? ಅವರು ತತ್ವಮುಕ್ತಾಕಲ ವೇದಾಂತೇಶಿಕರ ತತ್ವಮುಕ್ತಾಕಲಾಪದಿಂದ ಹೇಳಿದ್ದಾರೆ ಶ್ಲೋಕ. ಅದು ಜಡದ್ರವ್ಯ ಸರ್ವೋ ಬುದ್ಧಿ ಸರ್ವೋ ಯಾರು ಓದ್ತಾರೆ ಅದನ್ನ? ಅದು ಮೊದಲನೇ ಎಲ್ಲ ಧ್ಯಾನ ಆಗೋದಿಲ್ಲ ಅವರಿಗೆ. ಅಂಥದ್ದು ಉರು ಹಚ್ಚುವುದರಲ್ಲಿ ತುಂಬಾ ಆಸೆ. ಹೇಳ್ಬಿಟ್ರು. ನಮ್ಮ ಫಾದರಿಂದ ಅವಾಗ ಬದುಕಿದ್ದವರು, ಅಪಡಿಯಾ ಇಂದು ಶ್ಲೋಕಮ ಎನ್ನ ಅರ್ಥ, ಈ ಶ್ಲೋಕಕ್ಕೆ ಏನರ್ಥ ಎನ್ನುವ ಯಾರಕ್ಕೆ ಸರಿಯು? ಎಷ್ಟು ಸಲೀಸಾಗಿ ಹೇಳಿಬಿಟ್ರು ನೋಡಿ, ಅದು ಊರು ಹಚ್ಚಿ. ಇವತ್ತಿಗೂ ಹಾಗೆ ಇದ್ದಾರೆ. ಸುದರ್ಶನ ಈ ಶತಕ ಅಂತ ಒಂದಿದೆ, ಆ ಪದ್ಯಗಳು ಬಾಯಲ್ಲಿ ನುಗ್ಗೋದೇ ಇಲ್ಲ. ಪಾದುಕಾಶಾಸ್ತ್ರ ಪೂರ್ತಿ ಬಾಯಲ್ಲಿ ಹೇಳ್ತಾರೆ, ಒಂದು ಶ್ಲೋಕಕ್ಕೂ ಅರ್ಥ ಗೊತ್ತಿಲ್ಲ. ಲೋಕದಲ್ಲಿ ಕಠಿಣ ಅಂತ ಯಾವ್ಯಾವುದಿದೆ ಆ ಪದ್ಯಗಳೆಲ್ಲ ಕೊಡಿ, ಬಾಯಲ್ಲಿ ಊರು ಹಚ್ಚಿ ಒಪ್ಪಿಸ್ತಾರೆ. ವೇದ ಮಂತ್ರಗಳನ್ನ ಎಲ್ಲಿ ನಿಲ್ಲಿಸಬೇಕೋ ಅಲ್ಲೇ ನಿಲ್ಲಿಸಿ, ಅಲ್ಲಿಗೆ ಶಬ್ದಗಳನ್ನು ಬೇಕೆ ನಿಲ್ಲಿಸುವಾಗ ಏನೋ ಸ್ವರಭೇದವಾಗುತ್ತೆ. ನೀವು ಪದಗಳನ್ನು ಒಡೆಯುವಾಗ ಸ್ವರಭೇದ ಆಗುತ್ತೆ. ಎಲ್ಲಿ ನಿಲ್ಲಿಸಬೇಕೋ ನಿಲ್ಲಿಸಿ ಅರ್ಥಾನುಚಿಂತನೆಯನ್ನೂ ಮಾಡ್ತಾ ಅರ್ಥದ ಸರಣಿಯೂ ಓಡದೆ ತಪ್ಪದೆ, ಮಂತ್ರಗಳ ಸ್ವರೋಚ್ಚಾರವೂ ತಪ್ಪದೆ ಹೇಳಬೇಕಾದ್ರೆ ತುಂಬಾ ಕಸರತ್ತನ್ನು ಮಾಡಬೇಕು. ಆಗ ವೇದ ಬಿಟ್ಟು ಇನ್ನೊಂದು ಗ್ರಂಥದ ಕಡೆಗೆ ನಿಮ್ಮ ಲಕ್ಷ್ಯ ಹೋಗೋದೇ ಇಲ್ಲ. ಮಹಾಭಾರತ ರಾಮಾಯಣದ ಕಡೆಗೆ ಹೋಗೋದೇ ಇಲ್ಲ. ಆ ವೇದ ಸವತಿ ಇದ್ದ ಹಾಗೆ, ಡಿಮಾಂಡ್ಸ್ ಕಂಪ್ಲೀಟ್ ಅಟೆನ್ಷನ್ ಬೈ. ಇನ್ನೊಂದು ಕಡೆ ಲಕ್ಷ್ಯ ಕೊಡಬಾರದು. ಕುಂತಿ ಹೇಳ್ತಾಳೆ, ಮಗು ನೀ ಧರ್ಮ ಚೆನ್ನಾಗಿ ತಿಳ್ಕೊಂಡಿದ್ದೀಯೋ ಧರ್ಮರಾಜ? ಶ್ರೋತ್ರಿಯಸ್ಯೇವತೆ ರಾಜನ್ನೇ ಮಂದಕಸ್ಯ ಅವಿಪಸ್ಥಿತಃ. ಬುದ್ಧಿವಂತನಲ್ಲ, ದಡ್ಡನಾಗಿದ್ದೀಯೇ. ಅನುವಾಹಕಹತ ಬುದ್ಧಿ. ಉರು ಹಚ್ಚಿ ಹಚ್ಚಿ ನಿನ್ನ ಬುದ್ಧಿ ಮಂದವಾಗಿದೆ, ಮದಡಾಗಿದೆ. ಅದು ನಿನ್ನ ಪ್ರೆಸೆನ್ಸ್ ಆಫ್ ಮೈಂಡ್, ತತ್ಕಾಲ ಕೃತ್ಯ ಏನು ಮಾಡಬೇಕು ಅನ್ನೋದು ನನಗೆ ಉಪಯೋಗಕ್ಕೆ ಬರೋದಿಲ್ಲ. ಅದು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡಿದ್ದಾನೆ, ತುಪ್ಪಕ್ಕೆ ಊರೆಲ್ಲ ಅಲ್ಲಿ ತಾನೆ ಅನ್ನೋ ಬೆಪ್ಪನ ಹಾಗೆ, ಲೈಬ್ರರಿ ಇದ್ದ ಹಾಗೆ, ಮೆಡಿಕಲ್ ಶಾಪ್ ಇದ್ದ ಹಾಗೆ. ಮನೆಯಲ್ಲಿ ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಇದೆ, ಒಬ್ಬರು ಪ್ರಾಣ ಹೋಗ್ತಾ ಇರುತ್ತೆ, ಪಕ್ಕದಲ್ಲಿ ಔಷಧಿ ಅಂಗಡಿ ಇದೆ, ಲಾಕಪ್ ಆಗಿದೆ, ಕೀ ಎಲ್ಲೋ ಹಾಳು ಮಾಡಿಬಿಟ್ಟಿದ್ದಾರೆ, ಪ್ರಯೋಜನವಿಲ್ಲ. ಆ ರೀತಿಯಲ್ಲಿ ಮಗು
ನೀ ಚೆನ್ನಾಗಿ ಬುದ್ಧಿವಂತನಾಗಿ ಬಾಳೋದನ್ನು ಕಲಿ, ಭೀಮನ ವಶದಲ್ಲಿರು, ದ್ರೌಪದಿ ವಶದಲ್ಲಿರು, ಕೃಷ್ಣನ ವಶದಲ್ಲಿರು, ಬುದ್ಧಿ ಹೇಳಿ ಕಳಿಸ್ತಾಳೆ ಕುಂತಿ ತನ್ನ ಮಗನಿಗೆ. ಆ ಧರ್ಮರಾಜನ ಸ್ವಭಾವ, ಭೀಷ್ಮನ ಸ್ವಭಾವ ಎಲ್ಲ ಗೊತ್ತಿದೆ. ಸಮಯದಲ್ಲಿ ಸರಿಯಾಗಿ ತೀರ್ಮಾನ ಕೊಡುವುದಿಲ್ಲ. ರಾಷ್ಟ್ರ ವಿಭಜನೆ ಮಾಡ್ತಾನೆ. ಪೂರ್ತಿ ರಾಜ್ಯವನ್ನು ಧರ್ಮರಾಜನಿಗೆ ಕೊಟ್ಟವನು ಅದನ್ನು ಅರ್ಧ ಭಾಗ ಮಾಡಿ ಕೌರವರಿಗೆ ಅರ್ಧ ಕೊಟ್ಟು, ಇವರಿಗೆ ಅರ್ಧ ಕೊಟ್ಟು, ಆ ದುರ್ಯೋಧನನಿಗೂ ಪಟ್ಟಾಭಿಷೇಕ ಮಾಡಿದೆ. ಪ್ರಾಬ್ಲಮ್ ಮಾತ್ರ ಮುಂದೆ ನೋಡೋಣ, ನಮ್ಮ ತಳ್ಕೊಂಡು ಪ್ರೊಕ್ರಾಸ್ಟಿನೇಷನ್ ಇದು ಮಾಡಿ 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 ಭೀಷ್ಮ ರಾಷ್ಟ್ರವನ್ನು ಹಾಳು ಮಾಡಿದ, ಕೊಂದು ಹಾಕಿಬಿಟ್ಟ. ಬೈತಿರಲ್ಲ ಸ್ವಾಮೀಂದ್ರೆ, ನನಗಿರುವಷ್ಟು ಗೌರವ ಭೀಷ್ಮನಿಗೆ ನಿಮಗಿದೆಯೋ ಇಲ್ಲೋ? ಶಾಸ್ತ್ರಜ್ಞ, ಮಹಾಪಂಡಿತ, ತುಂಬ ತಾಳ್ಮೆ ಉಳ್ಳವನು. ಯುದ್ಧ ಭೂಮಿಯಲ್ಲಿ ಬಿದ್ದ ಮೇಲೆ ಹೋಗಿ ಕೇಳ್ತಾಳೆ ದ್ರೌಪದಿ ದೇವಿ. ಇವತ್ತು ಅದನ್ನ ಭಾಷಾಂತರ ಮಾಡ್ತಿದ್ದ ಜಾಗ ಅದು ನಾನು ಇಂಗ್ಲಿಷ್ನಲ್ಲಿ. ತಾತ ಒಂದು ಮಾತು ಕೇಳ್ತೇನೆ, ಕೋಪ ಮಾಡ್ಕೊಳ್ಳೋದಿಲ್ಲ ತಾನೇ? ಕ್ಷೀಣ ಸ್ವರ, ಎದುರು ಕೃಷ್ಣ ಬೇರೆ ಕೂತಿದ್ದಾನೆ. ಹೇಳು, ಏನ್ ಬೇಕಾದ್ರೆ ಹೇಳು ನೀನು. ನಾಲಿಗೆ ಒಣಗದೇ ಇರಲಿ, ಬುದ್ಧಿ ಮೊದಲಾಗದೇ ಇರಲಿ, ನಿನಗೆ ತಿಳಿದಿದ್ದೆಲ್ಲ ಹೇಳಿಕೊಟ್ಬಿಡಪ್ಪ ಧರ್ಮರಾಜನಿಗೆ. ಕೃಷ್ಣ ಅನುಗ್ರಹ ಮಾಡಿದ. ದ್ರೌಪದಿ, ತಾತ ಒಂದು ಮಾತು ಕೇಳ್ತೇನೆ, ಕೋಪ ಮಾಡ್ಕೊಳ್ಳೋದು. ಕೋಪ ಯಾತಕಮ್ಮ? ಹಳೇದೆಲ್ಲ ಬೆದಕಬೇಡ. ಇಲ್ಲ, ಅದನ್ನೇ ಬೆದಕಬೇಕಾಗಿದೆ ನಾನು, ಅದನ್ನೇ ಬೆದಕಬೇಕಾಗಿದೆ. ಅವಳು ಸಂಕಟ, ತಾಯಿ ಸಂಕಟ. ಈಗ ಏನಮ್ಮ ನಿನ್ನ ಸಂಕಟ ಹೇಳು? ಧರ್ಮಾಯ ಮಹತೆ ತುಭ್ಯಂ. ಇಷ್ಟೊತ್ತು ಶುರು ಮಾಡಿದ್ರಿ ತಾತ, ಧರ್ಮಕ್ಕೆ ನಮಸ್ಕಾರವಿರಲಿ ಅಂತ ಹೇಳಿ ನನ್ನ ಗಂಡನ ರಾಜಧರ್ಮ, ನೀತಿ ಧರ್ಮ, ಮೋಕ್ಷ ಧರ್ಮ ಎಲ್ಲ ಹೇಳ್ತಿದ್ದೀರಿ. ಅವತ್ತು ನಾನೊಂದು ಸಣ್ಣ ಧರ್ಮದ ಪ್ರಶ್ನೆ ಮಾಡಿದೆ ಸಭೆಯಲ್ಲಿ, ನನಗದು ಅವತ್ತು ಗೊತ್ತಾಗಲಿಲ್ಲ ಅಂತ ಹೇಳಿಬಿಟ್ರಿ. ಇವತ್ತು ಹಾಗೆಲ್ಲ ಗೊತ್ತಾಯಿತು, ತಮಗೆ ಹೇಳ್ತೀರಾ ಅಂತ ಕೇಳಿಬಿಟ್ರು ದ್ರೌಪದಿ. ಎಂಥ ಬಾಂಬ್ ಹಾಕಿಬಿಟ್ಲು ಆ ಭೀಷ್ಮನ ತಲೆ ಮೇಲೆ. ಭೀಷ್ಮ ಕಣ್ಣೊರೆಸಿಕೊಳ್ಳೋದಕ್ಕೆ ಕೈ ಮೇಲೆ ಕೆತ್ತೋ ಹಾಗಿಲ್ಲ. ಈ ಡ್ರಿಪ್ಸ್ ಅಂತ ಒಂದು ಹಾಕಿರ್ತಾರೆ ನೋಡಿ ಆಸ್ಪತ್ರೆಯಲ್ಲಿ, ಅನುಭವಿಸಿದ್ದೀನಿ ನಾನೊಂದು ಆಪರೇಷನ್. ಈ ಕೈ ಎತ್ತೋ ಹಾಗಿಲ್ಲ, ಕಾಲೆತ್ತೋ ಹಾಗಿಲ್ಲ, ಹೆಣದಂತೆ ಮಲಗಿರಬೇಕು, ನಿದ್ದೆ ಬರೋದಿಲ್ಲ, ಸೆಡೆಟಿವ್ಸ್ ಕೊಡೋದಿಲ್ಲ ಪಾಪಿ ಡಾಕ್ಟರ್ಗಳು. ಆಸ್ಪತ್ರೆಯಲ್ಲಿ ಮಲಗೋ ದೌರ್ಭಾಗ್ಯ ಯಾರಿಗೂ ಬೇಡ. ಮಲಗಿದ್ದಾನೆ, ಕಣ್ಣಲ್ಲಿ ನೀರು ಬರುತ್ತೆ, ಧರ್ಮರಾಜನೇ ಒರೆಸಬೇಕು. ಭೀಷ್ಮ ಹೇಳ್ತಾನೆ, ಸರಿಯಾದ ಉತ್ತರ. ತಾಯಿ, ಅವತ್ತು ದುರ್ಯೋಧನನೆಂಬ ದುಷ್ಟನ ಅನ್ನ ತಿಂದಿದ್ದು ನಮ್ಮ ಧರ್ಮ ತಿಳಿಲಿಲ್ಲ. ಇವತ್ತು ಈ ಬಾಣ ಚುಚ್ಚಿ ಕೆಳಗೆ ಬಿದ್ದಿದ್ದೇನೆ, ಎಲ್ಲ ಬೊಸಿದು ಹೋಯ್ತಮ್ಮ, ಧರ್ಮ ತಿಳಿತಾ ಇದೆ, ಹೇಳ್ತೇನೆ ನೋಡು ಅಂತ ಅವನು ಭೀಷ್ಮ. ಇದು ತುರಂಗ ಭಾರತದ್ದು. ಮೂಲ ಮಹಾಭಾರತದಲ್ಲಿಲ್ಲ ಕಥೆ. ಸಂಸ್ಕೃತದಲ್ಲಿ ಒಂದು ತುರಂಗ ಭಾರತ ಅಂತಿತ್ತು. ಅದನ್ನ ನಮ್ಮ ಶಿವಮೊಗ್ಗ ಕಡೆಯ ಒಬ್ಬ ಕನ್ನಡದ ಕವಿಗಳು ಈಗ 150 ವರ್ಷಗಳ ಹಿಂದೆ ತುರಂಗ ಭಾರತ ಅಂತ ಮಾಡಿದ್ದಾರೆ ಕನ್ನಡದಲ್ಲಿ. ಅದ್ಭುತವಾದ ಹವ್ಯಕರು ಭಾರತ. ನೀವು ಕೇಳದೇ ಇದ್ದ ಕತೆ, ಶಕುನಿ ಯಾತಕ್ಕೆ ಕೌರವರ ಮೇಲೆ ಇಷ್ಟು ದ್ವೇಷ ಉಂಟಾಯಿತು, ಕೌರವರನ್ನು ಕೊಲ್ಲಬೇಕು ಅಂತ ಜಿದ್ ಯಾತಕ್ಕೆ ಬಂತು ಅನ್ನೋ ಕತೆ ಆ ಭಾರತದಲ್ಲಿದೆ, ಮೂರದಲ್ಲಿಲ್ಲ. ಪ್ರಸಂಗ ಬಂದಾಗ ಹೇಳ್ತೇನೆ. ಕನ್ನಡದಲ್ಲಿ ಎಷ್ಟೊಂದು ಹೊಸ ಕವಿಗಳು ಹುಟ್ಟುತ್ತಾ ಇದ್ದಾರೆ. ಕುಮಾರವ್ಯಾಸನ ಮೀರಿಸಿದ ಕವಿಗಳಿದ್ದಾರೆ. ಯಾತಕ್ಕೆ ಹೇಳಿದ್ವು? ಭೀಷ್ಮನ ಪರಾಮರ್ಶೆಗೋಸ್ಕರವಾಗಿ. ಭೀಷ್ಮ ಅಲ್ಲಿ ಎಡವಿದ. ಆದ್ರೆ ಯುದ್ಧದಲ್ಲಿ ಹೇಳ್ತಾನೆ, ತಾತ ನಮಗೆ ಅಪ್ಪಣೆಯನ್ನು ಕೊಡಿ, ಕಾಡುಗಾರು ಹೋಗ್ತೇವೆ. ಅಪ್ಪ ನೀನು ಯಾತಕಪ್ಪ ಕಾಡಿಗೆ ಹೋಗ್ತೀಯೇ? ನಾನು ಈ ಕಡೆ ನಿಂತಿದ್ದೀನಿ ನಿಜ ಕಾಣೋ, ನಾನು ಪ್ರಾಣ ತೆಗಿಬೇಡಪ್ಪ ಧರ್ಮರಾಜ, ನಾನು ಕೌರವರು ಉಪ್ಪು ತಿಂದಿದ್ದೇನಪ್ಪ. ಅರ್ಥಸ್ಯ ಪುರುಷೋದಾಸಃ. ನಪುಂಸಕನಾಗಿ ಮಾತನ್ನು ಹೇಳ್ತೇನೆ. ಇಂಥ ವೀರ ಶೂರ ಪರಶುರಾಮನನ್ನು ಸೋಲಿಸಿದವನು ಮನುಷ್ಯ ಹಣಕ್ಕೆ ತನ್ನನ್ನು ಮಾರ್ಕೊಂಡಿದ್ದಾನೆ, ಅವನ ಅನ್ನ ಹಾಕಿದ್ದಾನೆ, ತಿಂದಿದ್ದೇನೆ ಅಂತ ಹೇಳ್ತಾನಲ್ಲ ಭೀಷ್ಮ. ನಾನು ನಿಮಗೆ ಕೇಳ್ತೇನೆ, ಭೀಷ್ಮ ಬಿಟ್ಟ ಅನ್ನದ ಎಂಜಲನ್ನು ದುರ್ಯೋಧನ ತಿಂದನೋ, ದುರ್ಯೋಧನ ಎಂಜಲನ್ನು ಭೀಷ್ಮ ತಿಂದನೋ? ಹೇಳಿ. ಭೀಷ್ಮ ರಾಜ, ದುರ್ಯೋಧನ ಅಲ್ಲಿ ಕೂತ. ನಾವಿಲ್ಲಿ ಎದ್ದ ಮೇಲೆ ಒಂದು ಬೆಕ್ಕು ಕೂತ್ಕೊಂಡ್ರೆ, ಬೆಕ್ಕು ಕೂತಿಟ್ಟು ಸಿಂಹಾಸನದ ಆಚಾರ್ಯ ಕೂತರು ನೀವು ಹೇಳ್ಬೋದೇ ನೋಡಿ. ನಾನು ಎದ್ದ ಮೇಲೆ ಬೆಕ್ಕು ಕೂತ್ಕೋಬಹುದು, ಅದ್ಯಾರ್ದು ಪರ್ಮಿಷನ್ ಕೇಳೋದಿಲ್ಲ. ನಾ ಕೂತ್ಕೋಬೇಕಾದ್ರೆ ಮಾತ್ರ ನಿಮಗೆಲ್ಲ ನಮಸ್ಕಾರ ಮಾಡಿ ಕೂಡ್ತೇನೆ. ಅಲ್ಲ, ತಲೆಗೆ ಪಟ್ಟಾಭಿಷೇಕ ಆಗದೆ ಇದ್ದವನು ಅಪ್ಪನಿಗಾಗಿಲ್ಲ, ಮಗನೇ ಆಗಲಿಲ್ಲ, ದುರ್ಯೋಧನ ಕೂತಿದ್ದಾನೆ, ಅವನ ಉಪ್ಪನ್ನು ತಿಂದಿದ್ದೇನೆ ಅಂತ ಹೇಳ್ತಾನಲ್ಲ. ಭೀಷ್ಮನ ತಲೆಯಲ್ಲಿ ಬುದ್ಧಿ ಇದೆಯೇ? ಅವನನ್ನ ತಡೆ ಹಿಡಿದು ಒಂದು ಕಡೆ ನಿಲ್ಲಿಸೋ ಶಕ್ತಿ ಇರಲಿಲ್ಲ ಅವನಿಗೆ. ರಾಜ್ಯ ಪರಿತ್ಯಾಗ, ನನ್ನ ಮಾತನ್ನು ಯಾವಾಗ ಕೇಳಲಿಲ್ಲ, ಹಾಳಾಗಿ ಹೋಗಿಟ್ಟ. ವಿದುರ ತೀರ್ಥಯಾತ್ರೆ ಹೊರಟು ಬಿಟ್ಟ. ಮಹಾಭಾರತ ಯುದ್ಧದಲ್ಲಿರಲಿಲ್ಲ. ನಾ ಹೋಗೋದಿಲ್ಲ ಅಂತ ಬಲರಾಮ, ತೀರ್ಥಯಾತ್ರೆ ಹೋಗಲೇಬೇಕು ಅಂತ ತಂತ್ರವನ್ನು ಮಾಡಿದ ಕೃಷ್ಣ ಅವನಿಗೆ. ಬಲರಾಮನನ್ನು ಹೊರಡಿಸಿದ. ವಿದುರ ತಾನೇ ಹೊರಟ. ಕೃಷ್ಣ ತಂತ್ರಕತೆ ಆಮೇಲೆ ಹೇಳ್ತೀನಿ, ಈಗ ಬೇಡ. ವಿದುರ ಹೋದ ಹಾಗೆ ಭೀಷ್ಮನು ಹೇಳಿದ್ರೆ ಒಂದು ಮಾತನ್ನ. ಎಲ್ಲೋ ಧೃತರಾಷ್ಟ್ರ ಮೂರ್ಖ,
ಸೊಸೆ ಮಾನಭಂಗಕ್ಕೆ ಮಕ್ಕಳೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೆ, ನೀನು ನೋಡ್ತಾ ಇದ್ದೀಯೇ. ಪಗಳೆ ಕಾಯಿ ಹಾಕಿದರೆ ದಾಳವನ್ನ ದ್ರೌಪದಿಯನ್ನು ಒಡ್ಡುವಾಗ ನನ್ನ ಮಗ ಗೆದ್ದನೇ ಅನ್ನೋ ಮಾತನ್ನು ಕೇಳ್ತಾನೆ. ಹಾಳು ಧೃತರಾಷ್ಟ್ರ ಜಿತಂ ಜಿತಮಿತ್ಯಾಹ. ಅವತ್ತು ಖುಷಿ ಪಟ್ಟಿಯಲ್ಲ ಮೀಸೆ ಬಾರದೆ ಎಂದು ಹುಡುಗನಂತೆ. ಇವತ್ತು ಕೇಳು ಕಥೆ ಏನಾಯ್ತು ನೋಡು ಅಂತ ಹೇಳಿ, ನಾನು ಯುದ್ಧದಲ್ಲಿ ನಾನು ಎರಡೂ ಕಡೆ ನಿಲ್ಲುವುದಿಲ್ಲ, ಎರಡೂ ವಂಶಕ್ಕೆ ಹಿರಿಯನಾದವನು, ತಟಸ್ಥನಾಗಿರ್ತೇನೆ, ಬೇರೆ ಎಲ್ಲರೂ ಹಾಳಾಗಿ ಹೋಗಿಬಿಡ್ತೇನೆ ಅಂತ ಭೀಷ್ಮ ಹಾಗೆ ಮಾಡಿದ್ರೆ, ಅದೇ ದಾರಿಯಲ್ಲಿ ದ್ರೋಣನು ಬಂದು ಬಿಡ್ತಿದ್ದ, ಅದೇ ದಾರಿಯಲ್ಲಿ ಕೃಪಾಚಾರ್ಯ ಬರ್ತಿದ್ದ, ಅದೇ ದಾರಿಯಲ್ಲಿ ಅಶ್ವತ್ಥಾಮ ಬರ್ತಿದ್ದ, ಕರ್ಣ ಬಾಲ ಕುಯ್ದ ನಾಯಂತ ಆಗ್ತಿದ್ದ. ಅಂದ್ರೆ ಪೊಲೀಸ್ದಾಗಲ್ಲ, ಅಂದ್ರೆ ಮಹಾಭಾರತ ಯುದ್ಧ ತಪ್ಪುತ್ತಿತ್ತು. ಮತ್ತೆ ಯಾಕೆ ಮಾಡಿದ್ರು ಅಂದ್ರೆ ಅದೇ ಧರ್ಮಗ್ಲಾನಿ ಎನ್ನುವುದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಸದ್ದಾಂ ಹುಸೇನನ್ನು ನೇಣು ಹಾಕಿದ್ರು. ಒಂದು ಮುಸಲ್ಮಾನ್ ರಾಷ್ಟ್ರದವರು ತಪ್ಪನ್ನಲಿಲ್ಲ. ಭಾರತದಲ್ಲಿ ಅಪರಾಧ ಮಾಡಿದವನ್ನ ನೇಣು ಹಾಕುವ ವಿಷಯಕ್ಕೆ ಇಡೀ ಜಗತ್ತು ಬೊಬ್ಬಾಟ ಮಾಡ್ತಾ ಕೂತು. ಯೋಚನೆ ಮಾಡಿ, ಜಗತ್ತಲ್ಲಿ ಮಂಕು ಹೇಗೆ ಬರ್ತದೆ ಬುದ್ಧಿಗೆ? ಪತ್ರಿಕೆಯವರು ಮಂಕು ಹಿಡಿಸೋದ್ರಲ್ಲಿ ಅಗ್ರಗಣ್ಯರು. ತಪ್ಪನ್ನು ಸರಿ ತಪ್ಪು ಅಂತ ಮಾಡಿ ಪ್ರಚಾರ ಮಾಡಿ 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 ಜನ ಅದನ್ನೇ ಉರು ಹಚ್ಚಿ, ಈಗ ನಾ ಹೇಳುವ ಭೀಷ್ಮನ, ದ್ರೋಣನ, ಕೃಷ್ಣನ, ಕರ್ಣನ ಅನಾಲಿಸಿಸ್ ಏನಿದೆ, ಪ್ರಾಯಶಃ ನೀವು ಇಷ್ಟು ವರ್ಷ ಕೇಳಿದ ವಿಮರ್ಶೆಗಳಿಗಿಂತ ಅತ್ಯಂತ ಭಿನ್ನವಾದದ್ದು. ನಾ ಹೇಳಿದ ಮೇಲೆ ಒಪ್ತೀರಿ. ನಾ ಕೇಳ್ತೇನೆ ತಾಯಂದ್ರೆ, ಸೋದರರೇ, ನಿಮಗೆ ಯಾತಕ್ಕೆ ಮೊದಲು ಬರಲಿಲ್ಲ ಈ ಬುದ್ಧಿ? ಭೀಷ್ಮ ಮಾಡಿದ ತಪ್ಪನ್ನೋ ಚಿಂತನೆ ಯಾಕೆ ಬರಲಿಲ್ಲ ನಿಮಗೆ? ನಾ ಪ್ರಶ್ನೆ ಕೇಳಿದ ಮೇಲೆ ತಪ್ಪು ಉತ್ತರ ಹೇಳ್ತೀರಿ, ಉತ್ತರ ಕೊಟ್ಟು ಬೇರೆ ಕೇಳಿದ್ರೆ ಇನ್ನೂ ತಪ್ಪು ಉತ್ತರನೇ ಹೇಳ್ತೀರಿ. ಅದು ನಿಮ್ಮ ದುರ್ದೈವ, ನಿಮ್ಮ ಅಕೌಂಟ್ ನಾನೇನು ಮಾಡೋಕೆ ಬರೋದಿಲ್ಲ. ಪರಾಮರ್ಶ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ, ಉಪಯೋಗ ಮಾಡು. ಧಿಯೋ ಯೋ ನ ಪ್ರಚೋದಯ ಆತ ಗಾಯತ್ರಿ ಬಡ್ಕೊಳ್ಳತ್ತೆ ಗಟ್ಟಿಯಾಗಿ. ದೇವರು ಬುದ್ಧಿ ಕೊಟ್ಟಿದ್ದಾನೆ, ಉಪಯೋಗ ಮಾಡು, ಉಪಯೋಗ ಮಾಡು, ಉಪಯೋಗ ಮಾಡು. ಬೆಳಕಿನಲ್ಲಿದೆ ಜಗತ್ತಿಗೆ ಉತ್ತರ, ಕತ್ತಲೆ ಜಗತ್ತು ಉತ್ತರ ಇಲ್ಲ. ಉತ್ತರ ಇರೋದು ಬೆಳಕಿನಲ್ಲಿಯೇ. ಫೋಟೋಗ್ರಾಫ್ ತೆಗೆಯೋದು ಬೆಳಕಿನಲ್ಲಿಯೇ. ಕತ್ಲೆಯಲ್ಲಿ ತೆಗೆದು ಫ್ಲಾಶ್ ಇರ್ತದೆ, ಬೆಳಕಿನಲ್ಲಿಯೇ. ಇದೆಲ್ಲ ಬೆಳಕಿನ ವ್ಯಾಪಾರ. ಮಹಾಭಾರತ ಬೆಳಕಿನ ಕಥೆ. ಆದ್ದರಿಂದ ಭೀಷ್ಮ ಮಾಡಿದ್ದು ಅದ್ಯ ಪ್ರಭೃತಿಮೇ ದಾಶ ಬ್ರಹ್ಮಚರ್ಯಂ ಭವಿಷ್ಯತಿ. ಅಲ್ಲಿಂದ ಉದ್ದಕ್ಕೆ ಸೀರೀಸ್ ಆಫ್ ಬ್ಲಂಡರ್ಸ್ ಇದು ನಡೆದು ಹೋಯಿತು. ಮುಂದಿನ ಕಥೆ ಸ್ವಲ್ಪ ವರ್ಣನೆ ಮಾಡಿದ್ದೇನೆ. ಈ ಕಡೆ ಕಾಶಿರಾಜನ ಪುತ್ರಿಯರ ವಿಷಯಕ್ಕೆ ಬಂತು, ಸ್ವಲ್ಪ ಅದನ್ನು ಮುಂದುವರಿಸ್ತೇನೆ. 2 ಗಂಟೆ ಉಪನ್ಯಾಸ ಕಾಲ ಕೊಟ್ಟು ತುಂಬ ಉಪಕಾರ ಮಾಡಿದ್ದೀರಿ. 1.5 ಗಂಟೆ ಅಂದರೆ ಸಾಸಿವೆ ಗತಿಯಾಗ್ತಿತ್ತು ನನಗೆ. ಅದು ತುಪ್ಪದಲ್ಲಿ ಹಾಕಿ ಹುರಿಯುವಷ್ಟನ್ನು ಸಿಡಿದು ಹೊರಗೆ ಹೋಗಾಗೆ. ಬದ್ರಿಯಲ್ಲಿ ಆ ಚಳಿಯಲ್ಲಿ ರಾತ್ರಿ 3 ಗಂಟೆ ಕಾಲ ಅಷ್ಟಾಕ್ಷರ ಮಂತ್ರದ ಅರ್ಥವನ್ನು ಹೇಳಿದ್ದೇನೆ ಬದ್ರಿಯಲ್ಲಿ, ಬೆಟ್ಟದ ಮೇಲೆ, ಕಾಶಿ ಮಠದಲ್ಲಿ. ಜನ ಕೇಳೋರಿದ್ರೆ ಹೇಳ್ಬೋದು ಬೆಳಗು. ಇದು ನಿದ್ದೆ ತರಿಸುವ ಗ್ರಂಥವಲ್ಲ, ನಿದ್ದೆ ಹೋಗಿಸುವ ಗ್ರಂಥ. ಇದು ಮಹಾಭಾರತ ಗ್ರಂಥ. ಅಂಬೆ, ಅಂಬಾಲಿಕೆ, ಅಂಬಿಕೆ, ಭೀಷ್ಮನ ದುರಂತದ 2ನೇ ಅಂಕ ಇದು. ಇದನ್ನ ಯಾತಕಪ್ಪ ಮೊದಲೇ ದುರಂತ ಅಂತ ಹೇಳ್ತೀರಿ ಅಂದ್ರೆ, ಇವನು ಆ ಹೆಣ್ಣು ಮಕ್ಕಳನ್ನ ಅಪಹಾರ ಮಾಡಿಕೊಂಡು ಬಂದಿದ್ದು ತನಗೋಸ್ಕರ ಅಲ್ಲ. ಒಬ್ಬ ಪುರುಷನಿಗೆ ತನಗೇನಾದರೂ ಮದುವೆ ಬೇಕಾಗಿದ್ರೆ ಆ ಮದುವೆಗೆ ಕ್ರಮಗಳನ್ನು ಹೇಳಿರ್ತಾರೆ. ವಿವಾಹದಲ್ಲಿ ಭೀಷ್ಮನೇ ಹೇಳ್ತಾನೆ, ಆಹೂಯದಾನಂ ಗುಣವಧ್ಯ ಅಲಂಕೃತ್ಯ ಯಥಾಶಕ್ತಿ ಪ್ರದಾಯ ಮಿಥುನೇನ ಗವಾಸಃ ವಿತ್ತೇನ ಕಥಿತೇನ ಬಲೇನ ಅನುಮಾನ್ಯ ಪ್ರಮತ್ತಾಂ ಅಪಹೃತ್ಯ ಸ್ವಯಮಾಹರಣಂ ಸ್ವಯಂವರೆ. 9 ವಿವಾಹದ ಕ್ರಮವನ್ನು ಭೀಷ್ಮನೇ ಹೇಳ್ತಾನೆ. ಇದಷ್ಟೇ ಸಂಭವ ಪರ್ವದಲ್ಲಿ, ಆದಿ ಪರ್ವದಲ್ಲಿ ಬರ್ತದೆ. ಶ್ಲೋಕ ಎಲ್ಲ ಓದೋಕೆ ಹೋಗೋದಿಲ್ಲ. ಮಹಾಭಾರತ ಶ್ಲೋಕಾನೂ ಓದಿ, ಅರ್ಥನೂ ಹೇಳಿ, ಉಪನ್ಯಾಸವನ್ನು ಮಾಡಿ ಮುಗಿಸುವಂತಹ ಪಂಡಿತ ಎಲ್ಲಿದ್ದಾನೆ ಲೋಕದಲ್ಲಿ. ಆದರೆ ಎಲ್ಲಿ ಬೇಕೋ ಅಷ್ಟೇ ಓದ್ತೇನೆ ನಾನು. ಮನುಸ್ಮೃತಿಯಲ್ಲಿ 6 ವಿವಾಹ ಕ್ರಮ ಹೇಳ್ತಾರೆ. ಆರ್ಷ, ದೈವ, ಪ್ರಾಜಾಪತ್ಯ ಇತ್ಯಾದಿ, ಸ್ವಯಂವರ, ಗಾಂಧರ್ವ. ಅದರಲ್ಲಿ ಭೀಷ್ಮ ಹೇಳ್ತಾನೆ, ಅಲ್ಲಿ ದೊರೆಗಳೆಲ್ಲ ಸೇರಿದ್ರು, ಜಗತ್ತಿನ ದೊರೆಗಳು. ನೋಡಿ, ಆ ಹುಡುಗಿಯರ ಪಾಡು ಸ್ವಯಂವರ ಅಂತ ಹೆಸರಿಟ್ಟ ಮೇಲೆ ಆ ಹುಡುಗಿಗೆ ಯಾರಲ್ಲಿ ಪ್ರೀತಿಯೋ ಅವನಿಗೆ ಮಾಲೆ ಹಾಕಿ ತನಗೆ ಬೇಕಾದ ಗಂಡನನ್ನು ತಾನು ಆರಿಸಿಕೊಳ್ಳುವಂಥ ಒಂದು ಪದ್ಧತಿ. ಅದರಲ್ಲಿ ಭೀಷ್ಮನಿಗೆ ತಲೆ ಹಾಕುವಂಥ ಅಧಿಕಾರವೇನಿತ್ತು? ಪುರೋಹಿತರು ಹೋಮ ಮಾಡಿಸ್ತಿರ್ತಾರೆ. ಮನೆ ಯಜಮಾನರು ಇಲ್ಲಿ 100 ರೂಪಾಯಿ ಇಡೀಪ ಅಂತ ಅವ್ರು ಹೇಳಿದ್ರೆ 100 ರೂಪಾಯಿ ಇಟ್ಟಿರ್ತಾರೆ. ಪಕ್ಕದಲ್ಲಿ ಕೂತಿದ್ದವರು ನನ್ನ ಜೋಬಲ್ಲೇನು ದುಡ್ಡಿಲ್ವಲ್ಲ ಅಂತ ತಗೊಂಡು ಜೋಬಿಗೆ ಹಾಕೊಂಡಾಗೆ ಇದೆಲ್ಲ ಕೆಲಸ ಮಾಡ್ತಾರೆ ಕೆಲವರು.
ನೀವೆಲ್ಲಿ ನೋಡಿದ್ರೆ ನಾವು ಬರೀ ಇದನ್ನೇ ನೋಡೋದು. ಯಾರು ಮದುವೆ ಯಾರೆಲ್ಲಿ ಕೈ ಹಾಕಿದ್ರು. ಭೀಷ್ಮ ಅಲ್ಲಿ ಹೋದದ್ದು ಅಧಿಕ ಪ್ರಸಂಗ. ತನ್ನ ಕುಟುಂಬಕ್ಕೆ ಹೆಣ್ಣು ಬೇಕಾಗಿತ್ತು, 10 ಕಡೆ ಬೇರೆ ಪ್ರಯತ್ನ ಮಾಡಬೇಕಾಗಿತ್ತು. ಕಾಶಿ ರಾಜರಿಗೂ ಇವರಿಗೆ ಕುರುವಂಶದವರಿಗೂ ಮೊದಲೇ ಆಗ್ತಾ ಇರಲಿಲ್ಲ. ಶತ್ರುಮನೆ ಅಲ್ಲಿ ಹೋಗಿದ್ದಾನೆ. ಅವರು ಹುಡುಗಿಯರು ಪಾಪ, ಅದರಲ್ಲಿ ಮೊದಲನೆಯವಳು ಅಂಬೆ ಎಂಬುವಳು ಸೌಭದೇಶಾಧಿಪತಿ ಶಾಲ್ವನನ್ನ ಮನಸಾರ ಪ್ರೀತಿಸಿದ್ದಳು. ಆ ಶಾಲ್ವದರಿಗೂ ಅವಳಲ್ಲಿ ಪ್ರೀತಿ ಇತ್ತು. ಕಾಶಿ ರಾಜ ತಾನೇ ಮದುವೆ ಮಾಡಿಕೊಳ್ಳೋದು. ಆ ಸಭೆಗೆ ಶಾಲ್ವನು ಬಂದಿದ್ದ. ಅವನು ಕೊರಳಿಗೆ ಮಾಲಿಕೆ ಹಾಕಿದ್ರೆ ಮದುವೆ ಮುಗೀತಿತ್ತು. ಆ ಮದುವೆ ಕಲ್ಲು ಹಾಕಿದ ಭೀಷ್ಮ. ತಾನು ಮದುವೆ ಬೇಡ ಅಂದ. ಆ ಹುಡುಗಿನೂ ಅನಾಥ ಮಾಡಿದ. ಆ 3 ಜನರನ್ನು ಅಪಹಾರ ಮಾಡಿಕೊಂಡು ನಾ ಕರ್ಕೊಂಡು ಹೋಗ್ತೇನೆ. ಜನ ಎಲ್ಲ ಹೇಳಿದ್ರು ನೀನು ಷಂಢ ಅಂದು ಬೈದ್ರು ಅವನನ್ನು. ಪ್ರತಿಜ್ಞೆ ಮಾಡಿದ್ದೀಯೇ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ, ನಿನಗಾಗಬೇಕು ಹುಡುಗಿಯರು. ಅವನು ಹೇಳ್ದ ನನ್ನ ತಮ್ಮನಿಗೆ, ನಿನ್ನ ತಮ್ಮನ ಗಂಡಸ್ತನ ಇದ್ರೆ ನಿನ್ನ ತಮ್ಮ ಬರಬೇಕಾಗಿತ್ತು. ಅವನಿಗೆ ಕ್ಷಯರೋಗ, ನೀ ಬಂದಿದ್ದೀಯ ಸಭೆಗೆ, ನೀ ಮಾಡಿದ ತಪ್ಪು. ಅವರು ಬೈದ್ರು. ಉತ್ತರ ಕೊಡುವ ತಾಕತ್ತಿಲ್ಲ ಭೀಷ್ಮ. ನಾ ಪರಶುರಾಮರ ಶಿಷ್ಯ, ಯಾರು ನಿನ್ನ ಜೊತೆ ಯುದ್ಧ ಮಾಡ್ತಿರೋ ಮಾಡಿ ಅಂತ ಅಷ್ಟೂ ಜನ ರಾಜರನ್ನು ಸೋಲಿಸಿದ. ಆ ಒಲ್ಲದ ಹುಡುಗಿಯರನ್ನು ಅಪಹಾರ ಮಾಡಿಕೊಂಡು ಬಂದ. ಅವರು ಸಮಾಧಾನ ಹೇಳ್ತಾನೆ. ಆಹೂಯದಾನಂ ಗುಣವದ್ಭ್ಯ. ಗುಣ ಇರುವ ಒಬ್ಬ ಹುಡುಗನನ್ನು ಕರೆದು ಯಜಮಾನ ತನ್ನ ಮಗಳನ್ನು ತಾನೇ ಕೊಟ್ಟು ಮದುವೆ ಮಾಡುವುದು ಒಂದು ರೀತಿ. ಅಲಂಕೃತ್ಯ ಯಥಾಶಕ್ತಿ ಪ್ರದಾಯ, ಇದು ಪ್ರಾಜಾಪತ್ಯ ಕ್ರಮ. ನಾವೆಲ್ಲ ಮಾಡುವ ರೀತಿ. ಹುಡುಗಿಗೆ ಮೈ ತುಂಬ ನಮಗೆ ಶಕ್ತಿ ಇದ್ದಷ್ಟು ಬಂಗಾರ ಬೆಳ್ಳಿ ಒಳ್ಳೆ ಒಡವೆಗಳನ್ನು ಹಾಕಿ ವಿದ್ಯೆ ಕಲಿಸಿ, ಅದನ್ನು ವರದಕ್ಷಿಣೆ ಅಂತ ಹೇಳಬಾರದು, ಅವರ ಕೇಳಬಾರದು, ನಾವು ಕೊಡಬಾರದು. ಗಂಡು ಮಗನಿಗೆ ಅಂತ ಆಸ್ತಿ ಮಾಡಿದ ಮೇಲೆ ಹೆಣ್ಣು ಮಕ್ಕಳಿಗೂ ಯಥಾಶಕ್ತಿ ಸಂಪಾದನೆಯಲ್ಲಿ ಭಾಗವನ್ನು ಕೊಟ್ಟು, ಅಮ್ಮ ನೀ ಸುಖವಾಗಿರು, ವರ್ಷಕ್ಕೆ ಬಂದು ಹೋಗ್ತಾ ಇರು, ನೀನು ಸೌಮಂಗಲ್ಯ ಚೆನ್ನಾಗಿರು. ಹಳೆ ಕಾಲದಲ್ಲಿ ಜಮೀನೆಲ್ಲ ಕೊಡೋದು ಇದಕ್ಕೆಲ್ಲ. ಇದು ಪ್ರಾಜಾಪತ್ಯ ಕ್ರಮದ ವಿವಾಹ. ಮಿಥುನೇನ ಗವಾಸಹ, ಒಬ್ಬ ಬಡ ಬ್ರಾಹ್ಮಣ ಏನೂ ಜೊತೆಯಲ್ಲಿ ಕೊಡೋಕ್ಕಿಲ್ಲ, ಒಂದು ಜೋಡಿ ಗೋವನ್ನಾದರೂ ಕೊಟ್ಟು ಅಳಿಯನಿಗೆ ತಗೊಂಡು ಹೋಗುವಂತ ಮದುವೆ ಮಾಡಿಕೊಡುವುದು. ವಿತ್ತೇನ ಕಥಿತೇನ, ಅಥವಾ ಅಳಿಯ ನನಗಿಷ್ಟು ಹಣ ಕೊಟ್ಟರೆ ನಿನ್ನ ಮಗಳು ಮದುವೆ ಮಾಡ್ಕೋತಾನೆ ಕೇಳಿದ್ರೆ ಅವನು ಹೇಳಿದಷ್ಟು ಹಣವನ್ನು ಕೊಟ್ಟು ಹೆಣ್ಣು ಮಗಳನ್ನು ಸಾಗ ಹಾಕುವುದು. ಬಲೇನ, ಬಲಾಢ್ಯನಾಗಿ ಬಲದಿಂದ ಅಪಹಾರ ಮಾಡಿಕೊಳ್ಳುವುದು. ಅನುಮಾನ್ಯ, ಹಿರಿಯರನ್ನು ಕೇಳಿಕೊಡುವುದು. ಪ್ರಮತ್ತಾಮಪಹೃತ್ಯ, ಹೆಣ್ಣು ಮಗಳಿಗೆ ಮದ್ದನ್ನು ಹಾಕಿ ಜ್ಞಾನ ತಪ್ಪಿಸಿ ಸೆಡೇಟಿವ್ ಕೊಟ್ಟು ಬುದ್ಧಿ ಇಲ್ಲದೆ ಆದಾಗ ಅಪಹಾರ ಮಾಡಿಕೊಂಡು ಬರುವುದು. ಇದೆಲ್ಲ ಸಿನಿಮಾದಲ್ಲಿ ಮಾಡಿ ತೋರಿಸ್ತಾರೆ. ಸ್ವಯಮಾಹರಣಂ, ಸ್ವಯಂವರೆ, ಹೀಗೆಲ್ಲ 9 ಕ್ರಮ ಹೇಳ್ತಾರೆ. ಈಗ ನಾನು ಪ್ರಮತ್ತಾಮ ಹುಡುಗಿರಿಗೆ ಇಷ್ಟ ಇದೆಯೋ ಇಲ್ವೋ ನಾನು ತಗೊಂಡು ಹೋಗ್ತೀನಿ, ಯಾರು ತಡೀತೀರಿ ಅಂತ ಆ ಹುಡುಗಿಯನ್ನು ಕರ್ಕೊಂಡ್ಬಂದ್ಬಿಟ್ಟ. ಅದರಲ್ಲಿ ದೊಡ್ಡವಳು ಹೇಳಿದ್ಲು, ನಾನು ಶಾಲ್ವನನ್ನು ಪ್ರೀತಿ ಮಾಡಿದ್ದೇನೆ ಭೀಷ್ಮರೇ, ನನಗೊಂದು ಅವಕಾಶ ಕೊಡದೆ ಅದನ್ನು ಅಲ್ಲೇ ಯಾಕಮ್ಮ ಹೇಳಲಿಲ್ಲ ಅಂತ ಕೇಳಿದ ಭೀಷ್ಮ. ಅಷ್ಟು ಧರ್ಮ ಇತ್ತು. ನೀವು ಬಿಟ್ಟರಲ್ವೇನ ಹೇಳುವುದು ಅಂದ್ಲವಳು. ಬಲಾತ್ಕಾರವಾಗಿ ನಮ್ಮನ್ನು ಕರ್ಕೊಂಡ್ಬಂದು ರಥದಲ್ಲಿ ಹಾಕಿ ಪಶುಗಳಂತೆ ಕಟ್ಟಿ ಎಳ್ಕೊಂಡ್ಬಂದ್ಬಿಟ್ರಿ. ಅಲ್ಲಿ ನನ್ನ ಮುಂದೆ ಗಂಡಾಗ ಅವನು ಬಂದಿದ್ದ, ಹೀಗೆ ಮಾಡಿಬಿಟ್ರಲ್ಲ ನನ್ನನ್ನ. ಆಗ ಭೀಷ್ಮ ಹೇಳಿದ, ಯೋಚನೆ ಮಾಡಬೇಡ, ನೀನು ಯಾರನ್ನು ಪ್ರೀತಿ ಮಾಡಿದ್ಯೋ ಅವನ ಕಡೆಗೆ ಕಳಿಸ್ಕೊಡ್ತೇನೆ ನಿನ್ನನ್ನು ಅಂತ ತನ್ನ ರಾಜ್ಯದ ಅನೇಕ ಬಳುವಳಿಯನ್ನೆಲ್ಲ ಹುಡುಗೆ ಕೊಟ್ಟು ಸೈನ್ಯದ ಸರ್ಪಕಾವಲಿನಲ್ಲಿ ಸೌಭದೇಶದ ಶಾಲ್ವಾಧಿಪತಿಯ ಕಡೆಗೆ ಆ ಹುಡುಗಿಯನ್ನು ಕಳಿಸಿದ. ಅಷ್ಟು ಒಳ್ಳೇದು ಮಾಡಿದ. ಆದರೆ ಶಾಲ್ವದರು ಹೇಳಿದ, ಭೀಷ್ಮ ತನಗೆಂಬುದಾಗಿ ನಿನ್ನನ್ನು ಮುಟ್ಟಿದ್ದವನು, ಅಷ್ಟು ಜನರೆದುರೆ ನನಗೆ ಅವಮಾನವನ್ನು ಮಾಡಿ ನಿನ್ನನ್ನು ಕರ್ಕೊಂಡೋಗಿದ್ದಾನೆ, ಆದರೆ ನೀನು ನನಗೆ ಬೇಡ ಅಂದ. ಈ ಹುಡುಗಿ ಗತಿ ಏನಾಯಿತು? ರಾಂಗ್ ಅಡ್ರೆಸ್ ಬರೆದ ಲೆಟರ್ ಗತಿ ಆಯಿತು. ಕರೆಕ್ಟ್ ಅಡ್ರೆಸ್ಗೆ ಹೋಗಲಿಲ್ಲ. ಹುಡುಕಿ ಪೋಸ್ಟ್ ಮ್ಯಾನ್ ಸತ್ತನೇ ಹೊರತು ಅಡ್ರೆಸ್ ಸಿಕ್ಕಲಿಲ್ಲ. ಅದು ಡೆಡ್ ಲೆಟರ್ ಅಂತ ಹೇಳ್ತಾರೆ ನೋಡಿ, ಎಲ್ಲೋ ಒಂದು ಕಡೆ ಹೋಗಿ ಸೇರಿತು. ಮತ್ತೆ ಭೀಷ್ಮನ ಹತ್ರ ಬಂದವಳು. ಅವನು ಬೇಡ ಅಂದುಬಿಟ್ಟ. ಮಹಾರಾಜರೇ, ನನ್ನ ನಿರ್ಗತಿಕ ಮಾಡಬೇಡಿ, ನಿಮ್ಮ ಪಾದಕ್ಕೆ ಬಿದ್ದು ಕೇಳ್ತೇನೆ, ದಯವಿಟ್ಟು ನೀವೇ ನನ್ನ ಮದುವೆ ಮಾಡಿಕೊಳ್ಳಿ. ಅಂಬೋಪಾಖ್ಯಾನ ಬರ್ತದೆ ಉದ್ಯೋಗ ಪರ್ವದ ಕೊನೆಯ ಅಧ್ಯಾಯವಲ್ಲ, ಕೊನೆಯ ಭಾಗ. ಅಂಬೋಪಾಖ್ಯಾನ ಪರ್ವ ಅಂತ ಇದೆ, ಉಪಪರ್ವ. ಆ ಕಥೆ ಕೇಳಿದವ್ರು ನಿದ್ದೆ ಮಾಡೋದಿಲ್ಲ, ಅಷ್ಟು ಅಳ್ತೀರಿ ನೀವು. ವೇದವ್ಯಾಸರ ಶೈಲಿ ಹೇಗಿದೆ, ಪೆನ್ ಚುರುಕು ಅಂದ್ರೆ ಅವನು ಕೇಳ್ತಾಳೆ. ಆ ಭೀಷ್ಮ ನೋಡೋಕೆ ಚೆನ್ನಾಗಿರಲಿಲ್ಲ, ನಾಟ್ ಎ ಹ್ಯಾಂಡ್ಸಮ್ ಫೆಲೋ. ಹಲ್ಲೆಲ್ಲ ಹುಡುಕ ಇದ್ವು ಅವನಿಗೆ. ಹೌದು, ಹೇಗೆ ಗೊತ್ತು, ಅರ್ಥಶಾಸ್ತ್ರದಲ್ಲಿ
ಚಾಣಕ್ಯ ಬರೆದಿದ್ದಾನೆ. ಅವನಿಗೆ ಕುಣಪದಂತ ಅಂತ ಹೆಸರು. ಕುಣಪ ಅಂದ್ರೆ ಹೆಣ. ಹೆಣದ ಹಲ್ಲು ಹೇಗಿರ್ತದೆ, ಕೆಲವರು ಸತ್ತರ ಬಾಯಿ ತಗೊಂಡಿರ್ತಾರೆ. ಆ ಹಲ್ಲು ನೋಡಿದ್ರೆ ಇದ್ದ ಹಲ್ಲು ಕಿತ್ತಾಕಬೇಕು ಅನ್ಸುತ್ತೆ ನಿಮಗೆ. ಕುಣಪದಂತ. ದಾಡಿ ಬೇರೆ ಬಿಟ್ಟಿದ್ದ, ರವೀಂದ್ರನಾಥ್ ಟ್ಯಾಗೋರ್ ಇದ್ದ ಹಾಗೆ. ನೋಡೋಕ ಸುಂದರ ಇರಲಿಲ್ಲ ಅವನು. ಕಾಡಲ್ಲಿ ಬೆಳೆದವನು, ತಾಯಿ ಕರ್ಕೊಂಡು ಹೋದ್ಲು. ಅಂಥವನನ್ನ ಗತಿ ಇಲ್ಲದೆ ಒಂದು ಗಂಡ ಅಂತ ನೆಪಕ್ಕಿದ್ರು ಸಾಕು, ನಾನು ಮರ್ಯಾದೆ ಆಗಲಿ ಲೋಕಕ್ಕೆ. ನಾ ಪ್ರತಿಜ್ಞೆ ಮಾಡಿದ್ದೇನೆ. ನಾ ಕೇಳ್ತಾರೆ, ಎಲ್ಲ ಭೀಷ್ಮ, ಈ ಹುಡುಗಿಯನ್ನ ಅಪಹಾರ ಮಾಡಿ ನಿರ್ಗತಿಕ ಮಾಡಿದೆಯಲ್ಲ, ನಿನ್ನ ಪ್ರಜ್ಞೆ ಏನಾಯ್ತವಾಗ? ಲೋಕಕ್ಕೆ ಉಪಕಾರ ಮಾಡುವ ಪ್ರಜ್ಞೆ ಇದ್ರೆ ಪ್ರಜ್ಞೆ ಉಳಿಸಿಕೋ. ಲೋಕಕ್ಕೂ ಪ್ರಯೋಜನವಿಲ್ಲದೆ ತೊಂದರೆ ಆಗೋ ಪ್ರತಿಜ್ಞೆಗೆ ಏನು ಬೆಲೆ ಇದೆ? ಚಕ್ರ ಹಿಡಿಯೋದಿಲ್ಲ ಅಂದ ಕೃಷ್ಣ, ಹಿಡಿಲಿಲ್ವೇ? ಯೋಚನೆ ಮಾಡಿ. ಚಕ್ರವ ಪಿಡಿಯನೆಂದ, ಚಕ್ರಿ ನುಡಿಯುವುದೆಲ್ಲವೂ ಚಂದ. ಕುರುಚಕ್ರೇಶನ ಕೊಂದ ತನ್ನ ಮನಸಂಕಲ್ಪ ಚಕ್ರದಿಂದ. ಚಕ್ರ ಹಿಡಿಯೋದಿಲ್ಲ ಅಂತ ಏನಾಯ್ತು ಒಂದು ಪ್ರತಿಜ್ಞೆ? ಕೃಷ್ಣ, ನೀ ಸಂಧಾನಕ್ಕೆ ಹೋಗ್ತೀಯಲ್ಲ, ರಾಜಿ ಮಾಡ್ಕೊಂಡ್ ಬರ್ತೀಯ, ನನ್ನ ಬಿಚ್ಚಿದ ಜಡೆಯನ್ನು ನೋಡು, ಮುಡಿತೇನೆ ಪ್ರತಿಜ್ಞೆ ಮಾಡಿದ್ದೀಯಲ್ಲ ಅಂದ್ರೆ ಕೃಷ್ಣ ಕಣ್ಣು ಬಿಟ್ಟಿರ್ತಾನೆ. ಸುಮ್ಮನೆ ಇರಮ್ಮ, ದುರ್ಯೋಧನ ಎಲ್ಲಿ ಬರ್ತಾನೆ ಸಂಧಾನಕ್ಕೆ? ಅವನು ಬಂದ್ರು ಬರದೇ ಇರೋ ಹೋಗಿ ಮಾಡ್ತೇನೆ, ಸುಮ್ಮನೆ ನಾನು, ನಿನ್ ಜಡೆ ಮುಡಿಯೋನು ನಾನೇ. ಒಂದು ವೇಳೆ ಸಂಧಾನಕ್ಕೆ ಬಂದು ಬಿಟ್ರೆ ಗತಿ ಮುಂದೆ ನಾನು ಆಲ್ಟರ್ ಮಾಡ್ತೇನೆ. ನಿನ್ನ ಪ್ರತಿಜ್ಞೆ ಏನಾಗುತ್ತೆ, ನನ್ನ ಪ್ರತಿಜ್ಞೆ ಏನಾಗುತ್ತೆ? ಪ್ರತಿಜ್ಞೆ ಪೂರ್ಣವನ್ನು ನನಗೆ ಬಿಡು. ಅಘಟಿತ ಘಟನಾ ಸಾಮರ್ಥ್ಯ ಇರೋ ನಾನು ಏನು ಬೇಕಾದ್ರೂ ಮಾಡ್ತೇನೆ, ಯೋಚನೆ ಮಾಡಬೇಡ ಅಂತ ಆಶ್ವಾಸನೆ ಕೊಟ್ಟ ಕೃಷ್ಣ. ಲೋಕದಲ್ಲಿ ಪ್ರತಿಜ್ಞೆ ದೊಡ್ಡದಲ್ಲ. ಪ್ರತಿಜ್ಞೆ ಧರ್ಮಪೂರ್ವಕವಾಗಿರಬೇಕು, ಲೋಕಕ್ಕೆ ಕಾರಕವಾಗಿರಬೇಕು, ಮಾರಕವಾಗಿರಬಾರದು. ನನ್ನ ಪ್ರತಿಜ್ಞೆ ಅಡ್ಡ ಬರ್ತದೆ, ಏನ್ ಮಾಡಬೇಕು? ಇವಳಲ್ಲಿ ಎಲ್ಲೆಲ್ಲೋ ಅಲಗಳು. ಹೋಗ್ಲಿ, ನಿನ್ ತಮ್ಮನಿಗಾರ ಮದುವೆ ಮಾಡಿಸು ಅಂತ ಕೇಳಿದ್ಲು. ಇನ್ನೊಬ್ಬ ನನ್ನ ಪ್ರೀತಿ ಮಾಡಿದ ಹುಡುಗಿ ನನ್ನ ತಮ್ಮನಿಗೂ ಬೇಡ ಅಂದ. ದುರಂಕಾರ ನೋಡಿ ಭೀಷ್ಮ. ನಿರ್ಗತಿಕ ಮಾಡಿದ ಹುಡುಗಿಯನ್ನ ತಾನು ಮದುವೆ ಮಾಡಿಕೊಳ್ಳಿಲ್ಲ, ತಮ್ಮನಿಗೂ ಮಾಡಲಿಲ್ಲ. ಎಲ್ಲಿಗಾರು ಹೋಗುವಂತ ಈ ಭೀಷ್ಮನ ಮೇಲೆ ಯಾರು ಕಾವ್ಯ ಬರೆಯೋದಿಲ್ಲ. ರಾಮನನ್ನು ನಿಂದು ಸೀತಾ ಪರಿತ್ಯಾಗ ಮಾಡಿದ ಅಂತ ಬರೀತಾರೆ, ಮಕ್ಕಳು ರಾಮನನ್ನು ದೂಷಣೆ ಮಾಡ್ತಾರೆ, ಭೀಷ್ಮನನ್ನು ದೂಷಣೆ ಮಾಡಿ ಒಬ್ಬರು ಒಂದು ಕಾವ್ಯ ಬರೆದಿಲ್ಲ. ಅವಳೇನು ಮಾಡಿದ್ಲು? ಪರಶುರಾಮರಲ್ಲಿ ಹೇಳಿಸಬೇಕು, ಗುರುವಿನ ಕಡೆ ಶಿಫಾರಸು ಅಂತ. ಅಕೃತ ವ್ರಣ ಎಂಬ ಒಬ್ಬ ಮಹರ್ಷಿ ಪರಶುರಾಮರ ಶಿಷ್ಯ ಇದ್ದ ಜಾಗಕ್ಕೆ ಹೋದಳು. ಅವ್ರು ಹೇಳಿದ್ರು, ತಿಂಗಳಿಗೊಂದ್ಸಲನೇ ಬರೋದವರು, ಫಾರಿನ್ ಡಾಕ್ಟರ್ ಇದ್ದ ಹಾಗೆ. ಇಂಥ ಹೋಟ್ಲಲ್ಲಿ ಇಳ್ಕೊಳ್ತಾರೆ, ಇದೇ ಟೈಮ್ ಅಪಾಯಿಂಟ್ಮೆಂಟು. ಅವಳು ಕಾಯ್ಕೊಂಡು ಕೂತ್ಲು ಪಾಪ. ಅಕೃತ ವರ್ಣರಲ್ಲಿ ಹೇಳಿದಳು, ಇಷ್ಟೇನಾ? ನಾ ಪರಶುರಾಮರಿಗೆ ಹೇಳ್ತೇನೆ ಅಂದ್ರು. ಪರಶುರಾಮರು ಬಂದ್ರು. ಏನಮ್ಮ ನಿನಗೋಳು? ನಿಮ್ಮ ಶಿಷ್ಯ ಭೀಷ್ಮ ಹೇಗೆ ಮಾಡಿದ್ದಾನೆ ನೋಡಿ, ಕರೆಯ ಭೀಷ್ಮನನ್ನ ಕರೆದ್ರು. ಭೀಷ್ಮ, ಹುಡುಗಿನ ಮದುವೆ ಮಾಡ್ಕೋ. ನೀನು ಅವಳನ್ನು ಮುಟ್ಟಿದ್ದೀಯೇ, ಅಪಹಾರ ಮಾಡ್ಕೊಂಡ್ ಬಂದಿದ್ದೀಯೇ, ಗತಿಯಿಂದ ಮಾಡಿದ್ದೀಯೇ. ನೀನು ಒಂದು ಅವಳ ಜೊತೆಯಲ್ಲಿ ಮದುವೆ ಆಗಬೇಕು, ಇಲ್ಲ ನನ್ನ ಜೊತೆಲಿ ಯುದ್ಧ ಮಾಡಬೇಕು. ಯುದ್ಧ ಮಾಡ್ತೇನೆ ಎಂದು ಗುರುವಿನ ಜೊತೆಲಿ ಯುದ್ಧ ಮಾಡ್ತೇನೆ ಉದ್ಧತನ ಮಾಡಿದ ಭೀಷ್ಮ. 18 ದಿವಸ ಯುದ್ಧ ನಡೆಯಿತು. 2 ಬ್ರಹ್ಮಾಸ್ತ್ರಗಳು ಪರಸ್ಪರ ಒಂದಕ್ಕೊಂದಕ್ಕೆ ಕೋರೈಸ್ತಾ ದೇವತೆಗಳು ಬಂದು ಪರಶುರಾಮರಿಗೆ ಹೇಳಿದ್ರು, ಮಹಾರಾಯರೇ ನೀವೇ ಶಾಂತ ಆಗಿ ಇವನು ಉರಿಗೊಳ್ಳಿ, ಹೇಳಿದ ಮಾತು ಕೇಳೋದಿಲ್ಲ, ಬಿಟ್ಬಿಡಿ, ಅವನು ಹೋದ ದಾರಿಗೆ ಹೋಗಲಿ ಅಂತ ಹೇಳಿ ಪರಶುರಾಮರು ಬುದ್ಧಿ ಹೇಳಿದ್ರು. ಭೀಷ್ಮ ಹೇಳಿಕೊಂಡ, ಗುರುವನ್ನೇ ಸೋಲಿಸಿದೆ. ಹಾಗಿದೆ ನೋಡಿ ಕಥೆ, ಹ್ಯಾಕ್ ಟ್ವಿಸ್ಟ್ ಮಾಡ್ತಾರೆ. ಇಂಥ ಭೀಷ್ಮ ಅವಳಿಗಾಗತಿ ಆಯಿತು. ಅಂಬಿಕೆ ಅಂಬಾಲಿಕೆ ಡೊಸೈಲ್, ಏನು ಹೇಳಿ ಕೇಳದೇ ಇರುವಂತ ಈ ಹೆಣ್ಣು ಮಕ್ಕಳು ಪಾಪ ಮದುವೆ ಆದರೂ ಕೊಂಚ ದಿವಸದಲ್ಲಿ ಗಂಡ ಹೋಗಿಬಿಟ್ಟ ಕ್ಷಯರೋಗದಲ್ಲಿ. ವಿಚಿತ್ರ ವೀರ್ಯ. ಆಗ ಸತ್ಯವತಿ ದೇವಿಗೆ ಬಹಳ ದುಃಖವಾಯಿತು. ಶಂತನುವನ್ನು ಗಂಡನನ್ನಾಗಿ ಪಡೆದೆ, ಈ ಮಕ್ಕಳು ಈ ಸ್ಥಿತಿಯಾಗುವುದೇ? ಭೀಷ್ಮ, ನಮ್ಮ ತಂದೆ ಮಾಡಿದ ಪ್ರತಿಜ್ಞೆ, ಅವನಿಗೆ ನೀನು ಕೊಟ್ಟ ಮಾತನ್ನು ನಾನು ಮುರಿತೇನೆ. ಈಗ ನೀನೇ ಸಿಂಹಾಸನಕ್ಕೆ ಅಧಿಪತಿ ಆಗಬೇಕು. ದಯವಿಟ್ಟು ನೀ ಸಿಂಹಾಸನವನ್ನು ಏರು, ನೀನೇ ಮದುವೆಯನ್ನಾಗು. ಎಲ್ಲರೂ ಉಂಟೆ ಮಾಡೋದಿಲ್ಲ ನಾನು. ಮತ್ತೇನು ಮುಂದಕ್ಕೆ ದಾರಿ? ನೀನೇ ಸಿಂಹಾಸನ, ತಾಯಿಗೆ ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯಭಾರ ಮಾಡ್ತೇನೆ ಅಂತ ಹಿಂದಿನಿಂದ ಪಾರ್ಟಿ ಪ್ರೆಸಿಡೆಂಟ್ ಇದ್ದ ಹಾಗೆ, ಸೂಪರ್ ಪ್ರೆಸಿಡೆಂಟ್ PM ಮೇಲೆ ಈ ಕಿತಾಪತಿ ಎಲ್ಲ ಮಾಡಿದ ಭೀಷ್ಮ. ಅಲ್ಲ, ಪರೋಕ್ಷವಾಗಿ ನಾ ರಾಜ್ಯ ಆಳಿದೆ, ಇದರಿಂದ ದೋಷ ಬಂತು ಅನ್ನೋ ತಿಳುವಳಿಕೆ ಅವನಿಗೆ ಬರಲಿಲ್ಲ. ಏನು ಮುಂದೆ ಅನರ್ಥ ಒಂದರ ಮೇಲೆ ಒಂದುಂಟಾಯಿತು. ಆಗ ಸತ್ಯವತಿ ದೇವಿ ಅನೇಕ ಬ್ರಾಹ್ಮಣರನ್ನೆಲ್ಲ ಕೇಳ್ತಾ, ಸಂತಾನ ನಿಂತು ಹೋಯಿತು, ಈ ಕುರುವಂಶ ಬೆಳಿಬೇಕಲ್ಲ, ಏನು ದಾರಿ ಅಂತ ಕೇಳುವಾಗ ಸತ್ಯವತಿಗೆ ವೇದವ್ಯಾಸರು ಮಾತು ಕೊಟ್ಟಿದ್ರು, ತಾಯಿ ನಿನಗೇನಾದರೂ
ನನ್ನನ್ನು ನೋಡಬೇಕು ಅಂತ ಆಸೆ ಉಂಟಾದರೆ, ಏನಾದರೂ ಸಮಸ್ಯೆಗಳುಂಟಾದರೆ ನನ್ನನ್ನು ಧ್ಯಾನ ಮಾಡು, ಬರ್ತೇನೆ ಅಂತ ಹೇಳಿದ್ರು. ಅವರು ಪ್ರತ್ಯಕ್ಷರಾದರು. ಸತ್ಯವತಿಯನ್ನು ಕೇಳಿದರು, ಅಮ್ಮ ಏನು ಆಪತ್ತುಂಟಾಯಿತು? ಮಗು ನೋಡೋ ಹೀಗಾಗಿದೆ, ಏನು ಮಾಡಲಿ ಅಂತ ಕೇಳಿದಾಗಿ ಬ್ರಾಹ್ಮಣರೆಲ್ಲ ಹೇಳಿದರು, ವಿಚಿತ್ರವೀರನ ಇಬ್ಬರು ಪತ್ನಿಯರು ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ನಿಯೋಗದಿಂದ ನೀನು ಸಂತಾನವನ್ನು ಉಂಟು ಮಾಡು ಅಂತ ಹೇಳಿದಾಗ ವೇದವ್ಯಾಸರು ಆ ಇಬ್ಬರು ವಿಧವೆಯರಲ್ಲಿ ಆ ನಿಯೋಗವನ್ನು ಮಾಡ್ತಾರೆ. ಅಂಬಿಕೆಯಲ್ಲಿ ಧೃತರಾಷ್ಟ್ರನು, ಅಂಬಾಲಿಕೆಯಲ್ಲಿ ಪಾಂಡುವು, ಮುಂದೆ ಒಬ್ಬ ದಾಸಿಯಲ್ಲಿ ವಿದುರನ್ನು ಹುಟ್ಟುತ್ತಾರೆ ಎಂಬಲ್ಲಿ ಇವತ್ತು ಮಂಗಳಾಶಾಸನ ಕಥೆ. ಇನ್ನು 2 ನಿಮಿಷ ಇದೆ, ಮುಗಿಲಿಕ್ಕೆ ಸರಿ ಕರೆಕ್ಟ್ ಟೈಮ್ ನಿಲ್ಲಿಸ್ತಾ ಇದ್ದೇನೆ, ಬೈಕೋಬೇಡಿ. ಕುರುಡನಾಗಿ ವೇದವ್ಯಾಸರ ಸಂತಾನದಲ್ಲಿ ಒಬ್ಬ ಕುರುಡ, ಒಬ್ಬ ಪಾಂಡುರೋಗಿ. ಏನು ಅನ್ಯಾಯ ಇದು? ವೇದವ್ಯಾಸರ ಸಂತಾನ ಹೀಗಾಗಬಹುದೇ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಬಹಳ ಚಮತ್ಕಾರವಾದ ಉತ್ತರಗಳನ್ನು ಕೊಡ್ತಾರೆ. ಆ ಉತ್ತರವನ್ನು ನಾಳೆ ಹೇಳ್ತೀನಿ, ಇವತ್ತು ತೆಚ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಸೂರ್ಯ ಲೋಕದ ಕತ್ತಲೆಯನ್ನೆಲ್ಲ ನುಂಗುತ್ತಾನೆ, ಆದ್ದರಿಂದಲೇ ಕತ್ತಲೆಯಂತಹ ಮಕ್ಕಳು ಅವನಿಗೆ ಹುಟ್ಟುತ್ತಾರೆ ಅಂತ ಒಂದು ಗಾದೆ ಇದೆ. ಸೂರ್ಯನಿಗೆ ಕರ್ಣನಂತಹ ದುಷ್ಟಪುತ್ರ ಯಾಕೆ ಕೊಟ್ಟಿದ? ಒಬ್ಬರು ಆಕ್ಷೇಪ ಮಾಡಿದರು. ಮಹಾಮಾತೆ ಕುಂತಿ ಕಂದರಿದಾಗ ಅಂತ ಒಂದು ಕಾದಂಬರಿ ಬರದೆ, ಅದು ತರಂಗದಲ್ಲಿ ಸೀರಿಯಲ್ ಆಯಿತು. ಯಾರೊಬ್ರು ಮೈಸೂರಿಂದ ಸಂಜಾಪಯ್ಯವರು ಪತ್ರ ಹಾಕಿದ್ರು, ಆಚಾರ್ಯರು ಇತಿಮಿತಿ ಮೀರಿ ಸಿನಿಮೀಯ ರೀತಿಯಲ್ಲಿ ಇದು ರೇಪ್ ಸೀನ್ ಮಾಡಿದಾಗ ಮಾಡಿಬಿಟ್ಟಿದ್ದಾರೆ. ಸೂರ್ಯ ಬಂದು ಬಲಾತ್ಕಾರವಾಗಿ ಕುಂತಿಯನ್ನ ಕೂಡುವುದಂದರೇನು? ಲೋಕಕ್ಕೆ ಬೆಳಕೊಳ್ತಕ್ಕಂಥ ಆದಿತ್ಯ ಸೂರ್ಯನನ್ನ ಕೆಟ್ಟವನಂತ ಚಿತ್ರ ಮಾಡಿದ್ದಾರಲ್ಲ. ನಾನು ಉಪೇಕ್ಷೆ ಮಾಡಿದೆ. ಸಂಜಾಪಯ್ಯವರು ಒಂದು ಪತ್ರ ಹಾಕಿದ್ರು, ಅದರ ಕಾಪಿ ಕಳಿಸಿ ಒಬ್ಬರು ಬರೆದಿದ್ದಾರೆ, ಇದಕ್ಕೆ ಉತ್ತರ ಕೊಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಉತ್ತರ ಕೊಡಬಹುದು ಅಂತ. ಕೋಪ ಬಂತು. ನಾವು ಸುಮ್ಮನೆ ಇದ್ರು ಕೆಳಗ್ತಾರಲ್ಲ ಅಂತ ಹೇಳಿ ಉತ್ತರವನ್ನು ಕೊಟ್ಟೆ. ಅದು ಪ್ರಕಟ ಆಯಿತು. ಅದಾದ್ಮೇಲೆ ಅವ್ರ ಬಾಯಿ ಪೇಸ್ಟ್ ಆಯಿತು, ಉತ್ತರ ಬರಲಿಲ್ಲ. ಏನು ಉತ್ತರ ಕೊಟ್ಟೆ? ಪ್ರಶ್ನೆ ಕೇಳಿದವರೇ, ನಿಮಗೆ ದೀರ್ಘಾಯುಷ್ಯ ಕೊಡಲಿ ದೇವರು, ಮೊದಲನೇದ್ದು. ಎರಡನೇದು, ಲೋಕಪೂಜ್ಯನಾದ ಸೂರ್ಯ ಜ್ಯೋತಿಷ್ಶಾಸ್ತ್ರದಲ್ಲಿ ಪಾಪಗ್ರಹಗಳಲ್ಲಿ ಮೊದಲನೇ ಜಾಗದಲ್ಲಿ ನಿಂತಿರೋ ಜಾತಕ್ಕೆ. ಪಾಪಗ್ರಹಗಳಲ್ಲಿ ಮೊದಲನೇ ಜಾಗ ಸೂರ್ಯನಿಗೆ ಜ್ಯೋತಿಷ್ಶಾಸ್ತ್ರದಲ್ಲಿ. ವೇದದಲ್ಲಿ ಏನೋ ಹೇಳ್ಕೊಳ್ಳಿ. ಮೂರನೇದು, ಆ ಕರ್ಣನ ಜನನ ಪ್ರಸಂಗವನ್ನು ನಾಳೆ ಓದಿ ಹೇಳ್ತೇನೆ. ಕರ್ಣ ಕುಂತಿ ಪ್ರಸಂಗ ಒಂದೊಂದು ಎಕ್ಸ್ರೇ ಹಾಕಿ ತೋರಿಸಬೇಕಾದ ಪ್ರಸಂಗಗಳು. ಕರ್ಣನ ಮಕ್ಕಳಲ್ಲಿ ಒಬ್ಬ ರಾಹು, ಒಬ್ಬ ಶನಿ, ಒಬ್ಬ ಕರ್ಣ. ಲೋಕಕ್ಕೆ ಯಾರು ಒಳ್ಳೇದು ಮಾಡಿದ್ದಾರೆ ಹೇಳಿ? ರಾಹು ದಶೆ, ರಾಹು ಭುಕ್ತಿಯಿಂದ ಹೆದರಿ ಸಾಯ್ತಾರೆ. ಅದು ಶ್ಯಾಡೋ, ನೆರಳು, ಸರ್ಪ. ಅಮೃತವನ್ನು ಕುಡಿದು ದಕ್ಕಿಸಿಕೊಳ್ಳಲಾರದೆ ಇರ್ತಕ್ಕ ಭಾಗ. ಇನ್ನೊಂದು ಶನೈಶ್ಚರ, ಮೆಲ್ಲಗೆ ನಡೀತಾನೆ. ಕಾಲ ಆಪರೇಷನ್ ಆಗಿದೆ ಅವನಿಗೆ. ಶನೈಶ್ಚರತಿ, ಮೆಲ್ಲಗೆ ನಡೆಯೋವನು. ಒಂದು ರಾಶಿ ಚಕ್ರ 12 ಸುತ್ತಬೇಕಾದ್ರೆ 30 ವರ್ಷ ಬೇಕು. ಸರಿ, ಅತ್ಯಂತ ಸ್ಲೋ ಮೋಷನ್ ಇದ್ದ ಹಾಗೆ ಅದು. ಇನ್ನೊಬ್ಬ ಕಾರಣ, ಯಾಕೆ ಛಾಯೆಯಲ್ಲಿ ಹುಟ್ಟಿದವು. ಸೂರ್ಯನಿಗೆ ಹೆಂಡತಿ ಶರಣ್ಯು ದೇವಿ ಕೋಪ ಮಾಡಿಕೊಂಡು ಹೋಗ್ಬಿಟ್ಲಿ, ಸಂಸಾರ ಬೇಡ ಅಂತ. ಸೂರ್ಯನ ಸಂಸಾರವಾಗಿಯೇ. ಆಗ ಸಬ್ಸ್ಟಿಟ್ಯೂಟ್ ಹೆಂಡತಿ ಒಬ್ಬಳು ಬಂದು ಛಾಯಾದೇವಿ ಅಂತ ನೆರಳು. ಆ ನೆರಳಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಹೇಗಾಗ್ತಾರೆ ನೋಡಿ ಅಂತ ತೋರಿಸುವಂತಹ ಕಥೆ ಇದು. ಹಾಗೆ ಇಲ್ಲಿ ವೇದವ್ಯಾಸರ ದಿವ್ಯ ತೇಜಸ್ಸನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಬಿಟ್ಲು ಅಂಬಿಕೆ. ಹೆದರಿ, ಆ ಹೆದರಿಕೆಯಲ್ಲಿ ಗರ್ಭ ಧರಿಸಿದ. ಆದ್ದರಿಂದ ಕಣ್ಣು ಮುಚ್ಚಿಕೊಂಡು ಒಬ್ಬ ಮಗ ಹುಟ್ಟಿದ. ಅವನೇ ಧೃತರಾಷ್ಟ್ರ. ಸೈಕಾಲಜಿ ಆಗಿದೆ ನೋಡಿ, ಗೈಕಾಲಜಿ ಶಾಸ್ತ್ರ. ಗರ್ಭ ಧರಿಸುವಾಗ ತಾಯಿಯಾದವಳು ಗಂಡನಿಂದ ಮನಸ್ಸಲ್ಲಿ ಏನೇನು ವಿಕಾರಗಳಿಗೆ ಒಳಗಾಗಿರ್ತಾಳೆ, ಆ ವಿಕಾರದ ಪರಿಣಾಮ ಮಕ್ಕಳ ಮೇಲೆ ಆಗ್ತದೆ. ಮೋಸ್ಟ್ ಸೈಂಟಿಫಿಕ್ ರೀಸನ್ ಮಹಾಭಾರತದಲ್ಲಿ. ಎರಡನೇವಳು ಅಂಬಾಲಿಕೆ ಏನು ಮಾಡಿದಳು? ವ್ಯಾಸರನ್ನು ನೋಡಿ ಹೆದರಿದಳು, ಕಣ್ಣು ಮುಚ್ಚಿಕೊಳ್ಳಲಿಲ್ಲ. ಭಯಗ್ರಸ್ತವಾಗಿ ಮೈಯೆಲ್ಲ ನಡುಗು ಶುರುವಾಯಿತು. ಅದರಿಂದ ಮೈಯೆಲ್ಲ ಬಿಳುಪಾಗಿ ಪಾಂಡುರೋಗಗ್ರಸ್ತರಾಗಿ ಪಾಂಡು ಹುಟ್ಟಿದ. ಎರಡನೇ ಸಲ ಅಂಬಿಕೆಯನ್ನು ಹೋಗು ಅಂತ ಸತ್ಯವತಿ ಬಲಾತ್ಕಾರ ಮಾಡಿದಾಗ ಹೂ ಅಂತ ಹೇಳಿದವಳು ತನ್ನ ದಾಸಿಯನ್ನು ಕಳಿಸಿದ್ರಿಂದ, ಅವಳು ಭಕ್ತಿಯಿಂದ ವ್ಯಾಸರನ್ನ ಒಡಗೂಡಿದ್ದರಿಂದ ಭಕ್ತಿಮಂತನಾದ ಒಬ್ಬ ಶೂದ್ರ ಪುತ್ರ ವಿದುರ ಹುಟ್ಟಿದ ಎಂಬಲ್ಲಿಗೆ ಇವತ್ತು ಮಂಗಳಾಶಾಸನ. ನಾಳೆ ಕಥೆಯನ್ನ ಮುಂದುವರಿಸ್ತೇನೆ. ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ. ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ
ದಿವಸೇ ದಿವಸೇ ಮೂಢಂ ಮಾ ವಿಶಂತಿನ ಪಂಡಿತಂ ಊರ್ಧ್ವಬಾಹುರ್ವಿರೋಮ್ಯೈಷಾನ ಚ ಕಚ್ಚ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಆಶ ಕಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮಃ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾರ್ಷ್ಣಂ ವೇದಂ ಇಮಂ ವಿದ್ವಾನ್ ಶ್ರಾವಯತ್ವಾರ್ಥಮಶ್ನುತೆ ನಿಯಮಸ್ಥಃ ಶುಚಿಶ್ರೋತ ಶೃಣ್ವನ್ ಸಫಲಮಶ್ನುತೆ. ಜೊತೆಯಲ್ಲಿ ಹೇಳಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ 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 ನಿತ್ಯಶ್ರೀರ್ನಿತ್ಯಮಂಗಳಂ.